ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮನನ್ ಭುವಿ ಪರಂ ನಾಥಮಪ್ರೇಕ್ಷಮಣನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಗೀತೆಯನ್ನು ಪ್ರಾರಂಭ ಮಾಡುವ ಮೊದಲು ಒಂದು ಸಣ್ಣ ಸಂಗತಿ ನಿಮಗೆ ಹೇಳಬೇಕು. ಸಂಗತಿ ಸಣ್ಣದಲ್ಲ, ಹೇಳೋದು ಸಣ್ಣದಾಗಿ. ಬಹಳ ದೊಡ್ಡ ಸಂಗತಿ ಒಂದು ನಾಡದ್ದು 8ನೇ ತಾರೀಕಿನ ದಿವಸ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸುಮಾರು 7:15 ನಾನು ಒಂದು ಅರ್ಧ ಗಂಟೆ ನಾನು ಗೀತೆಯ ಬಗ್ಗೆ ಮಾತಾಡ್ತೇನೆ. ಅದರ ನಂತರ ಆ ಕಾರ್ಯಕ್ರಮ ನಡೆಯುತ್ತೆ. ಅದು ನಾನು ಇವತ್ತೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾಳೆಯೋ ನಾಡಿದ್ದು ಅದಕ್ಕೆ ಮೊದಲು ಹೇಳಿಬಿಟ್ರೆ ಬಹಳ ಜನಕ್ಕೆ ಇವತ್ತು ನಾನು ಹೇಳಿದರೆ ನೀವು ಮನೆಗೆ ಹೋಗ್ತೀರಾ, ನಿಮ್ಮ ಅಕ್ಕಪಕ್ಕದವರ ಹತ್ರ ಹೇಳ್ತೀರಿ. ಒಂದು ಇತಿಹಾಸದಲ್ಲೇ ಇವರಿಗೆ ನಡೆಯದಂಥ ಒಂದು ಸಂಗತಿ ನಾಡ್ದು ಇಲ್ಲಿ ನಡೆಯುತ್ತೆ. ಇವಾಗ ನಾನು ಹೇಳುವ ಧಾಟಿಯಿಂದಾಗಿ ಏನೋ ವಿಚಿತ್ರ ಕುತೂಹಲ ನಿಮ್ಮಲ್ಲಿ ನಿರ್ಮಾಣ, ಏನಪ್ಪ ಇದು, ಏನು ಸಂಗತಿ ಅಂತ. ಆದರೆ ವಿಷಯ ನಿಜ, ನಾನು ಏನು ಅತಿಶಯೋಕ್ತಿ ಹೇಳಿಲ್ಲ. ಆಚಾರ್ಯ ಮಧ್ವರು ಬರೆದ ಗ್ರಂಥಗಳು ಸರ್ವಮೂಲ ಅಂತ ನಾವು ಕರೀತೇವೆ. ಆ ಗ್ರಂಥ ಮೊಟ್ಟ ಮೊದಲು ಅದನ್ನು ಲಿಪಿಬದ್ಧವಾಗಿ ಬರೆದಿಟ್ಟವರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ಮತ್ತು ಬರೀ ಸಾಕ್ಷಾತ್ ಶಿಷ್ಯರಲ್ಲ, ಆಚಾರ್ಯರ ಸೀನಿಯರ್ ಮೋಸ್ಟು ಶಿಷ್ಯರು, ಮೊದಲನೇ ಶಿಷ್ಯರು, ಆಚಾರ್ಯರಿಂದ ಆಶ್ರಮ ಪಡೆದವರಲ್ಲಿ ಮೊದಲನೆಯವರು ಹೃಷಿಕೇಶ ತೀರ್ಥರು. ನಮಗೆ ದಾಖಲೆ ಪ್ರಕಾರ ಆಚಾರ್ಯರ ಹತ್ರ ಮೊದಲು ಸನ್ಯಾಸ ತಗೊಂಡವರು ಹೃಷಿಕೇಶ ತೀರ್ಥರು. ಆದ್ದರಿಂದಲೇ ಉಡುಪಿಯ ಪರ್ಯಾಯ ಚಕ್ರ ಕೂಡ ಮೊದಲು ಪರ್ಯಾಯ ಪ್ರಾರಂಭ ಆಗುವುದು ಹೃಷಿಕೇಶ ತೀರ್ಥರ ಸಂಸ್ಥಾನವಾದ ಪಲಿಮಾರ ಮಠದಿಂದ. ಅವರು ಆಚಾರ್ಯರ ಸರ್ವಮೂಲ ಕೃತಿಯನ್ನು ತಾಡವಾಲೆಯಲ್ಲಿ ಬರೆದಿಟ್ಟಿದ್ದಾರೆ. ಇದು ವಿಷಯ ನಿಮಗೆ ಬಹಳ ಜನಕ್ಕೆ ಗೊತ್ತಿದೆ. ಆ ಬರೆದಿಟ್ಟಂಥ ಪುಸ್ತಕ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಎಲ್ಲರೂ ತಾವು ಬರೆದಿಟ್ಟುಕೊಂಡಿರ್ಬೋದಲ್ಲ ಆಚಾರ್ಯರ ಸರ್ವಮೂಲವನ್ನು. ಅವರು ಎಲ್ಲ ಶಿಷ್ಯರು, ಯಾಕೆಂದರೆ ಎಲ್ಲರಿಗೂ ರೆಫರೆನ್ಸಿಗೆ ಬೇಕು. ಆದರೆ ಉಳಿದ ಶಿಷ್ಯರು ಬರೆದಿಟ್ಟ ಪ್ರತಿ ಇವತ್ತು ಉಳಿದಿಲ್ಲ. ಯಾಕೆಂದರೆ 700 ವರ್ಷ ಹಿಂದಿನ ಯಾವುದಲ್ಲಿ ಬರೆದಿಟ್ಟರು ಅದು ತಾಡವಾಲೆಯಲ್ಲಿ ಬರೆದಿಟ್ಟರು. ತಾಡವಾಲೆ ಆಯುಸ್ಸು 700 ವರ್ಷ ಇರೋದು ಬಹಳ ಆಶ್ಚರ್ಯ. ಹಾಗಾಗಿ ಗಲಿತವಾಗಿ ಅಥವಾ ಗೆದ್ದಲು ತಿಂದೋ ಉಪಯೋಗಿಸಿ ಬ್ರಿಟಲ್ ಆಗಿ ತುಂಡಾಗಿಯೋ ಅಂತೂ ಹಿಂದೆ ಆಚಾರ್ಯರ ಶಿಷ್ಯರು ಸಮಕಾಲೀನರು ಬರೆದಿಟ್ಟ ಸರ್ವಮೂಲದ ಪ್ರತಿ ಈ ಉಳಿದದ್ದು ಯಾವುದೂ ಸಿಕ್ಕಿಲ್ಲ. ನಮ್ಮ ಸೌಭಾಗ್ಯದಿಂದ ಒಂದೇ ಒಂದು ಪ್ರತಿ ಸಿಕ್ಕಿದ್ದು, ಅದು ಪಲಿಮಾರ ಮಠದಲ್ಲಿ ಇದೆ. ಅದು ಪೂರ್ತಿ ಇಲ್ಲ, ಅದರಲ್ಲೂ ಎಷ್ಟೋ ಗ್ರಂಥಗಳು ಲುಪ್ತವಾಗಿವೆ. ಯಾಕೆಂದರೆ ಅವರು 2 ಪುಸ್ತಕ ಬರೆದಿರಬೇಕು. 2 ಪುಸ್ತಕದಲ್ಲಿ ಒಟ್ಟು ಆಚಾರ್ಯರ ಗ್ರಂಥಗಳನ್ನೆಲ್ಲ, ಒಂದೇ ಪುಸ್ತಕ ಈಗ ಉಳಿದಿರೋದು, ಇನ್ನೊಂದು ಅದು ಅಲ್ಲಿಯೂ ಕೂಡ ನಾಶವಾಗಿರಬೇಕು. ಯಾಕೆಂದರೆ ಇದರಲ್ಲಿ ಇಲ್ಲದ ಅನೇಕ ಗ್ರಂಥಗಳನ್ನು
ರಘುವರಿಯ ತೀರ್ಥರು ಅಂತ ಪಲಿಮಾರ ಮಠದ ಸ್ವಾಮಿಗಳು ಕಾಪಿ ಮಾಡಿ ಇಟ್ಟುಕೊಂಡಿದ್ದಾರೆ, ಮೂಲಕೋಶಾನುಸಾರೇಣ ಅಂತ. ಹಾಗಾದರೆ ಮೂಲಕೋಶ ಇನ್ನೊಂದು ಇತ್ತು ಋಷಿಕ, ಅದನ್ನು ಅದು ಪೂರ್ತಿ ಜೀರ್ಣ ಆದಮೇಲೆ ಅದನ್ನು ಪ್ರತಿ ತೆಗೆದಿಟ್ಟು ಅದು ಒಂದು ಬೇರೆ ಇದೆ. ಉಳಿದಂತೆ ಋಷಿಕೇಶ ತೀರ್ಥರು ಬರೆದಿದ್ದು ಸುಮಾರು ಆಚಾರ್ಯರ ಗ್ರಂಥಗಳು ನಮಗೆ ಈಗ ತಿಳಿದಂತೆ ಸುಮಾರು 50 ಗ್ರಂಥಗಳು ಆಚಾರ್ಯರು ರಚನೆ ಮಾಡಿರೋದು. ಅದರಲ್ಲಿ ಸುಮಾರು ನೀವು ಒಂದು 30 ಚಿಲ್ಲರೆ ಗ್ರಂಥಗಳು ಇದೆ ಇದರಲ್ಲಿ. ತುಂಬ ಮಹತ್ವದ ಕೆಲವು ಗ್ರಂಥಗಳಿಲ್ಲ. ಈಗ ಋಷಿಕೇಶ ಬರೆದಿಟ್ಟಂಥ ಪುಸ್ತಕದಲ್ಲಿ ಗೀತಾ ಭಾಷ್ಯ ಇಲ್ಲ, ಗೀತಾ ತಾತ್ಪರ್ಯ ಇದೆ, ಗೀತಾ ಭಾಷ್ಯ ಇಲ್ಲ, ಋಗ್ಭಾಷ್ಯ ಇಲ್ಲ, ದಶೋಪನಿಷತ್ ಭಾಷ್ಯ ಇದೆ, ಅದರ ಋಗ್ಭಾಷ್ಯ ಇಲ್ಲ. ಬಹಳ ಆಚಾರ್ಯರು ಅತ್ಯಂತ ಅಪೂರ್ವವಾದ ಪ್ರಮೇಯಗಳನ್ನು ಹೇಳಿದಂಥ ಭಾಗವತ ತಾತ್ಪರ್ಯ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆ, ಭಾಗವತ ತಾತ್ಪರ್ಯ ನಿರ್ಣಯ ಇಲ್ಲ. ಹೀಗೆ ಮೇಜರ್ ವರ್ಕ್ಸೇ 2-3 ಇಲ್ಲ, ಮತ್ತು ಕೆಲವು ಸಣ್ಣ ಪುಟ್ಟದು. ಅದು ಬಿಟ್ಟರೆ ಉಳಿದಂತೆ ಸುಮಾರು 30 ಚಿಲ್ಲರೆ ಗ್ರಂಥಗಳು. ಆಚಾರ್ಯರು ರಚಿಸಿರತಕ್ಕಂಥ ನಖಸ್ತುತಿ ಇದೆ, ಆಚಾರ್ಯರು ರಚಿಸಿರತಕ್ಕಂಥ 12 ಸ್ತೋತ್ರಗಳಿವೆ, ಅದೆಲ್ಲ ಇದೆ. ಆದರೆ ಮುಖ್ಯವಾದ ಬೃಹತ್ ಗ್ರಂಥಗಳೇ 3: ಋಗ್ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯ ಮತ್ತು ಗೀತಾ ಭಾಷ್ಯ. ಇವು ಬಹಳ ಮಹತ್ವದ 3 ಗ್ರಂಥಗಳು. ಇನ್ಯಾವುದೋ ಪುಸ್ತಕದಲ್ಲಿ ಬರೆದಿರಬೇಕು ಅವರು, ಅದು ಲುಪ್ತವಾಗಿದೆ, ಈಗ ಸಿಕ್ಕಿದ ಪುಸ್ತಕದಲ್ಲಿ ಇಲ್ಲ. ಆಗಲಿ, ಎಷ್ಟು ಸಿಕ್ಕಿತೋ ಅಷ್ಟು ಭಾಗ್ಯ. ಹೋದದ್ದು ಹೋಯಿತು, ಹೋಯ್ತಲ್ಲ ಅಂತ ದುಃಖ ಪಡೋದಲ್ಲ, ಇಷ್ಟು ಉಳಿತಲ್ಲ ಅಂತ ಸಂತೋಷ ಪಡಬೇಕು ನಾವು. ಉಳಿದದ್ದ ಯಾಕಂದರೆ ಎಲ್ಲಿಯೂ ಉಳಿಲಿಲ್ಲ, ಇದು ಒಂದು ಕಡೆ ಉಳಿದಿದೆ ಅನ್ನೋದು ನಮ್ಮ ಸೌಭಾಗ್ಯ. ಅದನ್ನು ಒಂದು ವಿಷಯ. ಇಷ್ಟು ವಿಷಯ ಆದಮೇಲೆ ಈಗ ಏನಾಗ್ತಾ ಇದೆ ಅಂದರೆ, ಅಮೇರಿಕದಿಂದ ಒಬ್ಬರು 2-3 ಜನ ತಜ್ಞರು ಉಡುಪಿಗೆ ಬಂದರು. ಅದನ್ನು ಕರ್ಕೊಂಡು ಬಂದವರು ಬೆಂಗಳೂರಿನವರೇ, ತುಂಬ ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಮುಕುಂದ್. ಅವರು ಬೆಂಗಳೂರಿನಿಂದ ಅಮೇರಿಕದಲ್ಲಿ ನೆಲೆಸಿ ರಾಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ, ಪ್ರೊಫೆಸರ್ ಆಗಿ ಅಲ್ಲಿ ಡಾಕ್ಟರೇಟ್ ಮಾಡೋ ವಿದ್ಯಾರ್ಥಿಗಳಿಗೆ ಗೈಡ್ ಆಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದರೆ ಅವರು ನಾಡ್ದು ಬರ್ತಾರೆ. ಅವರು ಎದುರು ಹೇಳಿದರೆ ಅವರು ಇಷ್ಟಪಡೋಲ್ಲ, ಅದಕ್ಕೆ ಈಗಲೇ ಹೇಳಿಬಿಡ್ತೇನೆ ಅವ್ರ ಬಗ್ಗೆ ಏನು ಹೇಳಬೇಕು ಅದನ್ನು. ಅವ್ರ ಹತ್ರ ಕೇಳಿದರೆ ಹೊಟ್ಟೆ ಬಾಡಿಗಾಗಿ ಅಮೇರಿಕದಲ್ಲಿದ್ದೇನೆ ಅಂತ ಹೇಳ್ತಾರೆ. ತಾನು ದೊಡ್ಡ ಪ್ರೊಫೆಸರು ಅಂತ ಹೇಳೋದೇ ಇಲ್ಲ ಆ ಮನುಷ್ಯ. ಆ ಸೌಜನ್ಯಕ್ಕೋಸ್ಕರ ನಾನು ಅವರನ್ನು ಮೆಚ್ಚಿಕೊಂಡಿದ್ದೇನೆ. ಆಮೇಲೆ ಒಂದು ವಿಶೇಷ ಏನು ಅಂದರೆ, ಅವರು ಅಮೇರಿಕಾದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಬೇಕಾದರೂ ಮೊದಲು ನನಗೆ ಫೋನ್ ಮಾಡ್ತಾರೆ, ಅಗತ್ಯ ಇಲ್ಲ. ಫೋನ್ ಮಾಡಿ, ಆಚಾರ್ಯರೇ ಹೀಗೊಂದು ಯೋಜನೆ ಇದೆ, ಮಾಡಲಿಯಾ? ನಾನು ಮಾಡಿ ಅಂತ ಹೇಳಿದ್ರೆ ಮಾತು ಮಾಡ್ತಿದ್ರೆ ಕೈ ಬಿಡ್ತಾರೆ. ಇಷ್ಟು ಒಂದು ಸೌಜನ್ಯ ಮತ್ತು ವಿಧೇಯತೆ ಇರತಕ್ಕಂಥ ಅಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಯಾಕಂದರೆ ಆ ಯೂನಿವರ್ಸಿಟಿಯಲ್ಲಿ ಅವರಿಗೆ ಬಹಳ ದೊಡ್ಡ ಗೌರವ ಇದೆ. ಅವರು ಪ್ರಮೋಷನ್ ಬೇಡ ಅಂತಂದರೆ ಅವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಅವು ಉಳಿದವರೆಲ್ಲ ನಮಗೆ ಪ್ರಮೋಷನ್ ಕೊಡಿ ಅಂತ ಕಾಂಪಿಟೀಷನ್ ಮಾಡಿ, ನಮಗೆ ಪ್ರಮೋಷನ್ ಕೊಡಿ, ನಮಗೆ ಕೊಡಿ ಅಂತ ಕೇಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಇವರು ಬೇಡ ಅಂತ ಹೇಳಿದವ್ರಿಗೆ ಕೊಟ್ಟಿದ್ದಾರೆ ಯೂನಿವರ್ಸಿಟಿ. ಹಾಗಾಗಿ ಇವ್ರ ಬಗ್ಗೆ ಆ ಯೂನಿವರ್ಸಿಟಿಯಲ್ಲಿ ಎಷ್ಟು ಗೌರವ ಇದೆ ಮತ್ತು ಎಷ್ಟು ಸಂಪ್ರತಿಪತ್ತಿ ಇದೆ ಅಂತ ನಮಗೆ ತಿಳಿಯುತ್ತೆ. ಅವರು ಅರ್ವಾಚೀನ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು. ಆಚಾರ್ಯರ ಸಿದ್ಧಾಂತದ ಮೇಲೆ ಅಪಾರವಾದಂಥ ಗೌರವ ಮತ್ತು ಆಸಕ್ತಿ ಇರುವವರು. ಅವರು ಒಂದು ಸರ್ತಿ ಒಂದು ಮಾತು ಹೇಳಿದರು ನನ್ನ ಹತ್ರ. 2 ಸಂಗತಿ ಅವರು ನಿಮ್ಮ ಹತ್ರ ನಾನು ನಿವೇದಿಸ್ಕೊಳ್ಬೇಕು ಅವರ ಬಗ್ಗೆ. ಅವರು ಒಂದು ಸರ್ತಿ ಹೇಳಿದರು, ಆಚಾರ್ಯರೇ, ನಾನು ಕ್ವಾಂಟಮ್ ಥಿಯರಿ ಬಗ್ಗೆ ಥೀಸಿಸ್ ಬರೆದು ಪ್ರಶಸ್ತಿ ಗಳಿಸಿದ್ದೆ. ಅದು ನನಗೆ ಕ್ವಾಂಟಮ್ ಥಿಯರಿ ಅರ್ಥ ಆದದ್ದು ಮಧ್ವ ಸಿದ್ಧಾಂತ ಓದಿದ ಮೇಲೆ, ಇಂಗ್ಲೀಷಲ್ಲಿ ಓದಿದ್ದರಿಂದ ಅಲ್ಲ. ಮಧ್ವ ಸಿದ್ಧಾಂತವನ್ನು ನಾನು ಅಧ್ಯಯನ ಮಾಡಿದ ಮೇಲೆ ನನಗೆ ಸರಿಯಾಗಿ ಅರ್ಥ ಆಯಿತು ಅಂತ ಒಂದು ಮಾತು. ಆಮೇಲೆ ಅವರು ಇಲ್ಲಿಗೆ ಬಂದು ಅಮೇರಿಕೆಗೆ ಹೋಗುವಾಗ, ನಾನು ಬೆಂಗಳೂರಿನಲ್ಲಿದ್ದಾಗ ಒಮ್ಮೆ ಹೋಗೋ ಮುಂಚೆ ಬಂದು ನಮಸ್ಕಾರ ಮಾಡಿ ಹೋಗೋದು ಸಂಪ್ರದಾಯ. ಅವರು ಬಂದು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಏನು ಹೇಳಿದರು ಗೊತ್ತಾ? ನೀವು ನನಗೊಂದು ಆಶೀರ್ವಾದ ಮಾಡಬೇಕು, ಅದಕ್ಕೋಸ್ಕರ ನಾನಿವತ್ತು ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ಪಡ್ಕೊಂಡು ನಾನು. ಏನು ಆಶೀರ್ವಾದ? ಅಮೇರಿಕೆಯಲ್ಲಿ ಇನ್ನೂ ದೊಡ್ಡ ಹುದ್ದೆ ಬರಲಿ ಅಥವಾ ಇನ್ನೂ ಹೆಚ್ಚು ದುಡ್ಡು ಬರಲಿ ಅಂತ ಕೇಳಲಿಲ್ಲ ಅವರು. ನನಗೆ ಈ ಮುಂದಿನ ಜನ್ಮದಲ್ಲೂ ಮಧ್ವ ಸಿದ್ಧಾಂತದಲ್ಲಿ ಆಸಕ್ತಿ ಬರುವಂತೆ ಆಶೀರ್ವಾದ ಮಾಡಿ ಅಂತ ಹೇಳಿದರು. ನೀವು ಅವರು ಎಂಥವರು ಅನ್ನೋದಕ್ಕೆ ಇಷ್ಟು ಪರಿಚಯ ಸಾಕು. ತುಂಬ ಸಾತ್ವಿಕ ಸ್ವಭಾವದ ಒಬ್ಬ ಮನುಷ್ಯ.
ನಾನು ಏನು ಮಾಡಿದೆ, ಅವರ ಹತ್ರ ಹೇಳಿದೆ, ಹೃಷಿಕೇಶ ತೀರ್ಥರ ಪುಸ್ತಕ ಇವತ್ತು ಪರಿಮಾಣ ಮಠದಲ್ಲಿ ಇದೆ, ಆದರೆ ಅದರ ಹಾಳೆಗಳನ್ನು ಬಿಡಿಸಿ ನೀವು ಓದುವ ಸ್ಥಿತಿಯಲ್ಲಿ ಇಲ್ಲ. ನೀವು ಯಾವ ಹಾಳೆ ಹಿಡ್ಕೋತಿರೋ ಅದು ಕೈ ಹಿಡಿದಲ್ಲಿ ತುಂಡಾಗಿ ಹೋಗುತ್ತೆ, ಅಷ್ಟು ಬ್ರಿಟ್ಲಾಗಿದೆ. ಹಾಗಾದರೆ ಅದನ್ನು ಉಳಿಸ್ಬೇಕಲ್ಲ. ಮುಂದಿನವರಿಗೆ ಬರೀ ಆ ಪುಸ್ತಕ ನೋಡಿ ಕಣ್ಣಿಗೆ ಒತ್ತಿಕೊಳ್ಳುವುದಲ್ಲ, ಆ ಲಿಪಿಯನ್ನು ಓದಬೇಕು. ಅವರು ತಾಡ್ವಲೆಯಲ್ಲಿ ತುಳು ಲಿಪಿಯಲ್ಲಿ ಬರೆದಿದ್ದಾರೆ. ಅವರದ್ದೇ ಹಸ್ತಾಕ್ಷರದಲ್ಲಿ ಇದ್ದಂಥ ಸರ್ವಮೂಲ ಗ್ರಂಥವನ್ನು ಮುಂದಿನ ಜನ ಓದಬೇಕು, ಮುಂದಿನ ಜನಕ್ಕೆ ಸಿಗಬೇಕು. ಅದಕ್ಕೆ ಅದನ್ನು ಒಂದು ಡಿಜಿಟಲ್ ಪ್ರಿಂಟ್ ಮಾಡೋಣ ಅಂತ ನಾನು ಸಲಹೆ ಮಾಡಿದೆ. ಅದಕ್ಕೆ ಅಮೇರಿಕದಿಂದ ಇಬ್ಬರು ತಜ್ಞರನ್ನು ಕರ್ಕೊಂಡು ಬಂದರು ಉಡುಪಿಗೆ ಹೋದ ವರ್ಷ. ಬಂದು ನಮ್ಮ ಮನೆಯಲ್ಲೇ ಆ ಹೃಷಿಕೇಶ ತೀರ್ಥರ ಪುಸ್ತಕವನ್ನು ತಂದಿಟ್ಟುಕೊಂಡು ಅಹೋರಾತ್ರಿ ಸುಮಾರು ಒಂದು 7-8 ದಿವಸ ಹಗಲು ರಾತ್ರಿ ಅವರಿಬ್ಬರು ತಜ್ಞರು ತೆಗೆದು ಅದರದ್ದು ಲ್ಯಾಪ್ಟಾಪ್ನಲ್ಲಿ ಅದರ ಪ್ರಿಂಟ್ ತೆಗೆದು ಡಿಜಿಟಲ್ ಪ್ರಿಂಟ್ ಮಾಡಿದರು. ಡಿಜಿಟಲ್ ಪ್ರಿಂಟ್ ಮಾಡಿದ ಪುಸ್ತಕ ಸುಮಾರು ಇಷ್ಟು ದಪ್ಪ, ಅಂದರೆ ಆ ಹಾಳೆಯನ್ನು ಅದಕ್ಕಿಂತ 2 ಪಟ್ಟು ದೊಡ್ಡದಾಗಿ ವೈಟ್ ಪೇಪರ್ನಲ್ಲಿ ಅದನ್ನು ಮಾಡಿದಾಗ ಇವತ್ತು ನೀವು ಅದನ್ನು ತಾಡ್ವಾಲೆಯನ್ನು ತೆಗೆದರೂ ಓದಲಿಕ್ಕೆ ಬಹಳ ಕಷ್ಟ ಇದೆ, ಮಸುಕಾಗಿದೆ ಅಕ್ಷರ. ಇದು ಬಿಳಿ ಹಾಳೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟು ಕಪ್ಪು ಲಿಪಿ ದೊಡ್ಡದಾಗಿ ಹೃಷಿಕೇಶ ತೀರ್ಥರ ಲಿಪಿಯನ್ನು ನೀವು ನೋಡಿ ಸಂತೋಷ ಪಡಬಹುದು, ಓದಬಹುದು, ಸ್ವಚ್ಛವಾಗಿ ಸ್ಪೆಕ್ಸ್ ಇಲ್ಲದೆ ಓದಬಹುದು, ಅಷ್ಟು ದೊಡ್ಡದಾಗಿ ಡಿಜಿಟಲ್ ಪ್ರಿಂಟ್ ಮಾಡಿದ್ದಾರೆ. ಮಾಡಿ ಅದರ 3 ಪ್ರತಿ ಪ್ರಿಂಟಿನಲ್ಲಿ ತೆಗೆದಿದ್ದಾರೆ. ಅದು 1 ಪ್ರತಿ ಪಲಿಮಾರು ಮಠದಲ್ಲಿದೆ, 1 ಪ್ರತಿ ನಮ್ಮ ಮನೆಯಲ್ಲಿದೆ, 1 ಪ್ರತಿ ಅದನ್ನು ತಾರಾ ಪ್ರಕಾಶನ ಅಂತ ಒಂದು ಸಂಶೋಧನಾ ಸಂಸ್ಥೆ ಅದರ ಅಧೀನದಲ್ಲಿದೆ. ಈಗ ಅದು ಬಾಳೆಗಾರ ಮಠದಲ್ಲಿದೆ. ಈಗ 3 ಡಿಜಿಟಲ್ ಪ್ರಿಂಟ್ ಆಯಿತು. ಈಗ ಮುಂದಿನ ಆಲೋಚನೆ ಏನು ಅಂತಂದರೆ, ಇದು ಎಲ್ಲರಿಗೂ ಸಿಗಬೇಕು. ಆಚಾರ್ಯರ ಸರ್ವಮೂಲ ರೂಪಮನ್ಯದಿವ, ಆಚಾರ್ಯರ ಸರ್ವಮೂಲ ಗ್ರಂಥ ಆಚಾರ್ಯರದೇ ಇನ್ನೊಂದು ರೂಪ ಅಂತ ಹೇಳ್ತಾರೆ ನಾರಾಯಣ ಪಂಡಿತರು. ಆಚಾರ್ಯರನ್ನೇ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಷ್ಟು, ಆಚಾರ್ಯರನ್ನು ಸ್ವತಃ ಮನೆ ಕರೆಸಿ ಪೂಜೆ ಮಾಡಿಸಿದರೆ ಎಷ್ಟು ಭಾಗ್ಯವೋ ಅಷ್ಟು ಆ ಸರ್ವಮೂಲ ಗ್ರಂಥವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ, ಆಚಾರ್ಯರೇ ಅನುಗ್ರಹಿಸಿದ, ಅವರ ಖಾಸಾ ಶಿಷ್ಯರೇ ಬರೆದ ಮತ್ತು ಪ್ರಾಯ ಆಚಾರ್ಯರು ಮುಟ್ಟಿ ನೋಡಿ ಹರಸಿದ ಒಂದು ಮ್ಯಾನುಸ್ಕ್ರಿಪ್ಟ್, ಅದನ್ನು ಡಿಜಿಟಲ್ ಪ್ರಿಂಟು ಎಲ್ಲರಿಗೂ ಹಂಚುವುದು ಸಾಧ್ಯ ಇಲ್ಲ. ಈಗ ಸಪೋಸು ಪ್ರತಿಯೊಬ್ಬ ಮಾಧ್ವನು ಅಕಸ್ಮಾತ್ ಒಳ್ಳೆಯ ಬುದ್ಧಿ ಬಂದು ನಮ್ಮ ಮನೆಯಲ್ಲೂ ಆಚಾರ್ಯರ ಸರ್ವಮೂಲ ಗ್ರಂಥ ನಮ್ಮ ಪೀಠದಲ್ಲಿ ಪೂಜೆ ನಡೀಬೇಕು ಅನ್ನುವಂಥ ಸದ್ಬುದ್ಧಿ ಆಚಾರ್ಯರು ಕೊಟ್ಟುಬಿಟ್ರೆ ಎಲ್ಲಿಂದ ಅದನ್ನು ಪಡೆಯೋದು? ಅಂಥ ವ್ಯವಸ್ಥೆ ಈಗ ಆಗಿದೆ. ಏನು ಅಂತಂದರೆ ಬಹಳ ವಿಚಿತ್ರ ಇದು. ಅದಕ್ಕೆ ಹೇಳಿದೆ, ಇತಿಹಾಸದಲ್ಲಿ ಎಂದೂ ಆಗದ ಒಂದು ಘಟನೆ. ಇಡೀ ಸರ್ವಮೂಲವನ್ನು ರಿಡ್ಯೂಸ್ ಮಾಡಿ ಒಂದು ಚಿನ್ನದ ಹಾಳೆಯಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹಪ್ಪಳದ ಗಾತ್ರದ ಸುವರ್ಣ ಫಲಕ, ಬಂಗಾರದ ಫಲಕದಲ್ಲಿ ಅದನ್ನು ರಿಡ್ಯೂಸ್ ಮಾಡಿ, ಅದು ಸಿಲಿಕನ್ ಆ ಟೆಕ್ನಾಲಜಿಯಿಂದ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಅದನ್ನು ಆದದ್ದು ಬಿಡುಗಡೆ ಆಗುತ್ತೆ. ನೀವು ಯಾರಾದರೂ ಬೇಕಿದ್ದರೆ ಅದನ್ನು ಬುಕ್ ಮಾಡಬಹುದು, ತರಿಸಿಕೊಂಡು ನಿಮ್ಮ ಮನೆಯಲ್ಲಿ ಆಚಾರ್ಯರ ಸರ್ವಮೂಲದ ಬಂಗಾರದ ಪ್ರತಿಯನ್ನು ನಿಮ್ಮ ಪೀಠದಲ್ಲಿಟ್ಟು ಪೂಜೆ ಮಾಡಬಹುದು. ಇದು ಪ್ರಾಯ ಈ 700 ವರ್ಷದಲ್ಲಿ ಎಂದೂ ನಡೆಯದಂಥ ಒಂದು ಘಟನೆ. ಅದು ಮುಕುಂದ ಅವರಿಂದ ಎಲ್ಲ ಮಾಧ್ವರಿಗೂ ಅದು ಸಿಗುವಂಥ ಕೆಲಸ ಅವರು ಮಾಡಿದ್ದಾರೆ. ನಾನು ಇಲ್ಲೇ ಕೂತು ನಾನು ಸಲಹೆ ಕೊಟ್ಟೆ, ಅವರು ಹೇಳಿದ್ದಕ್ಕೆಲ್ಲ ಅಸ್ತು ಅಂತ ಹೇಳಿದೆ. ನನ್ನ ಪಾತ್ರ ಸುಮ್ಮನೆ ತಲೆ ಆಡಿಸೋದಷ್ಟೇ, ಎಲ್ಲ ಪರಿಶ್ರಮ ಪಟ್ಟವರು ಅವರು. ಅಂಥ ಅದನ್ನು ನಾಡಿದ್ದು ಇಲ್ಲೇ ಚಾತುರ್ಮಾಸ್ಯ ಕೂತಿರತಕ್ಕಂಥ ಕಾಣಿಯೂರು ಮಠದ ಶ್ರೀಗಳವರು ಒಬ್ಬ ಆಚಾರ್ಯರ ಪೀಠದಲ್ಲಿ ಕೂತವರ ಕೈಯಲ್ಲೇ ಅದು ಬಿಡುಗಡೆ ಮಾಡಬೇಕು ಅನ್ನೋದು ಆಚಾರ ಸಂಕಲ್ಪವೂ ಏನೋ. ಯಾಕೆಂದರೆ ಅಕಸ್ಮಾತ್ ಅವರು ಕೂತ್ಬಿಟ್ಟಿದ್ದಾರೆ ಇಲ್ಲಿ ಒಬ್ಬರು ಯತಿಗಳು. ಇಲ್ಲ ನೀವು ಎಲ್ಲೋ ಚಾತುರ್ಮಾಸ್ಯ ಕೂತಿದ್ರೆ ಅವ್ರನ್ನ ಕರೆಸುವುದಾಗೋಲ್ಲ, ಆದರೆ ಇಲ್ಲೇ ಇದ್ದಾರೆ. ಹಾಗಾಗಿ ಅವರ ಹತ್ರ ನಿವೇದಿಸಿಕೊಂಡಿದ್ದೇನೆ, ಬಿಡುಗಡೆ ಮಾಡಿ ಅಂತ. ಅವರು ಒಪ್ಪಿಕೊಂಡಿದ್ದಾರೆ, ಅವರು ಬಿಡುಗಡೆ ಮಾಡ್ತಾರೆ. ಡಾಕ್ಟರ್ ಮುಕುಂದ್ ಅವರು ಅದಕ್ಕೆ ಅಮೇರಿಕಾದಲ್ಲಿ ತಾನು ಮಾಡಿದಂಥ ಪರಿಶ್ರಮ ಏನೋ, ಅದು ಹೇಗೆ ಆಯಿತು ಅನ್ನೋದನ್ನು ಅವರು ತಿಳಿಸ್ತಾರೆ ನಿಮಗೆ. ಮತ್ತು ನಾನು ಅದರ ಬಗ್ಗೆ ಕೆಲವು ಮಾತುಗಳನ್ನು ನಾಡ್ದು ಹೇಳ್ತೇನೆ. ಅದು ಪ್ರಿಂಟು ಆದದ್ದು, ಅದರ ವಿಶೇಷ, ಅದಕ್ಕೆ ಹಿಂದೆ ಇದ್ದಂಥ ಪರಿಶ್ರಮ, ಇದನ್ನೆಲ್ಲ ಇವತ್ತು ನಾನು ಬರೀ ಇಂಟ್ರೊಡಕ್ಟರಿಯಾಗಿ ಇಷ್ಟು ಮಾತು ಹೇಳಿದೆ. ಒಂದು ಏನು ಅಂದರೆ, ಅದರ ನಿಮಗೆ ತಗೋಬೇಕು ಅಂತ ಆಸೆ ಇದೆ. ಅದು ಏನದು, ಎಷ್ಟು ಬೆಲೆ ಆಗುತ್ತೆ? ಅದು ಬಂಗಾರದ ಪ್ಲೇಟು. ಮತ್ತು ಒಂದೇನು ಅಂದರೆ, ಆ ಬಂಗಾರದ ತಳಿಗೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಹಾಗೆ ಆಚಾರ್ಯರ ಸತ್ಯವಚನಗಳು ಅದರಲ್ಲಿ ಮುಚ್ಚಿಟ್ಟು ಬಂಗಾರದ ತಳಿಗೆ. ಅದರಿಂದ ದುಬಾರಿ ಆಗುತ್ತೆ ಬಹಳ. ಇನ್ನೊಂದೇನು ಅಂದರೆ, ಆ ಮೂಲ ಪ್ರತಿ ಪಲಿಮಾರ ಮಠದ್ದಾದ್ದರಿಂದ
ಇದನ್ನು ಮಾರಿ ಬಂದದ್ದರಲ್ಲಿ 10% ಹಣವನ್ನು ಮಠಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಅವರು. ನಾವು ಒಟ್ಟಿಗೆ ಸೇರಿ ಈ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಅದು ಒಂದು ಪ್ಲೇಟಿಗೆ ಅದರ ಟೆಕ್ನಿಕಲ್ ಪ್ರೋಸೆಸ್ಸೇ ಒಂದು ದೊಡ್ಡ, ಅದರ ಬಗ್ಗೆ ಅವರು ನಾಡ್ದು ಹೇಳಬಹುದು. ಅವರು ಹೇಳಲಿಲ್ಲ ಅಂದರೆ ಮತ್ತೆ ನಾನು ಹೇಳ್ತೀನಿ ಅದು ಎಷ್ಟು ಅಪೂರ್ವ. ಈ ರೀತಿಯ ಟೆಕ್ನಿಕಲ್ ಪ್ರೋಸೆಸ್ಸು ಕೂಡ ವೈಜ್ಞಾನಿಕ ಯುಗದಲ್ಲಿ ಎಷ್ಟು ಅಪೂರ್ವ ಇದು ಅಂತ ಧಾರಾಳವಾಗಿ ಸಿಗುವಂಥ ವಿಧಾನ ಅಲ್ಲ. ಅದರ ಬಗ್ಗೆ ಅವರು ಹೆಚ್ಚು ವ್ಯಾಪಕವಾಗಿ ಬಲ್ಲವರು, ಅವರು ಹೇಳ್ಬೋದು. ಅವರು ಹೇಳಲಿಲ್ಲ ಅಂದರೆ ನಾನು ಹೇಳ್ತೀನಿ. ಅಂತೂ ಇಂಥ ಒಂದು ಅಪೂರ್ವವಾದಂಥ ಬಂಗಾರದ ಹಾಳೆಗೆ ದುಡ್ಡು ಕೊಡಲಿಕ್ಕೆ ತಯಾರಿದ್ದಾರೆ ಜನ. ಬಂಗಾರ ಅಂದರೆ ಜೀವ ಬಿಡ್ತಾರೆ, ನಾಲಿಗೆಲ್ಲ ಜೊಲ್ಲು ಸುರಿಸ್ತಾರೆ. ಇದರಲ್ಲಿ ಆಚಾರ್ಯರ ಸರ್ವಮೂಲದ ಋಷಿಕೇಶ ತೀರ್ಥರು ಬರೆದಿಟ್ಟ ಸಮಸ್ತ ಅಕ್ಷರಗಳು ಅದರಲ್ಲಿ ಛಾಪಾಗಿವೆ, ರೆಡ್ಯೂಸ್ ಆಗಿ. ಅದನ್ನು ನೀವು ಮ್ಯಾಗ್ನಿಫೈ ಮಾಡಿದರೆ ಸರ್ವಮೂಲ ಪೂರ್ತಿ ಓದ್ಬೋದು ಅದರಲ್ಲಿ. ಆ ರೀತಿ ಒಂದೇ ಪ್ಲೇಟಿನಲ್ಲಿ ಬಂಗಾರದ ತಳಿಗೆಯಲ್ಲಿ ಸಮಸ್ತ ಸರ್ವಮೂಲ ಉಂಟು. ಅದು ಆಚಾರ್ಯರ ಪ್ರತೀಕ. ಆಚಾರ್ಯರ ಪ್ರತಿಮೆಗಿಂತ ಹೆಚ್ಚು ಮಹತ್ವದ್ದು. ಪ್ರತಿಮೆ ಇಟ್ಟುಕೊಳ್ಳೋದಕ್ಕಿಂತ ಯಾರಾದರೂ ಅದನ್ನು ಮನೆಯಲ್ಲಿ ಇಟ್ಟು ಪೂಜಿಸಬೇಕು ಅಂತ ಬಯಸಿದರೆ ಅದಕ್ಕೆ ನೀವು 20,000 ರೂಪಾಯಿ ಕೊಡಲಿಕ್ಕೆ ಸಿದ್ಧರಾಗಿರಬೇಕಾಗತ್ತೆ. ಅದು ಬಂಗಾರದ ಚಿನ್ನ ಅಷ್ಟೇ ಅಲ್ಲ, ಅದು ಆಚಾರ್ಯರು ಸುವರ್ಣ. ಅದು ಆಚಾರ್ಯರ ಅಕ್ಷರ, ಒಂದೊಂದು ಅಕ್ಷರವೂ ಸುವರ್ಣ. ಅದು ಅಕ್ಷರ ವರ್ಣವೇ ಸುವರ್ಣ. ಅದಕ್ಕೆ ಎಷ್ಟು ಕೊಟ್ಟರೂ ಕಮ್ಮಿ. ಅದು ಬೆಲೆ ಕಟ್ಟುವಂತಹ ವಸ್ತು ಅಲ್ಲ. ಆದರೂ ಒಂದು ಬೆಲೆ ಕೊಡುವುದಕ್ಕೆ ಒಂದು ಮಾನದಂಡ ಬೇಕಲ್ಲ. ಪೂಸಟ್ಟಾಗಿ ಹಂಚಲಿಕ್ಕೂ ಆಗೋದಿಲ್ಲ. ಆಮೇಲೆ ಒಂದು ಬೆಲೆ ಕೊಡಲೇಬೇಕಾಗತ್ತೆ. ಆದರೆ ಅದರ ಬೆಲೆ ನೀವು 20,000 ಕೊಟ್ಟು ಕೊಂಡುಕೊಳ್ಳುವಂಥದ್ದು ಬೆಲೆ ಕಟ್ಟಲಾಗದ ವಸ್ತು ಅನ್ನೋದು ನಿಮಗೆ ನೆನಪಿರಲಿ. ಅದರಿಂದ ಯಾರಾದರೂ ಅದು ಬೇಕು ಅಂತ ಹೇಳುವವರು ನಾಡಿದ್ದು ಬುಕ್ ಮಾಡ್ಬೋದು. ಅವ್ರದ್ದು ಕೊಟ್ಟರೆ ಅವರು ತಕ್ಷಣ ಅಮೇರಿಕಾದಿಂದ ತರಿಸಿ ಸಪ್ಲೈ ಮಾಡ್ತಾರೆ. ಅದರ ವ್ಯವಸ್ಥೆ ಏನು ಅದೆಲ್ಲ ಅವ್ರು ಮತ್ತೆ ಹೇಳ್ತಾರೆ. ನಾಡಿದ್ದು ಇಂಥ ಒಂದು ಅಪೂರ್ವವಾದ ಬಂಗಾರದ ತಳಿಗೆ ಸರ್ವಮೂಲದ ಪೂರ್ತಿ ಅಚ್ಚು ಒಳಗೊಂಡಿರುವ ಬಂಗಾರದ ಒಂದು ತಟ್ಟೆ, ಪಾತ್ರೆ, ಒಂದು ಪ್ಲೇಟು. ಅದು ನಾನದು ಹಪ್ಪಳದ ಆಕಾರದ ಬಂಗಾರದ ಪ್ಲೇಟ್. ಅದು ಸರಿ, ಅದು ನಾಡಿದ್ದು ಉದ್ಘಾಟನೆ ಆಗುತ್ತೆ. ಆ ವಿಷಯ ನಿಮಗೆ ಪೂರ್ವಭಾವಿಯಾಗಿ ತಿಳಿದಿದ್ದರೆ ಅದನ್ನು ಅಪೇಕ್ಷೆ ಪಡುವವರು ಕಾರ್ಯಕ್ರಮಕ್ಕೂ ಬರಬಹುದು, ಕೊಂಡುಕೊಳ್ಳಬಹುದು. ಅದಕ್ಕೆ ಪೂರ್ವಭಾವಿಯಾಗಿ ಈ ಸೂಚನೆ ಇರಲಿ ಅಂತ ಇಷ್ಟು ವಿಷಯ ತಮಗೆ ತಿಳಿಸಿ ಅದರ ನಂತರ ಗೀತೆಗೆ ಪ್ರವೇಶ ಮಾಡ್ತಾ ಇದ್ದೇನೆ. ಅದನ್ನು ಏನು ಸಂಕಲ್ಪ ಮಾಡಿದ್ದೇವೆ ಅಂದರೆ, ಈಗ ಸಾಮಾನ್ಯವಾಗಿ ಯಾರು ಉದ್ಘಾಟನೆ ಮಾಡ್ತಾರೋ ಅವರಿಗೊಂದು ಕಾಂಪ್ಲಿಮೆಂಟ್ರಿ ಕಾಪಿ ಕೊಡುವ ಕ್ರಮ ಇದೆ. ಅದೂ ಇಲ್ಲ. ಕಾಣಿಯೂರು ಸ್ವಾಮಿಗಳಿಗೆ ಕೂಡ ಕಾಂಪ್ಲಿಮೆಂಟ್ರಿ ಕಾಪಿ ಕೊಡೋಲ್ಲ. ಅವರು 20,000 ರೂಪಾಯಿ ಕೊಟ್ಟೇ ಕೊಂಡುಕೊಳ್ಬೇಕು. ಯಾಕೆಂದರೆ ಆಚಾರ್ಯರ ಗ್ರಂಥ ಸರ್ವಮೂಲ ಅಷ್ಟು ಅಗ್ಗಾಗುವ ಪ್ರಶ್ನೆ ಇಲ್ಲ. ಉದ್ಘಾಟನೆ ಮಾಡಿದವರು 20,000 ಕೊಟ್ಟರೆ ಒಂದು ಪ್ರತಿ ಸಿಗುತ್ತೆ. ಇದು ಉದ್ಘಾಟನೆ ಮಾಡಿದಾಗ ನೋಡಿದ್ದೆಷ್ಟೋ ಅಷ್ಟೇ. ಈ ರೀತಿ ಅದನ್ನು ಒಂದು ವ್ಯವಸ್ಥೆ ನಾಡಿದ್ದಾಗತ್ತೆ. ಅದು ಪೂರ್ವಭಾವಿಯಾಗಿ ನಿಮಗೆ ತಿಳಿದಿರಲಿ ಅನ್ನೋದಕ್ಕೋಸ್ಕರ ಒಂದು ನಿಜವಾಗಿ ಪ್ರತಿಯೊಬ್ಬ ಮಾಧ್ಯಮವೂ ಸಂತೋಷ ಪಡಬೇಕಾದ, ಹೆಮ್ಮೆ ಪಡಬೇಕಾದ ವಿಷಯ. ಎಷ್ಟು ಜನರಿಗೆ ಸಂತೋಷ ಆಗುತ್ತೋ, ಎಷ್ಟು ಜನರಿಗೆ ಸಂಕಟ ಆಗುತ್ತೋ ಗೊತ್ತಿಲ್ಲ. ಅದು ಕೆಲವರು ಆಗುತ್ತಲ್ಲ ಅಂತ ಸಂಕಟ ಪಡೋರು ಇದ್ದಾರೆ. ಮಾಧ್ವರ ಏನು ಮಾಡೋದು, ನಮ್ಮ ದುರ್ದೈವ. ಅಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಷ್ಟು ವಿಷಯ ತಮಗೆ ನಿವೇದಿಸಿ ಆಮೇಲೆ ಗೀತೆಗೆ ಪ್ರವೇಶ ಮಾಡಿ. ನಿನ್ನೆ ನಾನು ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಅನ್ನುವ ಪದ್ಯದ ಬಗ್ಗೆ, ಅನ್ಯಂ ಕರ್ತಾರಂ ಗುಣೇಭ್ಯ ಅನ್ಯಂ ಕರ್ತಾರಂ, ತ್ರಿಗುಣಗಳಿಗಿಂತ ಬೇರೆಯಾದ ಒಬ್ಬ ಕರ್ತ ಏನು, ಅವನನ್ನು ನಾನು ಪಶ್ಯತಿ ಅಂದರೆ ತ್ರಿಗುಣಗಳಿಂದ ಬೇರೆಯಾದ ಕರ್ತ ಅಂದರೆ ತಾನು ಅಂತಲೇ ಅರ್ಥ. ತ್ರಿಗುಣಗಳು ಮಾಡಿದ್ದಲ್ಲ, ಅವು ಜಡ, ಅವು ಏನು ಮಾಡ್ತವೆ, ನಾನೇ ಮಾಡಿದ್ದು ಅಂತ ತಿಳ್ಕೊಳ್ಳೋದು. ನಾನು ಅಹಂ ಕರ್ತ ಅನ್ನತಕ್ಕಂಥ ಅಹಂಕಾರದಿಂದ ಯಾರು ಈ ಸತ್ಯವನ್ನು ತಿಳಿಯೋದಿಲ್ಲ ಅವನಿಗೆ ಇದು ಏನು ಮತ್ತೇನು ತಿಳ್ಕೋಬೇಕು. ಅನ್ಯಂ ನಾನು ಪಶ್ಯತಿ, ತ್ರಿಗುಣಗಳಿಂದಲೇ ಈ ಕಾರ್ಯ ನಡೀತಾ ಇದೆ, ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರೋ ಕರ್ತ. ನಾನು ಹೇಳಿದೆ ಕರ್ತ ಅನ್ನುವುದನ್ನು ಔಪಚಾರಿಕವಾಗಿ ಜಡದಲ್ಲಿ ಶಾಸ್ತ್ರಕಾರರು ಪ್ರಯೋಗ ಮಾಡ್ತಾರೆ. ಇಲ್ಲದೆ ಜಡಕ್ಕೆ ಕರ್ತೃತ್ವ ಇಲ್ಲಲ್ಲ, ಅದು ಚೇತನಕ್ಕೂ ಇಲ್ವಲ್ಲ. ಅದರಿಂದ ಚೇತನಕ್ಕೂ ಔಪಚಾರಿಕವೇ, ಜಡಕ್ಕೂ ಔಪಚಾರಿಕವೇ. ಭಗವಂತ ಒಬ್ಬನೇ ನಿಜವಾದ ಕರ್ತ. ನಾನು ನಿನ್ನೆ ಹೇಳಿದೆ, ಚೇತನದಲ್ಲಿ ಏನಂದರೆ ಇಚ್ಛಾಪೂರ್ವಕ ಕೃತಿ ಇದೆ, ಜಡದಲ್ಲಿ ಬರೀ ಕೃತಿ ಇದೆ. ಚೇತನದಲ್ಲಿ ಇಚ್ಛಾಪೂರ್ವಕ ಕೃತಿ ಇದೆ, ಭಗವಂತನಲ್ಲಿ ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ ಇದೆ. ಅದರಿಂದ ಕರ್ತ ಅಂದರೆ ಪಾಣಿನಿ ಹೇಳ್ತಾನೆ ಸ್ವತಂತ್ರ ಕರ್ತ ಅಂತ. ಯಾರಲ್ಲಿ ಸ್ವಾತಂತ್ರ್ಯ ಇದೆಯೋ ಅವನು ನಿಜವಾಗಿ ಮಾಡೋದು. ಇದು ಹೇಗೆ ಅಂದರೆ ಇದಕ್ಕೆ ಉದಾಹರಣೆ ಹೇಳ್ತಾನೆ, ಬರೇ ಕೃತಿ. ಊಧಃ ದೋಗ್ಧಿ, ಕೆಚ್ಚಲು ಹಾಲು ಕೊಡುತ್ತದೆ. ಕೆಚ್ಚಲು ಹಾಲು ಕೊಡುತ್ತಾ? ಅಂದರೆ ಕೆಚ್ಚಲಿನಿಂದ ಹಾಲು ಬರುತ್ತೆ, ಅದನ್ನು ಕೆಚ್ಚಲು, ಅದು ಜಡ.
ಕೆಚ್ಚಲು ಅನ್ನೋದು ಒಂದು ಚರ್ಮ ಮಾಂಸಗಳ ಮುದ್ದೆ. ಅದು ಕೆಚ್ಚಲು ಹಾಲುಗರೆಯುತ್ತೆ. ಹಾಲು ಕೊಡುವ ಕ್ರಿಯೆಯ ಕರ್ತೃತ್ವವನ್ನು ಕೆಚ್ಚಲಿನಲ್ಲಿ ಹೇಳ್ತೇವೆ ನಾವು. ಆದರೆ ಅದು ಅಮುಖ್ಯವಾದ ಕರ್ತೃತ್ವ. ಜಡದಲ್ಲೂ ಕರ್ತೃತ್ವ ಬಂತಾ. ಅದರ ನಂತರ ದನ ಹಾಲು ಕೊಡುತ್ತೆ. ಇದು ಕೆಚ್ಚಲಲ್ಲ, ದನ. ಇಲ್ಲಿ ಕೆಚ್ಚಲಿಗೆ ಇಚ್ಛೆಯೂ ಇಲ್ಲ, ಬರೀ ಕ್ರಿಯೆ ಇದೆ. ಹಾಲು ಇಳಿಯುತ್ತೆ ಅದರಲ್ಲಿ ಅಷ್ಟೇ. ದನಕ್ಕೆ ಹಾಲು ಇಳಿಸಬೇಕು ಅನ್ನೋ ಇಚ್ಛೆ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಯಾಕಂದರೆ ಒಬ್ಬ ಗೋವಳ ಅದನ್ನು ಎಳೆದರೆ ಮಾತ್ರ ಬರೋದು, ಅದು ಇಳಿಸಿ ಕೆಚ್ಚಲು ತುಂಬಿಕೊಳ್ಳುತ್ತೆ. ಹಾಲು ಕೊಡುವುದು ದನಕ್ಕೆ ಇಚ್ಛೆ ಇದೆ ಕೊಡಬೇಕು ಅಂತ. ಅದರ ಒಂದು ಕರು ಚುಚ್ಚಿ ಎಳಿಬೇಕು, ಒಂದು ಗೋವಳ ಇಳಿದಿದ್ರೆ ಬರೋಲ್ಲ. ಹಾಗಾಗಿ ದನ ಹಾಲು ಕೊಡುತ್ತೆ ಎನ್ನುವುದು ಇಚ್ಛಾಪೂರ್ವಕ ಕೃತಿ. ದನಕ್ಕೆ ಸ್ವಾತಂತ್ರ್ಯ ಇಲ್ಲ. ಗೋವಳ ಅವನು ತನ್ನ ಇಚ್ಛೆಯಿಂದ ತನಗೆ ಹೇಗೆ ಬೇಕು ಹಾಗೆ ಹಾಲು ಕರೆದು ಮಾಡ್ತಾನೆ. ಹೀಗೆ ಕೆಚ್ಚಲು ಹಾಲು ಕೊಡುತ್ತೆ, ದನ ಹಾಲು ಕೊಡುತ್ತೆ, ಗೋವಳ ಹಾಲು ಕರೀತಾನೆ. ಈ ಮೂರು ಕೃತಿ ಇಚ್ಛಾಪೂರ್ವಕ ಕೃತಿ, ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ. ಲೋಕದಲ್ಲಿ ಗೋವಳನು ಸ್ವತಂತ್ರ ಅಲ್ಲ, ಅದು ಬೇರೆ. ಆ ಕಾಂಟೆಕ್ಸ್ನಲ್ಲಿ ಈ ಮೂರು ರೀತಿಯ ಕರ್ತೃತ್ವ ಹೇಗಿದೆ ಹಾಗೆ ಈ ಗುಣಗಳು ಮಾಡ್ತಾವೆ. ಅಂದರೆ ಇಲ್ಲಿ ಕರ್ತ ಅಂದರೆ ನಿಜವಾದ ಕರ್ತ ಅಲ್ಲ, ಪರಿಣಾಮ ಆಗುವುದಷ್ಟೇ. ಇಲ್ಲಿ ತ್ರಿಗುಣಗಳ ಪರಿಣಾಮ, ಪ್ರಕೃತಿಯ ಜಡ ಪ್ರಕೃತಿಯ ಪರಿಣಾಮ ರೂಪವಾಗಿ ನಮ್ಮಲ್ಲಿ ಕ್ರಿಯೆಗಳಾಗೋದು. ಅದರಿಂದ ಪರಿಣಾಮಿ ಕಾರಣ ಕರ್ತ ಅಂದರೆ, ನಿಜವಾಗಿ ನಿಮಿತ್ತ ಕಾರಣ ಅಂತ ಅರ್ಥ. ಕರ್ತ ಅಂದರೆ ನೀವು ಗುಣಗಳನ್ನು ಇಟ್ಟುಕೊಂಡಾಗ ಪರಿಣಾಮಿ ಕಾರಣ ಅಂತ. ಯಾಕೆಂದರೆ ಈಗ ಮಡಕೆಯನ್ನು ಕರ್ತ ಯಾರು? ಕುಂಬಾರ. ಮಣ್ಣು ಪರಿಣಾಮಿ ಕಾರಣ, ಮಣ್ಣು ಮಡಕೆಯಾಗಿ ಪರಿಣಾಮ ಹೊಂದುತ್ತೆ. ಆದರೆ ಮಣ್ಣು ಮಡಕೆಯನ್ನು ಮಾಡುತ್ತೆ ಅಂತ ಯಾರು ಹೇಳೋಲ್ಲ. ಅದು ಮುಖ್ಯ ಪ್ರಯೋಗ ಅಲ್ಲ, ಔಪಚಾರಿಕ ಅರ್ಥ ಆಯಿತು. ಆದರೆ ನಾನು ಹೇಳಿದೆ ಕರ್ತ ಅನ್ನುವ ಶಬ್ದವನ್ನೇ ಉಪಯೋಗಿಸಿದ್ದರಿಂದ ಇಲ್ಲಿ ಮುಖ್ಯವಾದ ಕರ್ತ ಅನ್ನುವ ಅರ್ಥವನ್ನು ಬಳಸಬೇಕು ಅಂತಾಯ್ತಲ್ಲ. ಇದನ್ನು ಸೂಚನೆ ಚೇತನದಲ್ಲಿ ಮಾತ್ರ ಇರತಕ್ಕಂತಹ ಕ್ವಾಲಿಟಿ ಇದು, ಜಡದಲ್ಲಿ ಇಲ್ಲ. ಆದ್ದರಿಂದ ಗುಣ ಅಂತಂದರೆ ಗುಣದ ಅಭಿಮಾನಿ ದೇವತೆಯಾಗಿರತಕ್ಕಂಥ ಲಕ್ಷ್ಮೀ ಅನ್ನುವ ಅರ್ಥ ಇಲ್ಲಿ ವಿವಕ್ಷಿತ ಅನ್ನುವುದು ಕರ್ತಾರಂ ಅನ್ನೋ ಶಬ್ದದಿಂದ ಸೂಚಿತವಾಯಿತು. ಅಂದ ಗುಣೇಭ್ಯ ಅನ್ಯಂ ಕರ್ತಾರಂ. ಹಿಂದೆ ಏನು ಹೇಳಿದ್ರು? ಗುಣಗಳಿಂದ ಬೇರೆಯಾದ ಕರ್ತ ಇಲ್ಲ, ಗುಣಗಳಿಂದಲೇ ಇದಾಗುವುದು ಅಂತ ತಿಳ್ಕೋ ಅಂತ. ಈಗ ಅದಲ್ಲ. ಗುಣಗಳು ಅಂದರೆ ಸಂಸತ್ವಾಯ ನಮಃ, ರಂ ರಜಸೇ ನಮಃ, ತಂ ತಮಸೇ ನಮಃ ಅಂತ ಸತ್ವರಜಸ್ತಮೋ ಗುಣವಾಚಕವಾದ ಶಬ್ದಗಳಿಂದ ಯಾರಿಗೆ ನಮಸ್ಕಾರ ಮಾಡ್ತೇವೋ ಆ ಶ್ರೀಭೂದುರ್ಗೆಯರು. ಅವರು ಗುಣೇಭ್ಯ ಅನ್ಯಂ. ಆ ಶ್ರೀಭೂದುರ್ಗೆಗಿಂತಲೂ ಅನ್ಯನಾಗಿರ್ತಕ್ಕಂಥವನು ಒಬ್ಬ ಇದ್ದಾನೆ ಕರ್ತ. ಇವರೆಲ್ಲ ಅವನು ಕರ್ತ. ನಾಹಂ ಕರ್ತ ನತ್ವಂ. ನಾಹಂ ಅಲ್ಲಿ ಹೇಳ್ತಾರೆ ನಾನು ಮಾಡಿದ್ದಲ್ಲ, ನತ್ವಂ ಕರ್ತ. ಕರ್ತ ಎಷ್ಟು ಸದಾ ಪ್ರಭು ಅಂತ. ನಾಹಂ ಕರ್ತ, ಇದು ಮೋಕ್ಷ ಧರ್ಮದಲ್ಲಿ ಬಂದಂಥ ಮಾತು. ನಾಹಂ ಕರ್ತ ನ ಕರ್ತ ತ್ವಂ. ನಾನು ಮಾಡಿಲ್ಲ, ನೀನು ಮಾಡಿಲ್ಲ, ಮತ್ತು ನಾವು ನೀವು ಸೇರಿ ಏನೋ ಆಯ್ತಲ್ಲ. ಕರ್ತ ಎಷ್ಟು ಸದಾ ಪ್ರಭು. ಮಾಡಿದವನು ಅವನು, ನಿನ್ನೊಳಗಿದ್ದು ನನ್ನೊಳಗಿದ್ದು ಮಾಡಿದವನು ಅವನು. ನೀನು ಮಾಡಿಲ್ಲ, ನಾನು ಮಾಡಿಲ್ಲ ಅಂತ ಆ ಕರ್ತ ಇಲ್ಲಿ ಬಂದೀಗ. ಗುಣೇಭ್ಯ ಅನ್ಯಂ. ತ್ರಿಗುಣಗಳ ಮಾನಿನಿಯಾಗಿರತಕ್ಕಂಥ ಗುಣಶಬ್ದವಾಚ್ಯಳಾಗಿರತಕ್ಕ ಶ್ರೀಭೂ ದುರ್ಗಾ ನಾಮಕಳಾದ ಮಹಾಲಕ್ಷ್ಮಿಯಿಂದಲೂ ಅನ್ಯಂ, ಅತೀತನಾದ ಬೇರೊಬ್ಬ ಇದ್ದಾನೆ, ಅವನು ಕರ್ತ. ಹಾಗೆ ಯದಾ ದ್ರಷ್ಟ ಅನುಪಶ್ಯತಿ. ನೋಡಿ, ಇದನ್ನು ಕಾಣುವ ಕಣ್ಣಿದ್ದವರು. ದ್ರಷ್ಟ ಅನ್ನುವ ಶಬ್ದ ಬಹಳ ಮುಖ್ಯ. ಯಾವುದೇ ಸಂಗತಿ ನಿಮಗೆ ಕಾಣಬೇಕಾಗಿದ್ದರೆ ಕಾಣುವ ಕಣ್ಣಿರಬೇಕು. ಕಣ್ಣಿದ್ದರೆ ಸಾಲದು, ಕಾಣಬೇಕು. ಅದನ್ನು ಕಾಣುವ ಕಣ್ಣು, ಕೆಲವರಿಗೆ ಕಣ್ಣಿರುತ್ತೆ ಕಾಣೋಲ್ಲ. ಅದರಿಂದ ಕಣ್ಣಿದ್ದರೆ ಸಾಲದು. ಒಬ್ಬರು ಅವಧೂತರು ಒಂದು ಸರ್ತಿ, ಒಬ್ಬರು ಬೆಳಗಾವಿ ಕಡೆ ಮುದುಕಿ ಒಬ್ಬರು, ಅವ್ರಿಗೆ ಪಾಪ ವಯಸ್ಸಾದ ಮೇಲೆ ಕಣ್ಣು ಹೊರಟೋಯ್ತು. ಆ ತಾಯಿಯ ಮಗ ಆ ಅವಧೂತರ ಹತ್ರ ಹೇಳಿದ, ನಮ್ಮ ತಾಯಿಗೆ ಕಣ್ಣು ಕಾಣೋಲ್ಲ, ತಾವು ಏನಾದರೂ ಮಾಡಿ ಕಣ್ಣು ಬರುವಂತೆ ಮಾಡಿರಿ ಅವರಿಗೆ ಅಂತ. ಅದಕ್ಕೆ ಅವಧೂತರು ಕೊಟ್ಟ ಉತ್ತರ, ಅವರು ಕಣ್ಣಿದ್ದಾಗಲೂ ನೋಡಬೇಕಾದ್ದನ್ನು ನೋಡಿಲ್ಲ, ಕಣ್ಣು ಹೋದದ್ರಿಂದ ಏನೂ ನಷ್ಟ ಇಲ್ಲ ಅಂತ. ಅದು ಇದ್ದಾಗಲೂ ನೋಡಲೇ ಇಲ್ಲ. ಹಾಗೆ ಹೆಚ್ಚಿನವರ ಬದುಕು ಕಣ್ಣಿರುತ್ತೆ, ಕಾಣಬೇಕಾದ್ದನ್ನು ಕಾಣುವುದೇ ಇಲ್ಲ. ಅದನ್ನು ದ್ರಷ್ಟ, ಸತ್ಯವನ್ನು ಕಾಣುವ ಕಣ್ಣಿದ್ದವರಿಗೆ ಇದು ಗೊತ್ತಾಗತ್ತೆ. ಅನುಪಶ್ಯ ಏನು ಅಂತ. ಗುಣೇಭ್ಯ ಅನ್ಯಂ ಕರ್ತಾರಂ ಅನುಪಶ್ಯತಿ. ಈ ತ್ರಿಗುಣಮಾನಿನಿಯಾಗಿರತಕ್ಕಂಥ ಪ್ರಕೃತಿ ಇದ್ದಾಳಲ್ಲ, ಜಡ ಪ್ರಕೃತಿ ಅಲ್ಲ, ಚೇತನ ಪ್ರಕೃತಿ, ಅವಳು ಕೂಡ ನಿಜವಾದ ಕರ್ತೃ ಅಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಸಾಂಖ್ಯರು ಹಾಗೆ ಹೇಳ್ತಾರೆ, ಪ್ರಕೃತಿ ಕರ್ತೃ ಪುರುಷಸ್ತು ಪುಷ್ಕರ ಬಲಾಶವನ್ನಿರ್ಲಿಪ್ತ. ಎಲ್ಲ ಮಾಡುವುದು ಪ್ರಕೃತಿ ಅಂತ. ಆದರೆ ಎಲ್ಲವನ್ನು ಪ್ರಕೃತಿ ಮಾಡೋದಲ್ಲ.
ಹೌದು, ಅವಳು ತಾಯಿಯಾಗಿ ಮಕ್ಕಳಿಗೆ ಎಲ್ಲವನ್ನು ಮಾಡ್ತಾ ಇದ್ದಾಳೆ. ಆದರೆ ಅವಳಷ್ಟೇ ಮಾಡುವುದಲ್ಲ. ಅನ್ಯಂ ಗುಣೇಭ್ಯ, ಅದಕ್ಕಿಂತ ಬೇರೆಯಾದ ಒಂದು ಶಕ್ತಿ ಇದೆ. ಅವನು ಕರ್ತ. ಯಾರದು? ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ. ಆ ಕರ್ತ ಚತುರ್ಮುಖನಿಗೂ ಬ್ರಹ್ಮಯೋನಿಂ, ಚತುರ್ಮುಖನಿಗೂ ತಂದೆಯಾದವನು. ಆಮೇಲೆ ಬ್ರಹ್ಮ ಅಂದರೆ ಚತ್ ಪ್ರಕೃತಿ, ಬ್ರಹ್ಮಯೋನಿಂ ಅಂದರೆ ಚಿತ್ ಪ್ರಕೃತಿಗೂ ನಿಯಾಮಕನಾದವ, ಮತ್ತು ಬ್ರಹ್ಮಯೋನಿಂ ಸಮಸ್ತ ವೇದಗಳಿಂದ ವಾಚ್ಯನಾದವ. ಅವನೊಬ್ಬ ಇದ್ದಾನೆ ಕರ್ತ. ಅವನನ್ನು ತಿಳಿದಾಗ ಯದಾ ಅನುಪಶ್ಯತಿ ತದಾ ನಾನ್ಯಂ ಅಲ್ಲ, ನಕಾರ ಅಲ್ಲ, ಅದು ನಾ ಅಂತ ದೀರ್ಘ ಆಗಿಬಿಡುತ್ತೆ ಅವಾಗ. ಅನ್ಯಂ ಯದಾ ಅನುಪಶ್ಯತಿ ತದಾ ನಾ ಭವತಿ. ನಾ ಅಂದರೆ ಮನುಷ್ಯ ಅಂದರ್ಥ. ಮನುಷ್ಯ ಪುರುಷ. ಆವಾಗ ಅವನು ಮನುಷ್ಯ ಆದ. ಇಲ್ಲದಿದ್ದರೆ ಪಶು ಅವನು. ಈ ಎಚ್ಚರ ಯಾರಿಗಿಲ್ಲವೋ ಅವನು ಪಶು, ಅವನು ಮನುಷ್ಯ. ಯಾಕೆಂದರೆ ಇದನ್ನು ತಿಳಿಯುವ ಶಕ್ತಿ ಕೊಟ್ಟದ್ದು ಭಗವಂತ ಮನುಷ್ಯನಿಗೆ ಮಾತ್ರ. ಅದನ್ನು ಕೊಟ್ಟದ್ದನ್ನು ಉಪಯೋಗಿಸಿ ತಿಳ್ಕೊಳ್ಳದೇ ಇದ್ದರೆ ಅವನು ಮನುಷ್ಯ ಆಗಿ ಹುಟ್ಟಿದ್ನ ಏನು ಉಪಯೋಗ ಆಯ್ತು? ಪಶು. ಹಟ್ಟಿಯಲ್ಲಿ ಕಟ್ಟೋಲ್ಲ, ಒಳಗೆ ತಿರುಗ್ತಾನೆ ಅಷ್ಟೇ. ನಿಜವಾಗಿ ಹಟ್ಟಿಯಲ್ಲಿ ಕಟ್ಟಬೇಕಾಗಿತ್ತು. ನಾವು ಬಹಳ ಜನರು ಹಟ್ಟಿಯಲ್ಲಿ ಕಟ್ಟೋಲ್ಲ. ಎಲ್ಲ ಹಟ್ಟಿಯಲ್ಲಿ ಇರಬೇಕಾದವ್ರು ಬಹಳ ಜನ ಇದ್ದಾರೆ ಪೇಟೆಯಲ್ಲಿ. ಅವರು ಪೇಟೆಯಲ್ಲಿ ಓಡಾಡ್ತಾರೆ, ಕಾರ್ನಲ್ಲಿ ಓಡಾಡ್ತಾರೆ, ಹಟ್ಟಿಯಲ್ಲೆಲ್ಲ ಕಾರ್ನಲ್ಲಿ ಇರ್ತಾರೆ. ಆದರೆ ನಿಜವಾಗಿ ಹಟ್ಟಿಯಲ್ಲಿ ಇರಬೇಕಾಗಿತ್ತು. ಏನು ಮಾಡೋದು? ಅವ್ರು ಏನೋ ಪೂರ್ವಜನ್ಮದ ಸುಕೃತಿಯಿಂದ ಹಟ್ಟಿ ಬದಲು ಕಾರ್ನಲ್ಲಿ ತಿರುಗಾಡ್ತಾರೆ, ಬಂಗ್ಲೆಯಲ್ಲಿ ಇರುತ್ತಾರೆ. ಒಬ್ಬರು ಇನ್ನೊಬ್ಬರು ಅವಧೂತರು ಅಲ್ಲ, ಹಟ್ಟಿಯಿಂದಾಗ ನನಗೆ ನೆನಪಾದ್ದು. ದೊಡ್ಡ ಮನೆ ಇದೆ ಅವರಿಗೆ. ಈಗ ಇಲ್ಲ ಅವರು, ದೊಡ್ಡ ಮನೆ. ಅಷ್ಟು ದೊಡ್ಡ ಮನೆ ಇದ್ದು, ದೊಡ್ಡ ಉಪ್ಪರಿಗೆ ಮನೆ, ಭಾರಿ ತೋಟ ಗೀಟ ಎಲ್ಲ ಇದ್ದು, ಆ ಅವಧೂತರು ಮಲ್ಕೊಳ್ತಾ ಇದ್ದದ್ದು ಎಲ್ಲಿ ಗೊತ್ತಾ? ಹಟ್ಟಿಯಲ್ಲಿ. ನನ್ನ ಕರ್ಕೊಂಡು ಹೋದರು ಅಲ್ಲಿಗೆ. ಆಮೇಲೆ ಅವ್ರ ಮಗ ಅಂತ ಅವರು ಹೇಳೋಲ್ಲ, ನಾವು ಹೇಳೋದು. ಅವ್ರು ನನ್ನ ಮಗ ಅಂತ ಯಾವತ್ತೂ ಹೇಳಿಲ್ಲ. ಅವನು ಹಠ ಮಾಡಿ ಒಳಗೆ ಕರ್ಕೊಂಡು ಹೋದ. ಆಮೇಲೆ ಒಳಗೆ ಹೋಗೋ ವಾಸ ಮನೆಯಲ್ಲಿ ಇರ್ತೀವಿ. ಅವ್ರು ನನ್ನ ಹತ್ರ ಹೇಳೋದು, ನಾವು ಇಲ್ಲಿದ್ದೆವು ಹಟ್ಟಿಯಲ್ಲಿ ನನ್ನ ಕರ್ಕೊಂಡೋಗಿ ಹಟ್ಟಿ ತೋರಿಸಿ ಹೇಳೋದವರು, ನಾವು ಇಲ್ಲಿದ್ದೆವು, ಸಂತೋಷವಾಗಿದ್ದೆವು, ಆನಂದವಾಗಿದ್ದೆವು ದನಗಳ ಜೊತೆಗೆ. ಯಾಕೆಂದರೆ ಮನುಷ್ಯರಂತೆ ದುರ್ಬುದ್ಧಿ ಇಲ್ಲ, ಅವುಗಳಿಗೆ ಸ್ವಾರ್ಥ ಇಲ್ಲ, ಅಸಹನೆ ಇಲ್ಲ, ಅಸೂಯೆ ಇಲ್ಲ, ರಾಗದ್ವೇಷಗಳಿಲ್ಲ. ನಿಜವಾಗಿ ಸಾತ್ವಿಕ ಪ್ರಾಣಿಗಳು. ಅದರಿಂದ ಮನುಷ್ಯರ ಒಟ್ಟಿಗೆ ಇರುವುದಕ್ಕಿಂತ ಸುಖವಾಗಿ ಈ ಪ್ರಾಣಿ ದನದ ಜೊತೆಗೆ ಇದ್ದೆವು. ಇವರು ಒಳಗೆ ಬರಬೇಕು ಅಂತ ಹೇಳಿದರು. ಇವರೊಂದು ಮಗನಿಗೆ ಹೇಳೋದವರು, ಮಗ ಅಂತ ನಾನು ಹೇಳಿದೆ ಅಷ್ಟೇ. ಅದು ರಿಲೇಷನ್ಶಿಪ್, ಲೌಕಿಕವಾದ ಸಂಬಂಧದಿಂದ ಅವನ ಮಗ. ಅವರು ಮಗನನ್ನು ಮಗ ಅಂತ ಹೇಳ್ತಿರ್ಲಿಲ್ಲ, ಹೆಂಡತಿಯನ್ನು ಹೆಂಡತಿ ಅಂತ ಹೇಳ್ತಿರ್ಲಿಲ್ಲ. ಇವನು ಅಷ್ಟೇ. ಇವರು ಒಳಗೆ ಬರಬೇಕು ಅಂತ ಹೇಳಿದರು. ಸರಿ ಅಂತ ನಾವು ಒಳಗೆ ಹೋದೆವು. ಅಲ್ಲೂ ಸಂತೋಷವಾಗಿದ್ದೇವೆ ಅಂತ ಹೇಳಿದರು. ಅಂದರೆ ನಾವು ಎಲ್ಲಿ ಇರ್ತೇವೆ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿ ಇದ್ದರೂ ನಾವು ಸುಖವಾಗಿರ್ಬೋದು, ಎಲ್ಲಿ ಇದ್ದರೂ ದುಃಖ ಪಡಬಹುದು. ಹಟ್ಟಿಯಲ್ಲಿರೋದು ದುಃಖ ಏನೂ ಅಲ್ಲ, ಆನಂದ ಪಡ್ಬೋದು. ನಮ್ಮ ಒಳಗಿರುವುದಲ್ವ ಅನುಭೂತಿ, ಆನಂದ ಅನ್ನೋದು ಒಳಗಿರೋದು. ಅದು ಹಟ್ಟಿಯಲ್ಲೂ ಪಡಿಬೋದು, ಒಳಗೂ ಪಡಿಬೋದು. ಒಳಗೆ ಇರದೇ ಇದ್ದರೆ ಬಂಗಲೆಯಲ್ಲಿದ್ದರೂ ಸುಖ ಇಲ್ಲ. ನೀವು ಸಾಮಾನ್ಯವಾಗಿ ಕೇಳ್ರಿ, ಯಾರ ಶ್ರೀಮಂತರನ್ನು ಕೇಳಿ, ಬಡವನ ಕೇಳ್ರಿ, ಹೇಗಿದೆ, ಏನು ಸ್ವಾರಸ್ಯ ಇಲ್ಲರಿ, ಸುಖ ಇಲ್ಲ. ಅರೆ ಎಲ್ಲರೂ ಹಾಗೆ ಹೇಳೋದು, ಸುಖ ಇಲ್ಲ, ಸ್ವಾರಸ್ಯ ಇಲ್ಲ ಅಂತ. ಸ್ವಾರಸ್ಯ ಉಂಟು, ಒಳ್ಳೆ ಆನಂದವಾಗಿದೆ ಅಂತ ಯಾರಾದ್ರು ಹೇಳ್ತಾರಾ? ಯಾಕೆಂದರೆ ಅದು ಒಳಗಿನಿಂದ ಇಲ್ಲೇ ಇಲ್ಲ. ಹೊರಗಿನಿಂದ ಸುಖ ಪಡುವುದಕ್ಕೆ ಬೇಕಾದ ಸಾಧನ ಇದೆ, ದುಡ್ಡಿದೆ, ಎಲ್ಲ ಇದೆ, ಒಳಗೆ ಸುಖ ಇಲ್ಲ. ಯಾಕೆಂದರೆ ಅದು ಒಳಗೆ ಶೂನ್ಯ. ಅದರಿಂದ ಗುಣೇಭ್ಯ ಅನ್ಯಂ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ತದಾ ಸಹ ನಾ ಭವತಿ. ನಾ ಅಂದರೆ ಮನುಷ್ಯ. ಇಲ್ಲದಿದ್ದರೆ ಈ ಭಗವಂತ ಒಬ್ಬ ಕರ್ತ ಇದ್ದಾನೆ ಅಂತ ಯಾರು ತಿಳಿಲಿಲ್ಲವೋ ಅವನು ಮನುಷ್ಯ ಅಲ್ಲ, ಮತ್ತು ಅವನು ಪಶು. ನಾ ನರವು ನರಹ ಅಂತ. ಅವನು ನರ. ನಾ ಅನ್ನೋ ಶಬ್ದ ಸಾಮಾನ್ಯವಾಗಿ ನರ ಶಬ್ದ ನಿಮಗೆ ಗೊತ್ತಿದೆ. ಸಂಸ್ಕೃತದಲ್ಲಿ ನರ ಶಬ್ದ ಮತ್ತು ನೃ ಶಬ್ದ ಎರಡಿದೆ. ನೃ ಅನ್ನುವುದು ನಾ ನರವು ನರಹ ಅಂತಾಗುತ್ತೆ. ಹಾಗಾಗಿ ನರಹ ಅಂತಂದರೆ ನರ ಶಬ್ದದ ಏಕವಚನ, ನೃಶಬ್ದದ ಬಹುವಚನ. ಇಲ್ಲಿ ನಾ ಅನ್ನೋದು ನೃಶಬ್ದ. ಅವನು ನರ, ಅವನು ಮನುಷ್ಯ. ಉಳಿದವನು ಅವನು ಮನುಷ್ಯನೇ ಅಲ್ಲ, ಪಶು. ನೃಪಶು ಅಂತ ಹೇಳ್ತಾರೆ ಅವನನ್ನು. ನೃಪಶು ಅಂತ ಮನುಷ್ಯ ರೂಪದ ಪ್ರಾಣಿ. ಯಾರು ಭಗವಂತನನ್ನು ಕರ್ತಾರ ಅಂತ ತಿಳಿತಾನೆ, ಇನ್ಯಾರೂ ಇನ್ನೊಬ್ಬ ಕರ್ತ ಇಲ್ಲ ಅಂತ ತಿಳಿತಾನೆ, ಅವನು ನರ. ಉಳಿದವರು ನರರ ರೂಪದಲ್ಲಿರುವ ಪಶುಗಳು. ಅಲ್ಲ, ಭಿನ್ನವಾಗಿದ್ದಾನೆ ಅಂತ ಅಷ್ಟು ತಿಳಿದರೆ ಅನ್ಯಂ. ಅನ್ಯ ಅಂದರೆ ಅವು ಗುಣೇಭ್ಯ ಅನ್ಯಂ, ಗುಣಮಾನಿನಿಯಾಗಿರತಕ್ಕಂಥ ಪ್ರಕೃತಿಗಿಂತಲೂ ಬೇರೆ.
ಪ್ರಕೃತಿಯಿಂದ ಬೇರೆ ಅಂದರೆ ಪ್ರಕೃತಿಯ ಸಮಾನ ಸ್ಕಂಧ ಇರ್ಬೋದು, ಪ್ರಕೃತಿಗಿಂತ ಹೀನವಾದದ್ದು ಇರ್ಬೋದು, ಬೇರೆ ಅಂತ ಆದ ಕೂಡಲೇ ಅದಕ್ಕೆ ಹೇಳಿದರು ಗುಣೇಭ್ಯಶ್ಚ ಪರಂ ವ್ಯಥಿ. ಗುಣೇಭ್ಯಶ್ಚ ಪರಂ, ಗುಣಾಭಿಮಾನಿಯಾಗಿರತಕ್ಕಂಥ ಶ್ರೀತತ್ವಕ್ಕಿಂತಲೂ ಮಿಗಿಲಾದ ತತ್ವ ಅದು ಅಂತ ತಿಳ್ಕೋಬೇಕು. ಅದು ಶ್ರೀತತ್ವಕ್ಕೆ ಸಮಾನ ಅಥವಾ ಶ್ರೀತತ್ವದಿಂದ ಇನ್ಫೀರಿಯರ್ ಅಂತ ತಿಳ್ಕೊಂಡ್ರೆ ಇದೆಲ್ಲ ಕೃಷ್ಣ ನಾಸ್ತಿಕ ಸಾಂಖ್ಯ ನಿರೀಶ್ವರ ಸಾಂಖ್ಯಕ್ಕೆ ಕೊಡುವ ಏಟುಗಳು. ನಿರೀಶ್ವರ ಸಾಂಖ್ಯ ಮತಕ್ಕೆ ಒಂದೊಂದು ಶಬ್ದದಿಂದ ಏಟು ಕೊಡ್ತಾ ಇದ್ದಾನೆ ಕೃಷ್ಣ. ಅದು ನನ್ನ ದೇವರು ಈಶ್ವರ ಅಂತ ಒಂದಿಲ್ಲ, ಪ್ರಕೃತಿ ಮಾಡುತ್ತೆ, ಅದಕ್ಕಿಂತ ದೊಡ್ಡದಾದ ವಸ್ತು ಇಲ್ಲ ಅಂತ ಯಾರು ಹೇಳ್ತಾರೆ ಅವರು ಅವು ಪಶುಗಳು ಅವರೊಂದು. ಮತ್ತು ಗುಣೇಭ್ಯಶ್ಚ ಪರಂ, ತ್ರಿಗುಣಮಾನಿನಿಗಿಂತ ಬೇರೆಯಾದ ಒಂದು ಕರ್ತ ಇದ್ದಾನೆ, ಅವನು ತ್ರಿಗುಣಮಾನಿನಿಯಾದ ನಮಗಿಂತ ಶ್ರೇಷ್ಠನಾಗಿದ್ದಾನೆ ಅಂತ ಯಾರು ವೇತ್ತಿ. ಹೀಗೆ ತಿಳಿದರೆ ಅವನು ಬರೇ ಮನುಷ್ಯ ಅಲ್ಲ, ಗೆದ್ದ ಅವನು ಮನುಷ್ಯ. ಯಾಕೆ ಮನುಷ್ಯ ಅಂದರೆ ಮನುಷ್ಯನ ಜೀವನದ ಗುರಿ ಏನು ಅದನ್ನು ಅವನು ಸಾಧಿಸಬಲ್ಲ. ಉಳಿದವ ಪ್ರಾಣಿಗಳಂತೆ ಜೀವನದಲ್ಲಿ ಏನೂ ಸಾಧನೆ ಇಲ್ಲ. ಪ್ರಾಣಿಗಳು ಸಾಯ್ತವೆ, ಇನ್ನೊಂದು ಪ್ರಾಣಿಯಾಗಿಯೋ ಮತ್ತೊಂದು ಆಗಿ ಹುಟ್ಟುತ್ತವೆ. ಆದರೆ ಪ್ರಾಣಿಗಳಿಗೆ ಸಾಧನೆ ಇಲ್ಲ, ಮರಗಳಿಗೆ ಸಾಧನೆ ಇಲ್ಲ. ಏನೋ ಆಗ್ತವೆ, ಏನಾಗುತ್ತೆ ಅವುಗಳಿಗೆ ಗೊತ್ತಿಲ್ಲ, ಇರ್ತವೆ, ಸಾಯ್ತವೆ, ಹುಟ್ಟುತ್ತವೆ. ಮನುಷ್ಯ ಹಾಗಲ್ಲ. ಮನುಷ್ಯನ ಜೀವನ ಇದಕ್ಕೆ ಸಾಧನ ಶರೀರ ಅಂತ ಹೇಳಿದ್ರು. ಎತ್ತರಕ್ಕೇರುವ ಎಲ್ಲ ಅಧ್ಯಾತ್ಮ ಸಾಧನೆಯನ್ನು ಮಾಡುವ ಸೌಕರ್ಯ ಇರುವ ಶರೀರ ಮನುಷ್ಯ ಶರೀರ ಮಾತ್ರ. ಅದನ್ನು ಅವನು ಉಪಯೋಗಿಸ್ಕೊಂಡ ಅಂತ ಆಯ್ತು. ಈಗ ಅದನ್ನೇ ಅವನು ಯಾರು ಉಪಯೋಗಿಸ್ಕೊಳ್ತಾನೋ ಅವನು ನರ, ಉಳಿದವರು ಪ್ರಾಣಿಗಳಂತೆ ಬದುಕೋರು. ನರ ಅವನು ಉಪಯೋಗಿಸ್ಕೊಂಡಿದ್ದರಿಂದ ಏನಾಯಿತು? ಮನುಷ್ಯ ಜನ್ಮದ ಗುರಿ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದೇ ಅಲ್ವ 4 ಮನುಷ್ಯನಿಗೆ ಬಯಕೆಗಳು. ಧರ್ಮಾರ್ಥ ಕಾಮಗಳು ಇಲ್ಲಿ. ಇದರ ನಂತರ ಮನುಷ್ಯನ ಬಯಕೆ ಏನು? ಈ ಬಂಧನದಿಂದ ಬಿಡಿಸಿಕೋಬೇಕು ಅಂತ. ನೀವು ಒಂದು ದೃಷ್ಟಿಯಿಂದ ನೋಡಿ, ಧರ್ಮ, ಅರ್ಥ, ಕಾಮ ಅನ್ನುವುದನ್ನೇ ಇನ್ನೊಂದು ಶಬ್ದದಿಂದ ನೋಡಿ. ಸತ್ವ, ರಜಸ್ಸು, ತಮಸ್ಸು. ಧರ್ಮ ಅಂದರೆ ಸತ್ವ, ಅರ್ಥ ಅಂದರೆ ರಜಸ್ಸು, ಕಾಮ ಅಂದರೆ ತಮಸ್ಸು. ಧರ್ಮ, ಅರ್ಥ, ಕಾಮಗಳಿಂದ ಬಿಡಿಸಿಕೊಳ್ಳುವುದು ಅಂದರೆ ಸತ್ವ, ರಜಸ್, ತಮೋ ಗುಣಗಳಿಂದ ಬಿಡಿಸಿ ಭಗವಂತನನ್ನು ಸೇರುವುದು. ಇದು ಮನುಷ್ಯನ ಜೀವನದ ಗುರಿ. ಇದರಿಂದ ಕಳಚಿಕೋಬೇಕು ಅಂತ ಮನುಷ್ಯನಿಗೆ ಗೊತ್ತಿದೆ, ಪ್ರಾಣಿಗಳಿಗೆ ಗೊತ್ತಿಲ್ಲ. ಮನುಷ್ಯನಿಗೆ ಗೊತ್ತಿದೆ 3 ಗುಣಗಳ ಪ್ರಭಾವದಿಂದ ನನ್ನಲ್ಲಿ ಕೆಲಸ ನಡೀತಾ ಇದೆ, ಆದ್ದರಿಂದ ನಾನು ಈ ಪ್ರಭಾವದಿಂದ ಮೇಲಕ್ಕೆ ಹೋಗಬೇಕು. ಈ ಎಚ್ಚರ ಇರುವುದು ಮನುಷ್ಯನಿಗೆ ಮಾತ್ರ. ಈ ಎಚ್ಚರದಿಂದ ಏನಾಗ್ತಾನೆ? ಮದ್ಭಾವಂ ಸೋಧಿಗಚ್ಚತಿ, ಅವನು ನನ್ನನ್ನು ಹೋಗಿ ಸೇರ್ತಾನೆ ಎಂದ ಕೃಷ್ಣ. ಜೀವನದ ಕೊನೆಯ ಗುರಿ ಭಗವಂತನನ್ನು ಹೋಗಿ ಸೇರೋದು. ಸಾಮಾನ್ಯ ನಾವು ಯಾರಾದರೂ ಸತ್ತರೆ ದೇವ್ರ ಪಾದ ಸೇರಿದರು ಅಂತ, ಯಾರ ಪಾದ ಸೇರ್ತಾರೋ ಗೊತ್ತಿಲ್ಲ ಅಂತ ಹೇಳುವಾಗ ನ್ಯೂಸ್ನಲ್ಲಿ ಅಂತೂ ಹಾಗೆ ಹೇಳೋದು, ದೇವ್ರ ಪಾದ ಸೇರಿದರು. ಅದು ಯಾಕೆಂದರೆ ಜೀವನದ ಕೊನೆಯ ಗಮ್ಯ ಅದು. ಪಾಪ ಅವರಿಗೆ ಕೆಟ್ಟ ಶಬ್ದದಿಂದ ಯಾಕೆ ಹೇಳಬೇಕು? ದೇವ್ರ ಪಾದ ಸೇರಿದರು. ದೇವರ ಪಾದ ಸೇರುವುದೇ ಜೀವನದ ಗುರಿ ಅನ್ನೋದು ಆ ವ್ಯವಹಾರದ ಅರ್ಥ ಅಲ್ವಾ? ಅದಕ್ಕೆ ಹೇಳಿದ ಮದ್ಭಾವಂ. ಮತ್ ಭಾವಂ ಅಂದರೆ 2 ಅರ್ಥ. ನಿನ್ನೆ ಹೇಳಿದ್ದೆ ಇದನ್ನು. ಮೊದಲು ಮಾನಸಿಕವಾದ ಮದ್ಭಾವ ಮತ್ತು ಸ್ವತಃ ಮದ್ಭಾವ. ಮಾನಸಿಕವಾದ ಮದ್ಭಾವ ಅಂದರೆ ಮೈ ಭಾವಂ ಭಕ್ತಿ, ಭಗವಂತನಲ್ಲಿ ಪೂರ್ಣವಾದ ಮನಸ್ಸು ನೆಟ್ಟು ಮಾನಸಿಕವಾಗಿ ಭಗವಂತನ ಹತ್ತಿರ ಹೋದ, ಆ ಎತ್ತರಕ್ಕೇರಿದ. ಮಾನಸಿಕವಾಗಿ ಎತ್ತರಕ್ಕೇರುವುದು ಮೊದಲು ಮದ್ಭಾವ. ಭಗವಂತನಲ್ಲಿ ಭಾವ ಅಂದರೆ ಮನಸ್ಸು, ಭಾವ ಅಂದರೆ ಭಕ್ತಿ. ಭಗವಂತನಲ್ಲಿ ಮನಸ್ಸು ನೆಟ್ಟು ಭಗವಂತನಲ್ಲೇ ಭಕ್ತಿ ದೃಢವಾಗಿ ಹೋಯಿತು. ಅದನ್ನು ಸಹ ಅಧಿಗಚ್ಚತಿ, ಪಡೆಯುತ್ತಾನೆ ಅಂತ. ಗಚ್ಚತಿ ಅಲ್ಲ, ಅಧಿಗಚ್ಚತಿ. ಅಧಿಗಮನ ಅಂದರೆ ಪಡೆಯುವುದು. ಆಮೇಲೆ ಭಕ್ತಿ ಜ್ಞಾನ ಮನಸ್ಸಿನಲ್ಲಿ ತುಂಬಿತು ಅಂತಂದರೆ ಕೊನೆಗೆ ಮದ್ಭಾವಂ, ಮೈ ನನ್ನಲ್ಲೇ ಇರುವಿಕೆಯನ್ನು ಪಡೆದುಬಿಟ್ಟ ಮತ್ತು ನನ್ನನ್ನೇ ಕೊನೆಯದಾಗಿ ಸೇರ್ತಾನೆ. ಅಂದರೆ ಈ ಅನುಸಂಧಾನದ ಫಲ ಮೋಕ್ಷ ಅಂತ. ಮೋಕ್ಷವನ್ನು ಪಡೆಯುವಂಥ ವಿದ್ಯೆ ಇದು. ಹಾಗಾಗಿ ಈ ರೀತಿ ತಿಳ್ಕೋಬೇಕು. ಒಂದು, ಜಡವಾದ ಗುಣಗಳ ಪ್ರಭಾವದಿಂದ ನಾವು ಮಾಡ್ತಾ ಇದ್ದೇವೆ. ಎರಡನೇದ್ದು, ಜಡವಾದ ಗುಣಗಳು ನಮ್ಮಿಂದ ಹೇಗೆ ಮಾಡ್ತಾವೆ ಅಂದರೆ ಅದು ನಿಯಾಮಕ ಶಕ್ತಿಯಾಗಿರ್ತಕ್ಕಂಥ ಲಕ್ಷ್ಮಿಯ 3 ರೂಪಗಳಿಂದ, ಶ್ರೀ ಬಹುದುರ್ಗ. ಅದಕ್ಕಿಂತಲೂ ಆಚೆಗೆ ಎಲ್ಲವನ್ನೂ ಮಾಡುವವ. ಏಷ ಹ್ಯೇವ ಅಸಾಧು ಕರ್ಮ ಕಾರಯತಿ, ಏಷ ಹ್ಯೇವ ಅಸಾಧು ಕರ್ಮ ಕಾರಯತಿ. ಉಪನಿಷತ್ತು. ನಾವು ಒಳ್ಳೇದು ಮಾಡಿದರೂ ಅವನು ಮಾಡಿಸಿದ್ದು, ನಾವು ಕೆಟ್ಟದ್ದು ಮಾಡಿದ್ರು ಅವನು ಮಾಡಿಸದೇ ಇದ್ದರೆ ನಮಗೆ ಮಾಡಲಿಕ್ಕೆ ಬರೋದಿಲ್ವಲ್ಲ. ಹೀಗೆ ಸಾಧು ಕರ್ಮ ಅಸಾಧು ಕರ್ಮಗಳ ಬಗೆಗೆ ಒಂದು
ಯಾವುದನ್ನು ನಾನು ಮಾಡುತ್ತೇನೆ ಎನ್ನುವ ಅಹಂಕಾರಕ್ಕೆ ಅರ್ಥ ಇಲ್ಲ. ನಮಗೆ ಗೊತ್ತಿದೆ. ಆಚಾರ್ಯರು ಇದನ್ನು ಒಂದು ಕಡೆ ಹೇಳ್ತಾರೆ, ಲಾಜಿಕ್ಕು ಬೇಡ, ತರ್ಕ ಬೇಡ, ನಿಮ್ಮ ಅನುಭವ ಏನು ಹೇಳುತ್ತೆ ಹೇಳ್ರಿ ಅಂತಾರೆ ಆಚಾರ್ಯರು. ಏನ್ರಿ ಎಲ್ಲ ದೇವರು ಮಾಡೋದು, ನಾವು ಮಾಡೋದಿಲ್ಲ ಅಂದಮೇಲೆ ನಾವು ಯಾಕೆ ಮಾಡಬೇಕು? ಮತ್ತೆ ದೇವರು ಮಾಡಿಸ್ಲಿ, ದೇವರು ಮಾಡ್ತಾನೆ, ಪಾಪಕರ್ಮ ಮಾಡಿ ದೇವರ ನರಕಕ್ಕೆ ಹೋಗಲಿ, ಪುಣ್ಯಕರ್ಮ ಮಾಡಿ ದೇವರ ನರಕಕ್ಕೆ ಹೋಗಲಿ ಅಂತ ಕೆಲವರು ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ನಿನ್ನ ಅನುಭವ ವಾದ ಮಾಡಬೇಡ, ಅನುಭವದಿಂದ ಮಾತಾಡು. ಅನುಭವದಲ್ಲಿ ನೀನು ಮಾಡೋದು ಅಂತ ಅನುಭವ ಉಂಟಾ ನಿನಗೆ? ಹಾಗಾದ್ರೆ ನಿನಗೆ ಕರ್ತೃತ್ವ ಇದೆ, ಆದರೆ ನಾನು ಮಾಡಿದರೆ ಏನೂ ನಡೆಯೋಲ್ಲ, ನನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನುಭವ ಉಂಟಾ? ಮತ್ತು ಮುಗೀತಲ್ಲ, ಮತ್ತು ವಾದ ಯಾಕೆ ಮಾಡ್ತೀನಿ ಅಂತ. ವಾದ ಲಾಜಿಕ್ಕು ಯಾವಾಗಲೂ ಅನುಭವಕ್ಕೆ ವಿರುದ್ಧವಾಗಿ ಎಷ್ಟು ಲಾಜಿಕ್ ಮಾಡ್ಬೋದು. ಆದರೆ ನಿನ್ನ ಅನುಭವ ಏನು ಹೇಳುತ್ತೆ? ನಾನು ಮಾಡುತ್ತೇನೆ, ಹೌದು, ನನ್ನಿಂದ ಕ್ರಿಯೆ ಆಗಿದೆ, ಇಚ್ಛೆ ಇದೆ, ಇಚ್ಛಾಪೂರ್ವಕವಾಗಿ ಕೃತಿ ಇದೆ, ಅದರಿಂದ ನಾನು ಮಾಡುತ್ತೇನೆ ಅನ್ನೋದು ತಪ್ಪಲ್ಲ. ಆದರೆ ನಾನು ಮಾಡುತ್ತೇನೆ ಅಂಡರ್ಲೈನ್ ಹಾಕಿದರೆ ಅದು ಮೂರ್ಖತನ ಆಯಿತು. ನಾನು ಮಾಡುತ್ತೇನೆ ಯಾಕೆಂದರೆ ಅವನು ಮಾಡಿಸ್ತಾನೆ, ಆದ್ದರಿಂದ ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ಹಿಸ್ ಹ್ಯಾಂಡ್. ಅವನು ಮಾಡಿಸಿದ, ನಾನು ಮಾಡಿದೆ, ನನಗೆ ಸ್ವಾತಂತ್ರ್ಯ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ನಾನು ಮಾಡಬೇಕು ಅಂತ ಬಯಸಿದ್ದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದು ನನಗೆ ಸ್ವಾತಂತ್ರ್ಯ ಇಲ್ಲ, ಐ ಆಮ್ ನಾಟ್ ಇಂಡಿಪೆಂಡೆಂಟ್, ಐ ಆಮ್ ಡಿಪೆಂಡೆಂಟ್ ಆನ್ ಸರ್ಟನ್ ಪವರ್ಸ್ ಅನ್ನೋದು ಗೊತ್ತಿದೆ. ಎರಡೂ ಅನುಭವ ಸಿದ್ಧ ಆಗುವಾಗ ಸುಮ್ಮನೆ ವಾಕ್ಯಾರ್ಥ ಯಾಕೆ ಮಾಡ್ತೀವಿ? ಸ್ಟೇಜ್ ಟೆಕ್ನಿಕ್, ಇದು ನಾಟಕ ಕಂಪನಿ ಆಗೋಲ್ವ? ವಾಕ್ಯಾರ್ಥ ಮಾಡೋದು ನಾಟಕ ಆಗಬಾರ್ದು, ಅದು ಅನುಭವದ ಮೇಲೆ ಮಾತು ನಡೆಯಬೇಕು. ಆದ್ದರಿಂದ ಇದು ಬಹಳ ಮುಖ್ಯವಾದ ಸಂಗತಿ. ನಾನು ಮಾಡ್ತೇನೆ ಅನ್ನುವುದು ಸರಿ, ನಾನೇ ಮಾಡ್ತೇನೆ ಅನ್ನೋದು ತಪ್ಪು. ನನ್ನ ಕೈಯಿಂದ ಅವನು ಮಾಡಿಸಿದ, ನಾನು ಮಾಡಿದೆ. ಮಗು ನಮಸ್ಕಾರ ಮಾಡುತ್ತೆ ದೇವಸ್ಥಾನದಲ್ಲಿ, ಯಾಕೆಂದರೆ ತಾಯಿ ಮಾಡಿಸಿದ್ಲು, ಅದು ಮಾಡಿತು. ಪುಣ್ಯ ಮಗುವಿಗೆ ತಾಯಿ ಮಾಡಿಸದೇ ಇದ್ದರೆ ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬರೋಲ್ಲ. ಅದನ್ನು ಹೀಗೆ ಮಲಗಿಸಿದ್ಲು, ತಲೆ ಎತ್ತಿತದು, ಅದನ್ನು ನೆಲಕ್ಕೆ ಮುಟ್ಟಿಸಿದ್ಲು, ಗೋವಿಂದ ಹೇಳು, ದೇವರಿಗೆ ನಮಸ್ಕಾರ ಮಾಡು, ಸರಿ, ಆಮೇಲೆ ಮಾಡುತ್ತೆ ದೊಡ್ಡ. ಮೊದಲು ನಮಸ್ಕಾರ ಮಾಡುವುದು ಅದಲ್ಲ, ತಾಯಿ ಮಾಡಿಸೋದು, ಮತ್ತು ಮಾಡಿದ್ದದೇ ತಾಯಿಯಲ್ಲ. ಈ ಥರ ಸ್ವತಃ ಮಾಡಲಿಕ್ಕಾಗದ ಅಥವಾ ಒಂದು ಬೀಜ ಅದು ಮರವಾಗಿ ಬೆಳೆಯುವುದು, ತನ್ನ ತಾನೇ ಬೆಳೆಯೋದು. ಅದು ಯಾರು ತೋಟಗಾರ ಬೆಳೆಸೋದಲ್ಲ. ಬೀಜದ ಸಹಜ ಸ್ವಭಾವ, ಬಿತ್ತಿದಾಗ ಗಿಡ ಆಗುತ್ತೆ, ಮರ ಆಗುತ್ತೆ, ಹಣ್ಣು ಕೊಡುತ್ತೆ. ಆದರೆ ಅದನ್ನು ಕಬಾಟ್ನಲ್ಲಿಟ್ಟರೆ ಅದರ ಮರ ಆಗುತ್ತಾ? ಅದನ್ನು ಒಬ್ಬ ಬಿತ್ತುವ ಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಪಾತಿ ಕಟ್ಟಿ ನೀರು ಹೋಗಬೇಕು, ಅದೆಲ್ಲ ಬೇಕಾದ ಸಲಕರಣೆ ಒದಗಿಸಿದಾಗ ಅದು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೆ. ಹಾಗೆ ಭಗವಂತ ನಮ್ಮ ಕೈಯಲ್ಲಿ ಮಾಡಿಸಿದ, ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡೆವು. ಅವನು ಬೆಳೆಸಿದ, ನಾವು ಬೆಳೆದೆವು. ಇದು ಎಲ್ಲರ ಅನುಭವದಲ್ಲೂ ಇರತಕ್ಕಂಥದ್ದು. ಇದರಲ್ಲಿ ವಾದ ಯಾಕೆ? ಯಾವುದು ಅನುಭವಕ್ಕೆ ದಕ್ಕುವುದಿಲ್ಲವೋ ಅದರ ಬಗ್ಗೆ ಲಾಜಿಕ್ ಮಾಡ್ತೇವೆ. ಈಗ ಭೂಮಿ ತಿರುಗುತ್ತೆ ಅನ್ನೋ ನಮ್ಮ ಅನುಭವ ಇಲ್ಲ, ಅದಕ್ಕೆ ಲಾಜಿಕ್ ಮಾಡಬೇಕು. ಬೇಕಿದ್ರೆ ಭೂಮಿ ತಿರುಗುತ್ತೆ ಅನ್ನೋದಕ್ಕೆ ಏನು ಪ್ರೂಫು? ಅದಕ್ಕೆ ನೀವು ಪ್ರೂಫ್ ತೋರಿಸ್ಬೇಕು. ಆದರೆ ಇನ್ನು ನಾನು ಮಾಡ್ತೇನೆ ಅನ್ನೋದು, ನಾನು ಮಾಡುವುದಿಲ್ಲ ಅನ್ನೋದು ಎರಡೂ ಅನುಭವ ಸಿದ್ಧ ವಿಷಯ. ಅದಕ್ಕೆ ಲಾಜಿಕ್ ಯಾಕೆ ಬೇಕು? ನಾವು ನಮ್ಮ ಅನುಭವವನ್ನೇ ಯಾಕೆ ಕ್ವೆಶ್ಚನ್ ಮಾಡ್ತೇವೆ? ನಮ್ಮ ಅನುಭವಕ್ಕೆ ಬಾರದ ಸಂಗತಿಗಳನ್ನು ಯಾರಾದರೂ ಹೇಳಿದರೆ ಅದಕ್ಕೆ ಏನು ಆಧಾರ ಅಂತ ಕೇಳಿ. ಇದರ ನಂತರ ಇಷ್ಟು ವಿಷಯವನ್ನು ಹೇಳಿದ ಮೇಲೆ ಕೃಷ್ಣ ಹೇಳ್ತಾನೆ, ಗುಣಾನ್ ಏತಾನ್ ಅತೀತ್ಯ ತ್ರೀನ್ ದೇಹಿನಃ ದೇಹ ಸಂಭವಾನ್ ದೇಹ ಸಮುದ್ಭವಾನ್ ದೇಹಿ ದೇಹ ಸಮುದ್ಭವಾನ್. ಈ ಗುಣಗಳು ಅಂತಂದರೆ ಒಂದು ಅಸ್ಪಷ್ಟತೆ ಬಂತು. ಯಾಕೆಂದರೆ ಎರಡು ವಿಧವಾದ ಸತ್ವರಜಸ್ತಮೋ ಗುಣಗಳಿವೆ. ಒಂದು ಎಕ್ಸ್ಟರ್ನಲ್, ಅದೇ ಈಗ ಹೊರಗಿನ ಪ್ರಭಾವದಿಂದ ನಾವು ಆ ಪ್ರಭಾವಕ್ಕೊಳಗಾಗಿ ನಡೆಯುವಂಥ ನಡೆ. ಮತ್ತೊಂದು ಜೀವ ಸ್ವಭಾವದಲ್ಲೇ ಸತ್ವ ರಜಸ್ಸು ತಮಸ್ಸಿದೆ. ಯಾರು ಸ್ವಭಾವತಃ ಸಾತ್ವಿಕರೋ ಅವರು ಸಹಜವಾಗಿ ಸ್ವಭಾವದಿಂದಲೇ ಒಳ್ಳೆಯದನ್ನು ಮಾಡ್ತಾರೆ. ಯಾರು ಸ್ವಭಾವತಃ ರಾಜಸರೋ ಅವರು ಯಾವಾಗಲೂ ಗೊಂದಲ, ಯಾವುದನ್ನು ನಂಬೋದಿಲ್ಲ. ಅವರು ನಂಬಬೇಕೋ ಬಿಡಬೇಕೋ ಅನ್ನುವುದೂ ಗೊತ್ತಿರೋದಿಲ್ಲ. ನಂಬಬೇಕು ಅನ್ನುವಾಗಲೂ ಪ್ರಶ್ನೆ, ನಂಬಬಾರದು ಬಿಡಬೇಕು ಅಂದರೂ ಬಿಡಲಿಕ್ಕೂ ಧೈರ್ಯ ಇಲ್ಲ. ಯಾರು ತಾಮಸರೋ ಅವರು ಸಹಜವಾಗಿ ಸತ್ಯದ ವಿರುದ್ಧವಾಗಿಯೇ ಹೋಗ್ತಾ ಇರ್ತಾರೆ. ನಾವು ಲೋಕದಲ್ಲಿ ಇದನ್ನು ನೋಡ್ತೀವಿ. ನೀವು ಎಷ್ಟು ಸ್ವಚ್ಛವಾಗಿ ಸತ್ಯವನ್ನು ಅವರ ಮುಂದೆ ಬಿಚ್ಚಿಟ್ಟರೂ ನಾವು ಅದನ್ನು ಒಪ್ಪಲ್ಲ ಅಂತ ಅನ್ನೋರಿದ್ದಾರೆ. ನಾನು ನೋಡಿದ್ದೇನೆ, ನೀವು ನೋಡಿದ್ದೀರಲ್ಲೋ ಗೊತ್ತಿಲ್ಲ. ಶಾಸ್ತ್ರ ಓದಿಯೂ ಕೂಡ ಶಾಸ್ತ್ರ ಅರ್ಥವಾಗದೆ ಅಪಾರ್ಥವೇ ಆಗುವ ಪಂಡಿತರನ್ನು ನೋಡಿದ್ದೇನೆ. ಏನು ಮಾಡಿದ್ರೂ ಅರ್ಥ ಆಗೋಲ್ಲ. ಯಾಕೆಂದರೆ ಒಳಗಿಂದಿರೋದು ತಮೋಗುಣ. ಎಷ್ಟು ಶಾಸ್ತ್ರ ಮಂಗಳ ಮಾಡಿದರೆ ಏನು ಸ್ವರೂಪ ತಮೋಗುಣದ್ದು.
ಅದರಿಂದ ಒಬ್ಬ ತಾಮಸ ಶಾಸ್ತ್ರ ಓದಿದ್ರೂ ಅರ್ಥ ಆಗೋಲ್ಲ. ಶಾಸ್ತ್ರ ಅದಕ್ಕೆ ಸತ್ವಾದ ಸಂಜಾಯಿತೆ ಜ್ಞಾನಂ ಮೊನ್ನೆ ನಾನು ವಿವರಿಸಿದೆ. ಪುರಾಣ ಓದಿದರೂ ಜ್ಞಾನ ಬರಬೇಕಾದ್ರೆ ಸತ್ವಾದ ಸಂಜಾಯಿತೆ. ನೀವು ಸಾತ್ವಿಕರಿದ್ದರೆ ಪುರಾಣ ಓದಿದರೂ ಅರ್ಥ ಆಗೋದು. ಈ ಗೊಂದಲ ಇದನ್ನು ಅದಕ್ಕೆ ಹೇಳ್ತಾರೆ ಗುಣಾನೇತಾನ್ ಅತಿಥ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್. ಈ ಸ್ವರೂಪದ ಗುಣ ಉಂಟಲ್ಲ ಅದು ಬೇರೆ, ಅದನ್ನು ಹೇಳುವುದಲ್ಲ. ಮತ್ತು ದೇಹ ಸಮುದ್ಭವಾನ್, ಇದು ದೇಹದಲ್ಲಿ ಬರುವ ಗುಣಗಳು, ಸ್ವರೂಪದಲ್ಲಿ ಇರುವ ಗುಣಗಳಲ್ಲ. ದೇಹ ಸಮುದ್ಭವಾನ್, ದೇಹದಲ್ಲಿ ಸಮುದ್ಭವ ಅಂತ ನೋಡಿ. ಭವ ಅಂತ ಒಂದು ಶಬ್ದ ಇದೆ, ಉದ್ಭವ ಅಂತ ಒಂದು ಶಬ್ದ ಇದೆ, ಸಂಭವ ಅಂತ ಒಂದು ಶಬ್ದ ಇದೆ. ಇವರು ಉತ್ತು ಎರಡೂ ಸೇರಿಸಿ ಸಮುದ್ಭವ ಅಂತಾರೆ. ಏನು ಶ್ಲೋಕ ಬರ್ತೀಗ? ಸಂಭವ ಅಂತ ಹೇಳಿದ ಶಾರದಾ, ದೇಹಿ ದೇಹ ಸಂಭವಾನ್, ದೇಹ ಉದ್ಭವಾನ್ ಹೇಳ್ಬೋದು, ದೇಹ ಸಮುದ್ಭವಾನ್ ಅಂದರು. ಉದ್ಭವ ಅಂದರೆ ಏನು ಗೊತ್ತಾ? ಉದ್ಭವ ಅಂದರೆ ಈಗ ನೋಡಿ ನಮ್ಮಲ್ಲಿ ಹೇಳ್ತಾರೆ ಏನು ಅಂದರೆ ಉದ್ಭವಲಿಂಗ. ಅದು ಉದ್ಭವಲಿಂಗ ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ, ತನ್ನಷ್ಟಕ್ಕೆ ಬಂದದ್ದು ಅಂತ. ಸಹಜವಾಗಿ ಮೂಡಿ ಬರುವುದಕ್ಕೆ ಉದ್ಭವ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಈ ಹೊರಗಿನ ತ್ರಿಗುಣಗಳ ಪ್ರಭಾವದಿಂದ ಸಹಜವಾಗಿ ಆಗುವ ಪರಿಣಾಮ ಅದು ಉದ್ಭವ. ಅದು ಸಹಜವಾಗಿ ಆಗುವುದು ಏನಾಗುತ್ತೆ ಅಂದರೆ ಅದು ಗಾಢವಾಗಿ ಆಗುತ್ತೆ, ಅದು ಸಂಭವ. ಸಮ್ಯಕ್ ಭವ, ಅದು ಪ್ರಭಾವ ಎಷ್ಟು ಗಾಢ ಅಂದರೆ ಯಾಕಾಯ್ತಂದರೆ ನಮ್ಮ ಸ್ವಭಾವವನ್ನು ಮುಚ್ಚುವಷ್ಟು ಗಾಢವಾಗಿ ಹೊರಗಿನ ಪ್ರಭಾವ ಬಂದ್ಬಿಡುತ್ತೆ. ಆ ಅಂದರೆ ಸಮೀಚೀನ. ಸಮೀಚೀನ ಅಂದರೆ ನಮ್ಮ ನಿಜವಾದ ಸ್ವಭಾವವನ್ನು ಮುಚ್ಚಿಡುವಷ್ಟು ಪ್ರಭಾವಶಾಲಿಯಾಗಿ ಅದು ಮೂಡಿಕೊಳ್ಳುತ್ತೆ. ಆದ್ದರಿಂದ ದೇಹ ಸಮುದ್ಭವಾನ್ ಅಂತ. ಯಾವ ದೇಹ? ನಮಗೆ ಸುಮಾರು ದೇಹ ಇದೆ ನೋಡಿ. ಈ ದೇಹ ಬಂದಾಗ ಮಾತ್ರ ಬರುವುದಲ್ಲ ತ್ರಿಗುಣ. ತ್ರಿಗುಣಾತ್ಮಕವಾದ ದೇಹ ಯಾವುದು ಅಂದರೆ ನಮ್ಮ ಲಿಂಗದೇಹವೇ ತ್ರಿಗುಣಾತ್ಮಕ. ಆದ್ದರಿಂದ ದೇಹ ಸಮುದ್ಭವವಾದಂಥ ತ್ರಿಗುಣ ಎಲ್ಲಿವರೆಗಿದೆ ಅಂದರೆ ಲಿಂಗದೇಹ ಇರುವ ತನಕ ಇದೆ. ಅದು ಹೋದರೆ ಮದ್ಭಾವಂ ಸೋತಿಗಚ್ಚತಿ. ಅಲ್ಲಿಂದ ಭಗವಂತನನ್ನು ಸೇರಬೇಕಾಗಿದ್ದರೆ ಲಿಂಗದೇಹ ಹೋಗಬೇಕು. ಹಾಗಾಗಿ ತ್ರಿಗುಣವಾಗಿರ್ತಕ್ಕಂಥ ದೇಹ ಅಂತಂದರೆ ಲಿಂಗದೇಹದಿಂದ ಉಂಟಿದೆ ತ್ರಿಗುಣಗಳ ಪ್ರಭಾವ. ಅದು ಕೊನೆಗೆ ಭಗವಂತನ ಸಾಕ್ಷಾತ್ಕಾರದಿಂದ ಮೋಕ್ಷಕ್ಕೆ ಹೋಗುವಾಗ ಅಷ್ಟೇ ಹೋಗುವುದು. ಅಲ್ಲಿ ತನಕ ಹೊರಗಿನ ಇನ್ಫ್ಲೂಯೆನ್ಸು ನಮ್ಮ ಮೇಲಿದೆ. ಅದಕ್ಕೆ ದೇಹ ಸಮುದ್ಭವಾನ್ ಅಂತ. ದೇಹ ಅಂದರೆ ಈ ದೇಹವೋ ಅದರ ಒಳಗಿನ ಸೂಕ್ಷ್ಮ ಶರೀರವೋ ಲಿಂಗದೇಹವೋ? ಲಿಂಗದೇಹ. ಯಾಕೆ ಗೊತ್ತಾ? ಅದಕ್ಕೆ ದೇಹ ಅನ್ನೋ ಶಬ್ದವನ್ನು ಬಳಸಿದ್ದು. ಈಗ ದೇಹಕ್ಕೆ ನಾವು ಸಾಮಾನ್ಯ ಎರಡು ಶಬ್ದ ಬಳಸ್ತೇವೆ. ಕೆಲವೊಮ್ಮೆ ಶರೀರ ಅಂತೇವೆ, ಇನ್ನೂ ಶಬ್ದಗಳಿವೆ ಬಿಡಿ. ಹೆಚ್ಚು ಬಳಕೆಯಲ್ಲಿ ಒಂದೋ ಶರೀರ ಅಂತೇವೆ, ಒಂದೋ ದೇಹ ಅಂತೇವೆ. ಇದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಶರೀರ ಅಂದರೆ ಶೀರ್ಯತೆ, ಬಿದ್ದು ಹೋಗುವಂಥದ್ದು, ಅದು ಸ್ಥೂಲ. ಯಾಕೆ ಲಿಂಗ ಶರೀರ ಬಿದ್ದು ಹೋಗೋಲ್ಲ, ನಾವು ಸತ್ರು ಅದು ನಮ್ಮೊಟ್ಟಿಗೆ ಇರುತ್ತೆ. ಎಷ್ಟು ಸರ್ತಿ ಸತ್ತು ಹುಟ್ಟಿದ್ರು ಲಿಂಗ ಶರೀರ ಸಾಯೋಲ್ಲ. ಆದ್ದರಿಂದ ಅದು ಶರೀರ ಅಲ್ಲ. ನಿಜವಾದ ಅರ್ಥದಲ್ಲಿ ಅದು ಶರೀರ ಅಲ್ಲ. ಯಾವುದು ಶೀರ್ಯತೆ ಪ್ರತಿ ಬಾರಿ ಸಾಯುವಾಗಲೂ ಬಿದ್ದು ಹೋಗುತ್ತೋ ಅದು ಶರೀರ. ಯಾವುದು ಪ್ರತಿ ಬಾರಿ ಸತ್ತರೂ ಸಾಯದೆ ದೇಹ ಉಪಚಯೆ ಮತ್ತು ಬೆಳ್ಕೋತಾ ಹೋಗುತ್ತೋ ಅದು ದೇಹ. ಅಂದರೆ ದೇಹ ಅಂದರೆ ಲಿಂಗ ಶರೀರ. ಲಿಂಗ ಶರೀರದಿಂದಲೇ ಅಂಟಿಕೊಂಡಿತು ಈ ತ್ರಿಗುಣ. ದೇಹ ಸಮುದ್ಭವಾನ್. ಅದು ಕಾಡುವುದು ಯಾರನ್ನ? ದೇಹಿ. ಯಾರಿಗೆ ಲಿಂಗ ಶರೀರ ಇದೆಯೋ ಅವನನ್ನು. ಈ ದೇಹ ಅಲ್ಲ, ಲಿಂಗ ಶರೀರ ಇರುವ ತನಕವೂ ಅದಕ್ಕೆ ದೇಹಿ ಅಂದರು. ಅಂದರೆ ಒಂದೊಂದು ಶಬ್ದವನ್ನು ಬಳಸುವಾಗ ಗೀತೆ ಎಷ್ಟು ಎಚ್ಚರದಿಂದ ನಮಗೆ ವಿಷಯವನ್ನು ಹೇಳುತ್ತೆ, ಎಷ್ಟು ಕ್ಲಾರಿಟಿಯ ಜೊತೆಗೆ ಹೇಳುತ್ತೆ. ನಮಗೆ ಅವರ ಕ್ಲಾರಿಟಿಯೇ ನಮಗೆ ಆ್ಯಂಬಿಗ್ವಿಟಿ. ಅವರು ಅಷ್ಟು ಸ್ಪಷ್ಟವಾಗಿ ಹೇಳಿದರೆ ಏನೂ ಅರ್ಥ ಆಗೋಲ್ಲ ಗೀತೆ. ಕ್ಲಾರಿಟಿ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ಆ್ಯಂಬಿಗ್ವಿಟಿ ಟು ಅಸ್. ನಮಗೆ ಅದು ಆ್ಯಂಬಿಗ್ವಿಟಿ, ಏನೂ ತಿಳಿಯೋದಿಲ್ಲ. ಎವ್ರಿಥಿಂಗ್ ಈಸ್ ಆ್ಯಂಬಿಗ್ಯುವಸ್. ಗೀತೆಯಲ್ಲಿ ಹೇಳಿದ್ದೆಲ್ಲ ಏನೋಪ್ಪ ಏನೇನೋ, ಅದು ಚೂರು ತಲೆಗೆ ಹೋಗೋಲ್ಲ. ತಲೆ ಇದ್ದರೆಲ್ಲೋ ಹೋಗೋದು, ತಲೆಗೆ ಹೋಗೋಲ್ಲ ಅಂತೇವೆ. ಮೊದಲು ಅದನ್ನು ವಿಚಾರಿಸ್ಬೇಕು, ಎಷ್ಟು ತಲೆ ಇದೆ. ಅದು ತಕ್ಕಡಿಗೆ ಹಾಕಿ ನಾವು ಎಷ್ಟು ತಲೆ ಇದೆ, ಅದು ಇದ್ದ ಮೇಲೆ ಹೋಗುತ್ತೋ ಇಲ್ಲೋ ಅಂತ ಮೊದಲು ಅದನ್ನು ವಿಚಾರಿಸುವುದೇ ಇಲ್ಲ ನಾವು. ಅದು ಸಿದ್ಧಾಂತ. ತಲೆ ಇದೆ ನಮಗೆ, ಅದು ಹೋಗೋಲ್ಲ ಅಷ್ಟೇ. ಅದು ಇದೇ ಇಲ್ಲೊಂದೇ ನೋಡೋಲ್ಲ. ಅಂದರೆ ದೇಹಿ, ಲಿಂಗ ದೇಹ ಇರುವ ತನಕವೂ ಅವನನ್ನು ಕಾಡುತ್ತೆ. ಯಾಕೆ? ದೇಹ ಸಮುದ್ಭವ. ಲಿಂಗದೇಹದಲ್ಲೇ ಇರೋದದು ತ್ರಿಗುಣ. ಯಾವಾಗ ಗುಣಾನ್ ಏತಾನ್ ಅತೀತ್ಯ ತ್ರೀನ್, ಈ ಮೂರು ಗುಣಗಳನ್ನು, ಏತಾನ್ ಗುಣಾನ್ ಮೂರು ಅಂತ ಹೇಳಿದ. ಇದು ವಿಚಿತ್ರ. ನೀವು ಸತ್ವಗುಣವನ್ನೂ ದಾಟಬೇಕು ಅಂತ. ಸತ್ವ ರಜಸ್ಸು ತಮಸ್ಸು ಮೂರನ್ನು ಅಲ್ರಿ. ಸತ್ವ ಒಳ್ಳೆಯದಲ್ವ, ಅದನ್ನು ಯಾಕೆ ಬಿಡಬೇಕು?
ಅದಕ್ಕೆ ಮೂರನ್ನು ಬಿಡಬೇಕು ಅಂತ ತ್ರೀನ್ ಅಂತ ಒತ್ತು ಕೊಟ್ಟು ಹೇಳಿದ. ಬರೀ ಗುಣ ಅಂತ ಹೇಳಿದರೆ ಹಾಗೂ ಯಾವುದೋ ರಜೋಗುಣಗಳು ಮತ್ತು ತಮೋ ಗುಣಗಳ ಪ್ರಭಾವ ಅಂತ ಮಾಡಿಬಿಟ್ರೆ, ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಮೂರೂ ಗುಣಗಳನ್ನು ಬಿಡಬೇಕು. ಯಾಕೆಂದರೆ ಸತ್ವದಲ್ಲಿ ಎರಡಿದೆ. ಜೀವಸ್ವರೂಪದಲ್ಲಿರತಕ್ಕಂಥ ಸತ್ವವನ್ನು ಬಿಡಲಿಕ್ಕೆ ಆಗೋಲ್ಲಲ್ಲ, ಅದಕ್ಕೆ ಸೂಕ್ಷ್ಮ ಸತ್ವ ಅಂತಾರೆ. ಇದು ಸ್ಥೂಲ ಸತ್ವ. ಸ್ಥೂಲ ಸತ್ವವನ್ನು ಕಳ್ಕೋಬೇಕು, ಸೂಕ್ಷ್ಮ ಸತ್ವದಲ್ಲಿ ಕೂತ್ಕೊಳ್ಬೇಕು. ಸತ್ವಸ್ಥರು, ಒಂದು ಕಡೆ ಪುರಾಣ ಹೇಳುತ್ತೆ ದೇವತೆಗಳು ಸತ್ವಸ್ಥರಲ್ಲ, ದೇವತೆಗಳು ಸಾತ್ವಿಕರಲ್ಲ. ಯಾಕೆಂದರೆ ಸೂಕ್ಷ್ಮ ಸತ್ವದಲ್ಲಿ ಅವರು ನಿಂತಿಲ್ಲ, ಸ್ಥೂಲ ಸತ್ವದಲ್ಲೇ ಇದ್ದಾರೆ. ಆದ್ದರಿಂದ ಇವತ್ತು ಸಂಸಾರ ದೇಹ ಸ್ವರ್ಗಲೋಕದಲ್ಲಿ ಉಳಿದಿದ್ದಾರೆ. ಸ್ಥೂಲ ಸತ್ವದಲ್ಲಿ ನಿಂತರೆ ಅವರು ಮತ್ತೆ ಸ್ವರ್ಗದಲ್ಲಿ ಇರಲಿಕ್ಕಾಗೋದಿಲ್ಲ, ಮೋಕ್ಷಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ದೇವತೆಗಳು ಪೂರ್ತಿ ಸತ್ವಸ್ಥರಲ್ಲ, ಸೂಕ್ಷ್ಮ ಸತ್ವದಲ್ಲಿ ಅವರು ನಿಂತಿಲ್ಲ, ಸ್ಥೂಲ ಸತ್ವದಲ್ಲೇ ಇದ್ದಾರೆ. ಇದೆಲ್ಲ ಒಂದು ಸಂಗತಿಯನ್ನು ನಾವು ಎಷ್ಟು ಸೂಕ್ಷ್ಮಕ್ಕೆ ಹೋಗ್ತೇವೆ ಅಷ್ಟು ಅದ್ಭುತವಾಗಿ ತೆರೆಕೊಳ್ಳುತ್ತೆ. ಅದರಿಂದ ಹೇಳ್ತಾರೆ ಈ ಮೂರು ಸೂಕ್ಷ್ಮ ಸತ್ವಕ್ಕೆ ಹೋಗೋದು ಬೇರೆ, ಸ್ಥೂಲ ಸತ್ವ, ಸ್ಥೂಲ ರಜಸ್ಸು, ಸ್ಥೂಲ ತಮಸ್ಸು. ಯಾಕೆ ಗೊತ್ತಾ? ಸತ್ವ ಅಂತಂದರೆ ಸತ್ವದಲ್ಲಿ ರಜಸ್ಸು ತಮಸ್ಸು ಸೇರಿಕೊಂಡಿದೆ. ನಾನು ನಿನ್ನೆ ದೃಷ್ಟಾಂತ ಕೊಟ್ಟೆ ಅಲ್ಲ, ಬೆಂಕಿ ಅಂದರೆ ಹೊಗೆ ಮತ್ತು ಕಟ್ಟಿಗೆ ಎರಡೂ ಇದೆ. ಕಟ್ಟಿಗೆ ಇಲ್ಲದೆ ಹೊಗೆ ಇಲ್ಲದೆ ಬೆಂಕಿ ಇಲ್ಲದೆ, ಅಂದರೆ ತಮಸ್ಸು ರಜಸ್ಸಿನ ಜೊತೆಗೆ ಸತ್ವ ಇರೋದಿದು. ಇದು ಸ್ಥೂಲ ಸತ್ವದಲ್ಲಿ ತಮಸ್ಸು ರಜಸ್ಸು ಸೇರಿಕೊಂಡಿದೆ, ರಜಸ್ಸಿನಲ್ಲಿ ತಮಸ್ಸು ಸತ್ವ ಸೇರಿಕೊಂಡಿದೆ, ತಮಸ್ಸಿನಲ್ಲಿ ರಜಸ್ಸು ಸತ್ವ, ಎಲ್ಲವೂ ಮೂರರ ಮಿಶ್ರಣ. ಶುದ್ಧ ಸತ್ವ ಅಲ್ಲ, ಶುದ್ಧ ರಜಸ್ಸು ಅಲ್ಲ. ಈಗ ನಮ್ಮ ಪಂಚಭೂತಗಳ ಹಾಗೆ ನಮ್ಮಲ್ಲಿ ಈಗ ಇರತಕ್ಕ ಪಂಚಭೂತಗಳು ಉಂಟಲ್ಲ, ಅದು ಯಾವುದು ಶುದ್ಧ ಭೂಮಿ ಅಂತ ಒಂದಿಲ್ಲ. ಈ ಭೂಮಿಯಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಎಲ್ಲ ಸೇರಿಕೊಂಡಿದೆ. ನೀರಿನಲ್ಲಿ ಬರೇ ಶುದ್ಧ ನೀರಲ್ಲ, ನೀರಿನಲ್ಲಿ ಮಣ್ಣಿನ ಅಂಶ ಇದೆ, ಗಾಳಿಯ ಅಂಶ ಇದೆ, ಬೆಂಕಿ ಹಾಗೆ ಬೆಂಕಿಯಲ್ಲಿ ಮಣ್ಣಿನ ಅಂಶ ಇದೆ. ಹೀಗೆ 5 ಪಂಚಭೂತಗಳ ಸಮ್ಮಿಶ್ರಣದಿಂದ ಮತ್ತೆ ಈ ಭೂತಗಳ ನಿಷ್ಪತ್ತಿ ಆಯಿತು, ತ್ರಿವೃತ್ಕರಣದಿಂದ. ಹಾಗೆ ಈ ಸ್ಥೂಲ ಸತ್ವದಿಂದ ನಾವು ಬಿಡುಗಡೆಗೊಳ್ಳಬೇಕು. ಯಾಕೆಂದರೆ ಅದರಲ್ಲಿಯೂ ತಮೋಗುಣ ರಜೋಗುಣ ಇದೆ ಒಂದು. ಇನ್ನೊಂದು ನಾನು ಹಿಂದಿನ ಬಾರಿ ವಿವರಿಸಿದ್ದೆ ಅಲ್ಲ, ಸತ್ವ ಯಾಕೆ, ಸತ್ವಗುಣದ ಪ್ರಭಾವ. ಈಗ ನೋಡಿ, ನಮಗೆ ಸತ್ವಗುಣದಿಂದ ಏನು ಬರುತ್ತೆ? ಸತ್ವಾತ್ ಸಂಜಾಯತೆ ಜ್ಞಾನಂ. ಈ ಭೌತಿಕ ಪ್ರಪಂಚದ ಜ್ಞಾನವನ್ನು ನಾವು ಗಳಿಸ್ತೇವಲ್ಲ, ಸೈಂಟಿಫಿಕ್ ನಾಲೆಜು ಅಥವಾ ಹಿಸ್ಟ್ರಿ, ಜಾಗ್ರಫಿ, ಲಿಟ್ರೇಚರು, ಇದರ ಜ್ಞಾನ, ಇದೆಲ್ಲವೂ ಸತ್ವಗುಣವೇ. ಆದರೆ ಮೋಕ್ಷಕ್ಕೆ ಹೋಗೋವನಿಗೆ ನೀವು ಇಂಗ್ಲೀಷ್ ಲಿಟ್ರೇಚರ್ ಓದಿ ಏನು ಮಾಡಲಿಕ್ಕುಂಟು? ಸತ್ವ ಹೌದು, ಬೇಡ. ಅದು ಇಂಗ್ಲೀಷ್ ಲಿಟ್ರೇಚರ್ ಓದಿ ಏನು ಮಾಡಲಿಕ್ಕುಂಟು? ಅವನು ಏನು ಇವನು ಹಿಸ್ಟ್ರಿ ಓದಿ ಏನು ಮಾಡಲಿಕ್ಕುಂಟು? ಎಲ್ಲ ಜ್ಞಾನ. ಆದರೆ ಇಲ್ಲಿ ಮಾತ್ರ ಉಪಯೋಗ. ಅಲ್ಲಿ ಯಾವ ಹಿಸ್ಟ್ರಿಯೂ ನಡೆಯೋಲ್ಲ, ಅಲ್ಲಿ ಯಾವ ಜಾಗ್ರಫಿಯೂ ನಡೆಯೋಲ್ಲ. ಅಲ್ಲಿ ಬೇರೆಯೇ, ಅಲ್ಲಿ ಹಿಸ್ಟ್ರಿಯೇ ಬೇರೆ, ಅಲ್ಲಿ ಜಾಗ್ರಫಿಯೇ ಬೇರೆ. ಆದರೆ ಇಲ್ಲಿ ನಾವು ಓದಿ ಜ್ಞಾನ ಗಳಿಸುವಂಥದ್ದು ಸತ್ವಗುಣ ಅದು. ಅದರಿಂದ ನಾವು ಇವತ್ತು ಏನು ಜ್ಞಾನದ ದಾರಿಯಲ್ಲಿ ಯಾವ ಜ್ಞಾನವೋ, ಎನಿ ಫೀಲ್ಡ್, ಯಾವ ಕ್ಷೇತ್ರದಲ್ಲಿ ಜ್ಞಾನ ಗಳಿಸಿದರೂ ಅದು ಸತ್ವದ ಪ್ರಭಾವ. ಆದರೆ ಆ ಸತ್ವ ಕಟ್ಟಿಕೊಂಡು ಏನು ಮಾಡಲಿಕ್ಕುಂಟು? ಈ ಜನ್ಮದಲ್ಲಿ ಕೈ ತುಂಬ ಸಂಬಳ ಸಿಗ್ಬೋದು ಅಷ್ಟೇ, ಮತ್ತು ಏನೂ ಉಪಯೋಗ ಇಲ್ಲ. ದುಡ್ಡು ಕೊಡುವ ವಿದ್ಯೆ. ನಾವು ಯಾವುದೋ ಒಂದು ಡಿಗ್ರಿ ಮಾಡಿದರೆ ಸಂಬಳ ಜಾಸ್ತಿ ಸಿಗುತ್ತೆ ಅಷ್ಟೇ, ಇನ್ಕ್ರಿಮೆಂಟು ಸಿಗ್ಬೋದು, ಸಂಬಳ ಜಾಸ್ತಿ ಸಿಗ್ಬೋದು. ಇವರು ವಿರೂಪಾಕ್ಷ ಶಾಸ್ತ್ರಿಗಳು ಮೈಸೂರು ಮಹಾರಾಜರಿಗೆ ಪಾಠ ಹೇಳ್ತಾ ಇದ್ದರು. ಹಿಂದೆ ರಾಜಗುರುಗಳು ಅಂತ ನಮ್ಮ ತಂದೆಯವರಿಗೆ ಪಾಠ ಹೇಳಿದವರು. ಹಾಗಾಗಿ ನನಗೆ ಇದು ಅಂದರೆ ಬಹಳ ನೇರ ಗೊತ್ತಿರುವ ಸಂಗತಿ. ನಮ್ಮ ತಂದೆಯವರು ವಿರೂಪಾಕ್ಷ ಶಾಸ್ತ್ರಿಗಳ ಶಿಷ್ಯ. ನಮ್ಮ ತಂದೆಯವರಿಗೆ ಪಾಠ ಹೇಳಿದ ದೊಡ್ಡ ವಿದ್ವಾಂಸರು ವಿರೂಪಾಕ್ಷ ಶಾಸ್ತ್ರಿಗಳು, ಹಾನಗಲ್ನವರು. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರು ಮಹಾರಾಜರಿಗೆ ಅಧ್ಯಾಪಕರಾಗಿ ಗುಂಡಪ್ಪನವರು, DVG ಅವರೆಲ್ಲ ಅವರ ಹತ್ರ ಓದಿದ್ದವರು. ಅವರು ಮೈಸೂರಿಗೆ ಬಂದು ರಾಜಗುರುವಾಗಿ ನೆಲೆಸಿದರು. ಮಹಾರಾಜರಿಗೆ ಒಂದು ಆಸೆ ಬಂತು, ಅವರನ್ನು ಒಂದು ಸಾರ್ವಜನಿಕ ಸನ್ಮಾನ ಮಾಡಿ ಗೌರವಿಸಬೇಕು, ಅವರಿಗೊಂದು ಪರ್ಸ್ ಕೊಡಬೇಕು. ಎಷ್ಟೋ ಲಕ್ಷ ಪರ್ಸ್ ಕೊಟ್ಟು ಅವ್ರನ್ನೊಂದು ಸಾರ್ವಜನಿಕವಾಗಿ ಗೌರವಿಸಬೇಕು. ಅದನ್ನು ಹೇಳುವುದು ಹೇಗೆ? ನಿನಗೆ ಸನ್ಮಾನ ಮಾಡ್ತೇವೆ ಅಂದರೆ ಒಪ್ಕೊಳ್ಳಲ್ಲ ಅವರು. ಅದಕ್ಕೆ DVG ಇವರೆಲ್ಲ ಶಿಷ್ಯರೇ ಅವರದ್ದು. ಏನಾದ್ರು ಮಾಡಿ ಒಪ್ಪಿಸಿ ಅವರನ್ನು. ಇವರೆಲ್ಲ ಹೋದರು. ಮಹಾರಾಜರು ತೀರ್ಮಾನ ಮಾಡಿದ್ದಾರೆ, ಇದು ರಾಜಾಜ್ಞೆ ಅಂತ ತಾವು ಒಪ್ಕೋಬೇಕು, ಆಗುವುದಿಲ್ಲ ಅಂತ ಹೇಳಬಾರದು ಅಂತ ಹೇಳಿದರು. ಒಂದಿಷ್ಟು ಬೈದರು.
ಸನ್ಮಾನ ಮಾಡ್ತೇವೆ ಅಂತ ಹೇಳಿ ಬಂದವರನ್ನು ಬೈದು ಕಳಿಸಿದ್ರು. ನಿಮಗೆ ಬುದ್ಧಿ ನೆಟ್ಟಾಗಿಲ್ಲ, ಬೇಡವಾದ ಕೆಲಸ ಮಾಡ್ತೀರಾ ಅಂತ ಸಿಕ್ಕಾಬಟ್ಟೆ ಬೈದು ಕಳಿಸ್ಬಿಟ್ರು. ಇವಾಗ ನಮಗೆ ಸನ್ಮಾನ ಮಾಡಿ ಅಂತ ಯಾರ್ಯಾರು ಕೈಕಾಲು ಕಟ್ತೇವೆ ನಾವು. ಮಾಡೋರು ಯಾರೂ ಮಾಡೋಲ್ಲ, ಮಾಡಿಸ್ಕೋತೇವೆ. ಅವರು ಯಾರೂ ಇಡೀ ರಾಜರಿಂದ ಹಿಡಿದು ಇಡೀ ನಾಡಿನ ಜನತೆ ಮಾಡ್ತೇವೆ ಅಂದರೆ ಬೇಡವಾದ ಕೆಲಸ ಮಾಡ್ತೀರಿ ಅಂತ ಬೈದು ಕಳಿಸಿದರು. ಆದರೂ ಇವರು ಏನೋದಕ್ಕೆ ಇದನ್ನು ಮಹಾರಾಜರು ತೀರ್ಮಾನ ಮಾಡಿದ್ದಾರೆ, ತಾವು ಖಂಡಿತವಾಗಿ ಇದಕ್ಕೆ ಅನ್ಯಥಾ ಹೇಳಬಾರ್ದು ಅಂತ ಹೇಳಿ ಬಂದರು. ಇವ್ರ ತಲೆಯಲ್ಲಿ ಆವತ್ತು ಸರಿ ಎಲ್ಲ ಸಿದ್ಧತೆ ಆಯಿತು, ಸನ್ಮಾನ ಸಮಾರಂಭ ಎಲ್ಲ ಆಯಿತು. ಸನ್ಮಾನ ಸಮಾರಂಭ ದಿವಸ ಮಹಾರಾಜರು ಡಯಸ್ನ ಬಂದು ಕೂತಿದ್ದಾರೆ. ವಿರೂಪಾಕ್ಷ ಶಾಸ್ತ್ರಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದರೆ ಇಲ್ಲೇ ಇಲ್ಲ, ಅವರು ಅಡಿ ಕೂತಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಮನೆಯಲ್ಲಿಲ್ಲ. ಯಾಕೆಂದರೆ ಬಂದರೆ ಕರ್ಕೊಂಡು ಹೋಗ್ತಾರೆ, ಸನ್ಮಾನ ಮಾಡ್ತಾರೆ ಅಂತ. ಸನ್ಮಾನ ಬೇಡ, ಅದು ಸಾತ್ವಿಕ, ಅವರ ಜ್ಞಾನಕ್ಕೆ ಸನ್ಮಾನ. ಆದರೆ ಅಂಥ ಸತ್ವಗುಣ ಬೇಕಾಗಿರಲಿಲ್ಲ ಅವರಿಗೆ. ಅದೇ ನನಗೆ ಅವರು ಹೇಳಿದರು, ನನಗೆ ಅವನು ಸನ್ಮಾನ ಮಾಡಬೇಕು, ಇವರೇನು ಸನ್ಮಾನ ಮಾಡೋದು, ಇದು ಬೇಡ. ಸಭೆಗೆ ಕಡೆಗೆ ಎಲ್ಲೋ ಅವ್ರು ಎಲ್ಲಿ ಹೋಗ್ಬೋದು, ಯಾಕೆಂದರೆ ಅವರು ಹೋಗುವ ಜಾಗಕ್ಕಿಂತ ಹೋಗದ ಜಾಗ ಗೊತ್ತಿದೆ. ಅವರು ಸಿನಿಮಾ ಥಿಯೇಟ್ರಲ್ಲಿ ಇರೋಲ್ಲ, ರೆಸ್ಟೋರೆಂಟ್ನಲ್ಲಿ ಇರೋಲ್ಲ, ಬಾರ್ನಲ್ಲಿ ಇರೋಲ್ಲ. ಅದು ಬಿಟ್ಟು ಉಳಿದೆಲ್ಲ ಹುಡುಕಿದ್ರು, ಸಿಕ್ಕಿದ್ರು, ಕರ್ಕೊಂಡು ಬಂದು ಕೂಡಿಸಿದ್ರು ಸಭೆಯಲ್ಲಿ. ಅವರು ಸಭೆಯಲ್ಲಿ ಏನು ಹೇಳಿದ್ದು ಗೊತ್ತಾ? ಈ ಕಥೆಯನ್ನು ನಮ್ಮ ತಂದೆಯವರು ಹೇಳ್ತಿದ್ರು ನನ್ನ ಹತ್ರ. ಸಭೆಯಲ್ಲಿ ಅವರು ಕೂತು ಹೇಳಿದ್ದೇನು ಅಂದರೆ, ಇವತ್ತು ನೀವು ನನ್ನನ್ನು ಸನ್ಮಾನ ಮಾಡಿದಿರಿ, ಇದು ಈ ಲೋಕದ ರಾಜನ ಸನ್ಮಾನ. ಆ ಲೋಕದ ದೊರೆ ಒಬ್ಬ ಇದ್ದಾನೆ, ಅಲ್ಲಿ ಹೋದಾಗ ಏನು ಯೋಗ್ಯತೆ ಇದೆ ಅಂತ ಸನ್ಮಾನ ಮಾಡಿಸಿಕೊಂಡೆ ಅಂತ ಕೇಳಿದರೆ ನಾನು ಏನು ಹೇಳಬೇಕು? ಇಂಥ ಕೆಲಸ ಇನ್ಮೇಲೆ ಮಾಡಬೇಡಿ. ಇದು ಸತ್ವವೂ ಬೇಡವಾಗತ್ತೆ. ಸತ್ವಗುಣವು ಲೌಕಿಕವಾದಂಥ ಪ್ರಶಸ್ತಿ ರೂಪವಾಗಿ, ಸನ್ಮಾನ ರೂಪವಾಗಿ ಬಂದಾಗ ಸತ್ವಗುಣವೂ ಬೇಡವಾಗುತ್ತೆ. ಮಂಜೇಶ್ವರ ಗೋವಿಂದ ಪೈಗಳ ಮನೆಗೆ ಹೋಗಿದ್ದೆ ಒಮ್ಮೆ, ಇದು 1960s. ಆವಾಗ ಮೈಸೂರು ಯೂನಿವರ್ಸಿಟಿಯಿಂದ ಅವರಿಗೊಂದು ಕಾಗದ ಬಂದಿತ್ತು. ನಿಮಗೆ ಅವ್ರಿಗೆ ಆವಾಗಲೇ 80 ವರ್ಷ, ಅವರಿಗೆ ದೊಡ್ಡ ವಿದ್ವಾಂಸ. ಅವ್ರು ದೊಡ್ಡ ವಿದ್ವಾಂಸ ಅಂತ ಗೊತ್ತಾಗಲಿಕ್ಕೆ ಅವ್ರಿಗೆ 80ನೇ ಶಾಂತಿ ಮುಗಿಬೇಕಾಯ್ತು ಯೂನಿವರ್ಸಿಟಿಗೆ. ಅವ್ರು ನಿಮಗೆ ನಾವು ಡಾಕ್ಟ್ರೇಟ್ ಕೊಟ್ಟು ನಿಮ್ಮನ್ನು ಸನ್ಮಾನಿಸಲಿದ್ದೇವೆ, ಬರಬೇಕು. ಅಲ್ರಿ, ಡಾಕ್ಟ್ರೇಟ್ ಗೋವಿಂದ ಬೈಳಿ ಕೊಟ್ಟದ್ರಿಂದ ಗೌರವ ಬರೋದು ಯೂನಿವರ್ಸಿಟಿಗೆ ಹೊರತು ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಡೋದು ಗೋವಿಂದ ಬೈಗಳಿಗಲ್ಲ. ಆ ಎಚ್ಚರ ಯೂನಿವರ್ಸಿಟಿಗಿಲ್ಲ. ನಿಮಗೆ ಯೂನಿವರ್ಸಿಟಿ ಕೊಟ್ಟೇನು ಅನುಗ್ರಹ ಮಾಡ್ತಾ ಇದ್ದೇವೆ ಅಂತ ಅನ್ನುವ ಹಾಗೆ ಪತ್ರ ಬರೆದರು. ನಾನು ಇದ್ದೆ ಅಲ್ಲಿ, ಅವ್ರ ಮನೆಯಲ್ಲಿ ಕೂತಿದ್ದೆ. ಆ ಪತ್ರ ತೋರಿಸಿದ್ರು. ಏನು ಹೇಳಿದ್ರು ಗೊತ್ತಾ? ಇವರ ಡಾಕ್ಟ್ರೇಟ್ ಯಾರಿಗೆ ಬೇಕಾಗಿದೆ ಬನ್ನಂಜಿ? ನನಗೆ ಅವನು ಯಾವಾಗ ಕರೀತಾನೆ, ಯಾವಾಗ ಡಾಕ್ಟ್ರೇಟ್ ಕೊಡ್ತಾನೆ ಅದು ಕಾದಿದ್ದೇನೆ. ಈ ಕ್ಷುದ್ರ ಡಾಕ್ಟ್ರೇಟ್ ಯಾರಿಗೆ ಬೇಕಾಗಿದೆ? ನನಗೆ ಬೇಕಿಲ್ಲ. ಬರೆದರು, ನಿಮ್ಮ ಯೂನಿವರ್ಸಿಟಿಯ ಡಾಕ್ಟ್ರೇಟ್ಗೆ ನಾನು ಒಪ್ಪಿಕೊಳ್ಳೋದಿಲ್ಲ, ನನಗೆ ಅದರ ಆಸೆ ಇಲ್ಲ, ಅಪೇಕ್ಷೆ ಇಲ್ಲ, ನಾನು ಬರೋಲ್ಲ ಅಂತ ಬರೆದರು. ಕೊನೆಗೂ ಅವರಿಗೆ ಡಾಕ್ಟ್ರೇಟ್ ಕೊಟ್ಟಿಲ್ಲ. ನಿಜವಾದ ಯೋಗ್ಯರಿಗೆ ಡಾಕ್ಟ್ರೇಟ್ ಕೊಡೋದು ಬಹಳ ಅಪರೂಪ. ಯಾರ್ಯಾರೋ ವಸೀಲಿ ಮಾಡಿಕೊಂಡು ಯಾರ ಕೈಲೋ ಥೀಸಿಸ್ ಬರೆಸಿ ಡಾಕ್ಟ್ರೇಟ್ ಮಾಡಿಕೊಳ್ತಾರೆ. ಅಂಥಲ್ಲಿ ನಿಜವಾಗಿ ಡಾಕ್ಟ್ರೇಟ್ ಕೊಟ್ಟರು ಅವಮಾನ. ಯಾಕಂದರೆ ಅವ್ರದ್ದು ಯಾರ ಥರ ಇನ್ಫ್ಲೂಯೆನ್ಸ್ ಮಾಡಿಸಿರಿ ಅಂತ ಕೇಳ್ತಾರೆ ಜನ. ಅದನ್ನ ಬಾರದೇ ಇರೋದು ಒಳ್ಳೆಯದಲ್ಲ. ಯಾಕೆ ಹೇಳಿದೆ ಅಂದರೆ, ಇದು ಸತ್ವವೂ ಬೇಡವಾಗುತ್ತೆ. ಸಾತ್ವಿಕವಾಗಿರತಕ್ಕಂಥ ಒಂದು ಬದುಕಿನಲ್ಲಿ ಏನು ಲೌಕಿಕವಾಗಿರತಕ್ಕಂಥ ಎತ್ತರಕ್ಕೇರುವ ಸ್ಥಿತಿ ಕೂಡ ಬೇಡವಾಗಿಬಿಡುತ್ತೆ. ಆದ್ದರಿಂದ ಸತ್ವವನ್ನು ದಾಟಬೇಕು. ರಜಸ್ಸು ತಮಸ್ಸಂತೂ ಗೊತ್ತಲ್ಲ, ದಾಟಬೇಕು ಅನ್ನೋದು ಯಾರ್ದು ಆಕ್ಷೇಪ ಇಲ್ಲ. ಅದನ್ನ ಗುಣಾನ್ ಏತಾನ್ ಅತೀತ್ಯ ತ್ರೀನ್, 3 ಗುಣಗಳನ್ನು ದಾಟು, ಗುಣಾತೀತನಾಗುವಂಥ. ಗುಣಾತೀತನಾಗುವುದು ಅಂತಂದರೆ ಸತ್ವದಲ್ಲಿ ಸೂಕ್ಷ್ಮ ಸತ್ವ ಇದೆ, ಸ್ಥೂಲ ಸತ್ವ ಇಲ್ಲ ಅಷ್ಟೇ. ಗುಣಾನೇತಾನ್ ಅತೀತ್ಯ ತ್ರೀನ್, ಯಾರು ದೇಹಿ, ಲಿಂಗ ಶರೀರ ಇರುವ ತನಕವೂ ಈ ಗುಣಗಳಿವೆ. ಇದ್ದರೂ ಕೂಡ ಅದನ್ನು ಮೀರಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ದೇಹಿ ದೇಹ ಸಮುದ್ಭವಾನ್. ಆಗ ಏನು ಮೀರಿ ಪ್ರಯತ್ನ? ಜನ್ಮ ಮೃತ್ಯು ಜರಾ ದುಃಖೈಹಿ ವಿಮುಕ್ತೋ ಅಮೃತಮಶ್ನುತೆ. ಹಿಂದೆ ಹೇಳಿದ್ನಲ್ಲ, ಮದ್ಭಾವಂ, ಅವನು ನನ್ನನ್ನು ಬಂದು ಸೇರುತ್ತಾನೆ. ಅದನ್ನೇ ವಿವರಿಸ್ತಾನೆ. ಯಾರು ಈ ತ್ರಿಗುಣಗಳಿಂದ ಆಚೆಗೆ ಹೋಗ್ತಾನೆ ಅವನನ್ನು ಜನ್ಮ ಮೃತ್ಯು ಜರಾ ದುಃಖೈಹಿ. ಮನುಷ್ಯನ ಜೀವನದಲ್ಲಿ ಜೀವನ ಅನ್ನೋದು ಒಂದು ನದಿ ಅಂತ ಇಟ್ಕೊಳ್ಳಿ, ಪ್ರವಾಹ. ಆ ಜೀವನದ ನದಿಯಲ್ಲಿ ಈ 2 ದಂಡೆ, ಹುಟ್ಟು ಮತ್ತು ಸಾವು. ಈ 2 ದಂಡೆಯ ನಡುವಿನಲ್ಲಿ ಬದುಕು ಅಂತಂದರೆ ಏನು ಅಂದರೆ, ಬದುಕು ಅಂದರೆ ದುಃಖ ಅನುಭವಿಸ್ತಾ 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 ಮುದುಕನಾಗೋದು, ಆಮೇಲೆ ಸಾಯೋದು. ಜರಾ ದುಃಖ. ದುಃಖ
ಹುಟ್ಟಿನಿಂದ ಸಾಯೋ ತನಕ ನಾನಾ ಬಗೆಯ ದುಃಖಗಳನ್ನು ಅನುಭವಿಸ್ತಾ ದುಃಖದಿಂದ ಜರ್ಜರನಾಗ್ತಾ ಮುದುಕನಾಗೋದು, ಆಮೇಲೆ ಸಾಯೋದು. ಹುಟ್ಟೋದು, ದುಃಖವನ್ನು ಅನುಭವಿಸ್ತಾ ಬೆಳೆಯೋದು, ಬೆಳೀತಾ ಮುದುಕನಾಗೋದು, ಮುದುಕನಾಗಿ ಸಾಯೋದು. ಜನ್ಮ ಮೃತ್ಯು ಜರ ದುಃಖ ಹಿಂದೆ, ದಿಸ್ ಇಸ್ ಲೈಫ್ ಅಂದ ಕೃಷ್ಣ. ಭಾಳ ಸುಲಭವಾಗಿ ಹೇಳಿಬಿಡ್ತಾನೆ ವಿಷಯವನ್ನು. ಅದು ನಾವು ಬದುಕು ಅಂದರೆ ಏನು ಅಂತ ಕೇಳಿದರೆ ನಾವು ಒಂದು ತಾಸು ಲೆಕ್ಚರ್ ಮಾಡಿದ್ರು ಅರ್ಥ ಆಗೋಲ್ಲ. ಅವನು ನಾಲ್ಕೇ ಜನ್ಮ ಮೃತ್ಯು ಜರ ದುಃಖ ಹಿಂದೆ. ಬದುಕು ಅಂದರೆ ದುಃಖದ ಸರಮಾಲೆ. ಒಂದು ದುಃಖ ಮುಗಿದ್ರೆ ಇನ್ನೊಂದು ದುಃಖ, ಒಂದು ಸಮಸ್ಯೆ ಪರಿಹಾರ ಆದ ಮತ್ತೊಂದು ಸಮಸ್ಯೆ. ಅಂತೂ ಆರಾಮವಾಗಿ ನಿಶ್ಚಿಂತೆಯಿಂದ ಬದುಕು ಅಂತ ಅನ್ನೋದು ಇಲ್ಲವೇ ಇಲ್ಲ. ಹಾಗೆ ದುಃಖವನ್ನು ಅನುಭವಿಸ್ತಾ ದುಃಖದಿಂದಲೇ ಮುಪ್ಪು ಬಂತು, ಮುಪ್ಪಿನಿಂದ ಮೃತ್ಯು. ಹೀಗೆ ಜನ್ಮ ಮೃತ್ಯು ಜರ ದುಃಖ. ಯಾರು ಈ ಮೂರು ಗುಣಗಳ ಪ್ರಭಾವವನ್ನು ಮೀರಿ ಬದುಕುತ್ತಾನೆ ಅವನು ಇವುಗಳನ್ನು ದಾಡ್ತಾನೆ. ವಿಮುಕ್ತ ಜನ್ಮ ಮೃತ್ಯು ಜರ ದುಃಖ. ಇದರಿಂದ ಬಿಡುಗಡೆಗೊಳ್ಳುವುದು ಅಂದರೆ ಲಿಂಗ ಶರೀರ ಹೋದಾಗಲೇ. ಲಿಂಗ ಶರೀರ ಇರುವಷ್ಟು ಕಾಲವೂ ಹುಟ್ಟು ಸಾವು ಇದೆ. ಅದರಿಂದ ವಿಮುಕ್ತ ಅಂದರೆ, ಮುಕ್ತ ಅಂದರೆ ಬಿಡುಗಡೆಗೊಂಡವ, ವಿಮುಕ್ತ ಅಂದರೆ ಕೊನೆಯ ಬಾರಿಗೆ ಟೋಟಲಿ ಬಿಡುಗಡೆಗೊಂಡವ, ಮತ್ತೆ ಎರಡನೇ ಬರದಂತೆ ಬಿಡುಗಡೆಗೊಂಡವ. ಅವನೇನಾಗ್ತಾನೆ? ಅಮೃತಂ ಅಶ್ನುತೆ, ಸಾವಿಲ್ಲದ ಸ್ಥಿತಿಯನ್ನು ಪಡೀತಾನೆ, ಆನಂದವನ್ನು ಪಡೀತಾನೆ, ಜ್ಞಾನದಿಂದ ಆನಂದವನ್ನು ಪಡೀತಾನೆ. ನಮಗೆ ದುಃಖ ಅಂದೇನು ಹೇಳಿದಾಗಾಯಿತು ಕೃಷ್ಣ, ಮೂಲಭೂತವಾಗಿ ನಮ್ಮ ಹುಟ್ಟು ಸಾವುಗಳಿಗೆ ಕಾರಣ ಈ ತ್ರಿಗುಣಗಳು, ನಮ್ಮ ದುಃಖಕ್ಕೆ ಕಾರಣ ತ್ರಿಗುಣ. ಯಾಕಂದರೆ ಸ್ವರೂಪ ಆನಂದಮಯ ಸ್ವರೂಪಕ್ಕೆ ದುಃಖ ಬರುವಂತೆ ಮಾಡಿದ್ದು ಈ ತ್ರಿಗುಣದ ಪ್ರಭಾವ. ಅದರಿಂದ ತ್ರಿಗುಣವನ್ನು ನಾವು ಮೀರಿ ನಿಂತಾಗ, ಇಲ್ಲೇ ಇದ್ದಾಗಲೂ ದುಃಖ ಬಂದರೆ ದುಃಖ ಅನ್ನಿಸುವುದಿಲ್ಲ. ದುಃಖವನ್ನು ಎಂಜಾಯ್ ಮಾಡಲಿಕ್ಕಾಗತ್ತೆ, ಅದು ಇರದೇ ಇದ್ದರೆ ಆನಂದವನ್ನು ಎಂಜಾಯ್ ಮಾಡಲಿಕ್ಕಾಗೋದಿಲ್ಲ. ನಾನು ಯಾಕೆಂದರೆ ಭೈಷಜ್ಯಮೇತ ದುಃಖಸ್ಯ ಇದೇತನ್ನು ಅನುಚಿಂತೆಯೇತು ಅಂತ. ದುಃಖಕ್ಕೆ ಮದ್ದೇನು ಅಂತಂದು, ದುಃಖಕ್ಕೆ ಮದ್ದಿದೆ ಏನು ಅಂದರೆ, ನಾವು ದುಃಖ ಪಡೋದು ಯಾವಾಗ ಗೊತ್ತುಂಟ? ಅದು ಹಿಂದೆ ಏನು ಕಷ್ಟಪಟ್ಟಿದ್ದೇವೆ ಅದನ್ನು ನೆನಪಿಸಿಕೊಂಡು ಅಳೋದು. ಏನು ಕಷ್ಟ ಗೊತ್ತಾ, ಹಿಂದೆ ಏನೇನಾಗಿತ್ತು, ಏನು ಕಷ್ಟಪಟ್ಟಿದ್ದೆ, ನನ್ನ ಶತ್ರುಗಳಿಗೂ ಬೇಡಪ್ಪ, ಈಗ ಕೂಗುವುದು. ಅರೆ ಈಗ ಏನಾಗಲಿಲ್ಲ, ಹಿಂದಿನ ದುಃಖವನ್ನು ನೆನಪಿಸಿಕೊಂಡು ಈಗ ಅಳೋದು. ಅದರಿಂದ ಅದಕ್ಕೆ ದುಃಖ ಆನಂದಕ್ಕೆ ಆನಂದ ಪಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀನು ದುಃಖವನ್ನು ಮರೆತು ಬಿಡುವಂತ. ದುಃಖವನ್ನು ನೆನಪಿಸಿಕೊಳ್ಳದೇ ಇರುವುದೇ ದುಃಖಕ್ಕೆ ಮದ್ದು ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆಯೇ ಆನಂದ ಇದೇ ರೀತಿ ಹಿಂದಿನದನ್ನು ನೆನಪಿಸಿಕೊಂಡು ಇವತ್ತು ಆನಂದ ಪಡಲಿಕ್ಕಿಲ್ಲ. ಹೌದು, ಈಗ ನನ್ನ ಮಕ್ಕಳು ಸುಖವಾಗಿದ್ದಾರೆ, ಆದರೆ ಅವ್ರ ವಯಸ್ಸು ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಅಂತ ಅಳ್ತಾನೆ ಗೊತ್ತುಕೊಳ್ಳೋದು. ಹೊಟ್ಟೆ ಇಚ್ಚು, ಈಗ ಮಕ್ಕಳು ಸುಖವಾಗಿದ್ದಾರೆ, ನಾನು ಅಷ್ಟು ಸುಖ ಪಡಲಿಲ್ಲ, ನಾನು ಭಾಳ ಕಷ್ಟಪಟ್ಟಿದ್ದೆ ಚಿಕ್ಕಂದಿನಲ್ಲಿ. ಈಗ ನೋಡಿ, ಅಲ್ಲ ಇದು ನಾನು ನೋಡಿದ ಕೇಳಿದ ಅನುಭವಿಸಿದ ಸಂಗತಿಗಳು. ನಮ್ಮ ಮಕ್ಕಳಿಗೆಲ್ಲ ಬಂತು ಮನೆಯಲ್ಲಿ ಒಳಗೆ ಬಾತ್ರೂಮು, ಅಲ್ಲೇ ಟ್ಯಾಪು, ನಾವು ಬಾವಿಯಿಂದ ನೀರು ಸೇದು ಹೊತ್ಕೊಂಡು ಒದ್ದಾಡಲಿಲ್ವಾ? ಅರೆ ಈಗ ಯಾಕಪ್ಪ ಅದು ಕಳಬೇಕು? ಆಯಿತು, ಒದ್ದಾಡಿದ್ರಿ, ಅದನ್ನು ಎಂಜಾಯ್ ಯಾಕೆ ಅದು ಖುಷಿ ಪಡಿ. ನಾವು ಚಿಕ್ಕಂದಿನಲ್ಲಿಯಪ್ಪ ಬಾವಿ ಕಟ್ಟೆಯಿಂದ ನೀರು ಸೇದಿ ಅದನ್ನು ಹೊತ್ತುಕೊಂಡು ಬಂದು ಬದುಕಿದ್ದೇವೆ. ಖುಷಿ, ಅದನ್ನು ನೆನಪಿಸ್ಕೊಂಡು ಖುಷಿ ಪಡಿ. ಅಲ್ಲ, ಅದು ಈ ಕಣ್ಣೀರು ತೆಗೆಯುವುದು ಯಾಕೆ? ಆದ್ದರಿಂದ ಇದೆಲ್ಲ ಗುಣಗಳ ಪ್ರಭಾವ. ದುಃಖ ಅನ್ನೋದು ಸ್ವರೂಪದಲ್ಲಿಲ್ಲ, ನಾವು ತಂದುಕೊಳ್ಳೋದು. ದುಃಖವನ್ನು ಎಂಜಾಯ್ ಮಾಡ್ಬೋದು, ಸುಖದಿಂದಲೂ ಕೊರಗಬಹುದು. ಆದ್ದರಿಂದ ಇದು ಎಲ್ಲ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ, ಇದರಿಂದ ಪೂರ್ತಿಯಾಗಿ ಬಿಡುಗಡೆಗೊಂಡು ಅಮೃತಂ ಅಶ್ನುತೆ, ಆನಂದವನ್ನು ಅನುಭವಿಸ್ತಾನೆ ಅಂತ. ಆನಂದವನ್ನು ಅನುಭವಿಸ್ತಾನೆ ಅಂತಂದಾಗ ಇದೆಲ್ಲ ಕೇಳಿದ ತಕ್ಷಣ ಒಂದು ಪ್ರಶ್ನೆ ಬಂತು ಅರ್ಜುನಿಗೆ. ಸಹಜವಾಗಿ ಇಂಥ ಪ್ರಶ್ನೆಗಳು ವಿಶ್ಲೇಷಣೆ ಮಾಡಿದಾಗ ಯಾರಿಗಾದರೂ ಗೊಂದಲ ಆಗತ್ತೆ, ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಮಗೆ ಈ ಮೂರು ಗುಣಗಳ ಪ್ರಭಾವವನ್ನು ದಾಟುವುದು ಅಂದ್ರೇ ಅರ್ಥ ಆಗೋಲ್ಲ. ಅದು ಹೇಗೆ ರೀ ಮೂರು ಗುಣಗಳು ದಾಟುವುದು? ಆ ಮೂರು ಗುಣಗಳ ಪ್ರಭಾವದಿಂದ ಆಚೆಗೆ ಹೋಗುವುದು ಅನ್ನೋ ಕಲ್ಪನೆಯೇ ಮಾಡಲಿಕ್ಕೆ ಬರೋದು. ಅರ್ಜುನನಿಗೂ ಹೀಗೆ ಗೊಂದಲ ಆಯಿತು. ಅಲ್ಲ, ಈ ಮೂರು ಗುಣಗಳನ್ನು ದಾಟುವುದು ಅಂದರೆ ಏನು? ಅಲ್ಲ, ಕೃಷ್ಣ ಮೂರು ಗುಣಗಳನ್ನು ದಾಟು ಅಂತ ಹೇಳ್ತಾನೆ, ಮತ್ತು ಯುದ್ಧ ಮಾಡು ಅಂತಾನೆ. ಇದು ಕಾಂಟ್ರಡಿಕ್ಟರಿ ಅಲ್ವಾ? ಯುದ್ಧ ಅಂದರೆ ಮತ್ತೆ ರಾಜಸ ತಾಮಸ, ಎದುರಾಳಿಗಳನ್ನು ಕೊಲ್ಲುವುದು, ಅವರ ನೆತ್ತರನ್ನು ನೋಡಿ ಖುಷಿ ಪಡುವುದು. ಯುದ್ಧ ಮಾಡು ಅಂತಾನೆ, ಮೂರು ಗುಣಗಳನ್ನು ದಾಟು ಅಂತಾನೆ. ಕೃಷ್ಣನ ಮಾತು ಒಂಥರದ ವಿರುದ್ಧ, ಪರಸ್ಪರ ಕಾಂಟ್ರಡಿಕ್ಟರಿ, ವೈರುಧ್ಯ ಕಾಣುತ್ತೆ ಸಾಮಾನ್ಯ ಮೇಲು ನೋಟಕ್ಕೆ. ಅರ್ಜುನನಿಗೂ ಹಾಗೇ ಕಂಡಿತು. ಅಲ್ಲಪ್ಪ, ನೀನು ಅಧ್ಯಾತ್ಮ ಅಂತಿ, ನನ್ನ ಹತ್ರ ಯುದ್ಧ ಮಾಡುವಂತೆ, ಎಲ್ಲವನ್ನು ಬಿಟ್ಟು ಭಗವಂತರಲ್ಲಿ ಮನಸ್ಸು ಇಡಬೇಕು ಅಂತಿ, ಹೋರಾಡುವಂತೆ. ಇದು ವಿರುದ್ಧ ಅಲ್ವಾ? ಅರೆ, ಕೃಷ್ಣ ಹೇಳಿದ್ದು ಮೇಲು ನೋಟಕ್ಕೆ ಒಂದಕ್ಕೊಂದು ತಾಳಿ ಆಗೋದು.
ಪರಸ್ಪರ ವಿರುದ್ಧದ ಹಾಗೆ ಕಾಣುತ್ತೆ. ಆದರೆ ಕೃಷ್ಣನ ಸಂಗತಿ ಏನು ಗೊತ್ತುಂಟ, ಅವನು ಎಲ್ಲವನ್ನೂ ಮಾಡುವಂತಾನೆ, ಅದು ಎಲ್ಲವೂ ದೇವರ ಪೂಜೆಯಾಗಿ ಮಾಡುವಂತಾನೆ. ಯುದ್ಧ ಮಾಡುವಾಗಲೂ ಯುದ್ಧ ಮಾಡದೇ ಕೂಡುವಲ್ಲ, ಯುದ್ಧ ಮಾಡು. ಯಾಕೋಸ್ಕರ? ಅದು ಒಂದು ದೇವರ ಪೂಜೆ. ನೀನು ಮಾಡುವ ಎಲ್ಲ ಕ್ರಿಯೆಯನ್ನು ಸರ್ವಂ ತ್ವದಾರಾಧನಮೇವ ಭೂಯಾತ್ ಅಂತನೂ ಅನುಸಂಧಾನ ಬಂದರೆ ಅದು ಎಲ್ಲವೂ ಒಳ್ಳೆಯ ಕ್ರಿಯೆ ಆಯಿತು. ಅಲ್ಲ, ನನ್ನ ಶತ್ರುಗಳನ್ನು ಮಣ್ಣು ಮುಕ್ಕಿಸಬೇಕು ಅನ್ನೋ ಸ್ವಾರ್ಥದಿಂದ ಮಾಡಿದರೆ ಅದು ಯುದ್ಧ ಆಯಿತು. ಕ್ರಿಯೆ ಏನನ್ನು ಮಾಡುತ್ತೆ, ಎಲ್ಲ ಕ್ರಿಯೆಯೂ ಒಳ್ಳೆಯದೇ, ಎಲ್ಲ ಕ್ರಿಯೆಯೂ ಕೆಟ್ಟದ್ದೇ. ಅದರ ಹಿಂದೆ ಇರುವ ಭಾವ ಶುದ್ಧವಾಗಿರಬೇಕು ಅನ್ನೋದು ಕೃಷ್ಣನ ಫಿಲಾಸಫಿ. ಏನೂ ಮಾಡಬಹುದು ನೀವು, ಆದರೆ ಶುದ್ಧ ಭಾವ ಇದ್ದರೆ ಅದು ಪುಣ್ಯ. ಈಗ ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡ್ತೀನಿ. ಈಗ ಮಕ್ಕಳಿಗೆ ಮನೆಯಲ್ಲಿ ಬೈತಾರೆ ಅಥವಾ ಹೊಡಿತಾರೆ ಅಂತ ಇಟ್ಟುಕೊಳ್ಳಿ ತಂದೆ ತಾಯಿ. ಅದು ತಪ್ಪು ಅಂತ ಹೇಳ್ತಾರೆ ಯಾರಾದರೂ? ಇಲ್ಲ. ಯಾಕೆಂದರೆ ಹೊಡೆದದ್ದು ಹೌದು, ಬೆತ್ತದಿಂದ ಬಾರಿಸಿಬಿಟ್ಟಿದ್ದಾನೆ ಅಪ್ಪ ಮಗನಿಗೆ, ಆದರೆ ಅದು ತಪ್ಪು ಅಂತ ಯಾರೇ ಹೊಡೆದಿಲ್ಲ. ಅಪ್ಪ ಅಮ್ಮ ಹೊಡೆದ್ರೆ ಯಾಕೆಂದರೆ ಅಪ್ಪ ಅಮ್ಮನ ಮನಸ್ಸಿನಲ್ಲಿರುವುದೇನು ಗೊತ್ತಾ, ಮಗು ಜಾಣ ಆಗಬೇಕು ಅಂತ, ಮಗು ಹಾಳಾಗಬೇಕು ಅಂತಲ್ಲ. ಬೆನ್ನಿನಲ್ಲಿ ಬಾಸುಂಡೆ ಬಂದು ಅವನು ಒದ್ದಾಡಬೇಕು ಅನ್ನೋ ಭಾವನೆಯೇ ಇಲ್ಲ ಅವರಲ್ಲಿ. ಮಗು ಜಾಣ ಆಗಬೇಕು, ತುಂಬ ಬುದ್ಧಿವಂತ ಆಗಬೇಕು. ನಾನು ಬರೀ ಬಾಯಲ್ಲಿ ಹೇಳಿದರೆ ಅದು ಕೇಳ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಚುರುಕು ಮುಟ್ಟಿಸಿ ಅಂದರೆ ಅದರ ಹಿಂದೆ ಇರುವ ಭಾವ ಅತ್ಯಂತ ಶುದ್ಧ, ಪ್ರೇಮಪೂರ್ಣವಾದ ಭಾವ. ಅದೇ ರಸ್ತೆಯಲ್ಲಿ ಒಬ್ಬ ಹೊಡಿತಾನೆ, ಅದನ್ನು ಅರೆಸ್ಟ್ ಮಾಡ್ತಾರೆ. ಯಾಕೆಂದರೆ ಅವನು ಸೊಂಟ ಮುರಿಬೇಕು ಅಂತ ಹೊಡೆದದ್ದು, ಅವನು ಜಾಣ ಆಗಬೇಕು ಅಂತ ಹೊಡೆದದ್ದಲ್ಲ. ಹಾಗಾದರೆ ಇಬ್ಬರು ಹೊಡೆದದ್ದೇ. ಒಂದು ಕ್ರಿಯೆ ಪುಣ್ಯ, ಒಂದು ಕ್ರಿಯೆ ಪಾಪ ಆಯ್ತಲ್ಲ. ಯಾಕೆ? ಅದರ ಹಿಂದೆ ಇರುವ ಭಾವ ಬೇರೆ. ಡಾಕ್ಟ್ರ್ ಆಪರೇಷನನ್ನು ಯಾವಾಗಲೂ ಹೇಳ್ತೇನೆ ನಾನು. ಡಾಕ್ಟ್ರು ಆಪರೇಷನ್ ಮಾಡಿದರೆ ಒಬ್ಬ ರೋಗಿ ಗುಣ ಆದ, ಎಷ್ಟು ಅವರು ಮಾಡೋದೆಂಥದ್ದು, ಹೊಟ್ಟೆಗೆ ಚೂರಿ ಹಾಕೋದು. ಅರೆ, ಹೊಟ್ಟೆಗೆ ಚೂರಿ ಹಾಕಿದ್ದಕ್ಕೆ ಎಷ್ಟು ಬಿಲ್ ಆಯಿತು ಡಾಕ್ಟ್ರೇ? ಆಹಾ, 2 ಲಕ್ಷ, ಸಂತೋಷ. ಅರೆ, ಹಾಗಾದ್ರೆ ಒಬ್ಬ ಚೂರಿ ಹಾಕ್ಲಿಕ್ಕೆ ಬಂದವನು 2 ಲಕ್ಷ ರೂಪಾಯಿ ಕೊಡ್ತೇವೆ ನಾವು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಯಾಕೆ? ಅವನು ಚೂರಿ ಹಾಕಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಯಾಕೆ? ಡಾಕ್ಟ್ರಿಗೆ ಚೂರಿ ಹಾಕಿ ಹೊಟ್ಟೆಗೆ ಚೂರಿ ಹಾಕೋದು ಆಪರೇಷನ್ ಮಾಡೋದು ಅಂದರೆ ನೈಫು ಆ್ಯಂಡ್ ಪ್ಯಾರ್ ಆಫ್ ಸೀಸರ್ಸ್ ಇರೋದು ಕೈಯಲ್ಲಿ. ಅದೇ ಅವ್ರಿಗೆ ಯಾಕೆ 2 ಲಕ್ಷ ರೂಪಾಯಿ? ಯಾಕೆಂದರೆ ಅವನು ಕೊಲ್ಲಬೇಕು ಅಂತ ಚೂರಿ ಹಾಕಿದ್ದು, ಇವರು ಬದುಕಿಸ್ಬೇಕು ಅಂತ ಚೂರಿ ಹಾಕಿದ್ದು. ಹೊಟ್ಟೆ ಚೂರಿ ಹಾಕಿ ಅವನು ರೋಗ ಗುಣಪಡಿಸಿ ಬದುಕಿಸಿದರು. ಹಾಗಾದರೆ ಕ್ರಿಯೆ ಒಂದೇ, ಭಾವ ಬೇರೆ. ಇದು ಕೃಷ್ಣ ಹೇಳೋದು. ಯಾವುದನ್ನು ಮಾಡುತ್ತಿದ್ದು ಮುಖ್ಯ ಅಲ್ಲಪ್ಪ, ಮನಸ್ಸು ಸ್ವಚ್ಛವಾಗಿಡು. ಡೂ ಇಟ್ ವಿತ್ ಪ್ಯೂರ್ ಮೈಂಡ್, ವಿತ್ ದ ಡೆಡಿಕೇಟಿವ್ ಮೈಂಡ್. ಭಗವಂತನ ಅರ್ಪಣ ಭಾವದಿಂದ ನೀವು ಏನು ಮಾಡಿದರೂ ಒಳ್ಳೆಯದು. ಅದಲ್ಲ ನಿನ್ನ ಸ್ವಂತಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಏನು ಮಾಡಿದರೂ ಪಾಪ ಆಗುತ್ತೆ. ಪುಣ್ಯ ಮಾಡಿದರೂ, ದಾನ ಮಾಡಿದರೂ ಪಾಪ ಆಗುತ್ತೆ. ಯಾಕೆ ದಾನ ಮಾಡೋದು? ನಾನು ದೇವರು ಪ್ರೀತನಾಗಲಿ ಅಂತಲ್ಲ, ನಾನು ದಾನಿ ಇಂಥ ಪಾಪ್ಯುಲರ್ ಆಗಬೇಕು, ನೀವು ನನ್ನನ್ನು ಹೊಗಳಬೇಕು, ನಾಳೆ ಪೇಪರ್ನಲ್ಲಿ ನನ್ನ ನ್ಯೂಸ್ ಬರಬೇಕು ಅಂತ. ಆವಾಗ ದಾನ ಮಾಡೋದು ದಂಡವೇ. ಇದು ಕೃಷ್ಣನ ಫಿಲಾಸಫಿ. ಕ್ರಿಯೆ ಅಲ್ಲ, ಕ್ರಿಯೆಯ ಹಿಂದೆ ಇರತಕ್ಕ ಭಾವ, ಅದೇ ಸತ್ವ ರಜಸ್ತಮಸ್ಸಿನ ಪ್ರಭಾವದಿಂದ ನಮ್ಮ ಭಾವನೆಗಳು ಬೇರೆ ಆಗ್ತವೆ. ಆ ಭಾವ ಮದ್ಭಾವ ಆಗಬೇಕು. ಎಲ್ಲವೂ ಭಗವಂತನಲ್ಲಿ ಮನಸ್ಸು ನೆಟ್ಟು ಬಿಟ್ಟರೆ ಎಲ್ಲವೂ ಭಗವಂತನ ಪೂಜೆ ಆಗಿಬಿಡುತ್ತೆ. ಸರ್ವಂ ತ್ವದಾರಾಧನಮೇವ ಭೂಯಾತ್. ಇದನ್ನು ಬರೇ ಗೀತೆಯಲ್ಲಿ ಕೃಷ್ಣ ಅಷ್ಟೇ ಅಲ್ಲ, ಎಲ್ಲರೂ, ಶಂಕರರು ಕೂಡ ಒಂದು ಸ್ತೋತ್ರದಲ್ಲಿ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ನಾನು ಏನು ಮಾಡಿದರೂ ನಿನ್ನ ಪೂಜೆಯಾಗಲಿ ಓ ದೇವರೇ ಅಂತ ಹೇಳ್ತಾರೆ. ದೇವರು ಒಂದು ಬೇರೆ ವಸ್ತು ಇಲ್ಲ ಅಂತ ಹೇಳಿದ ಶಂಕರರು ಕೂಡ ನಾನು ಏನು ಮಾಡಿದರೂ ಅದು ನಿನ್ನ ಪೂಜೆ ಆಗಲಿ, ಅದು ಪುಣ್ಯವಾಗಲಿ ಅಂತ ಕೇಳಿಕೋತಾರೆ ಭಗವಂತನ ಹತ್ರ. ಹಾಗಾಗಿ ಇದು ನಿಜವಾಗಿ ಕೃಷ್ಣ ಹೇಳ್ತಾನೆ, ಅದು ಕೃಷ್ಣನ ಭಾವ ಮುಖ್ಯ, ಕ್ರಿಯೆ ಅಲ್ಲ ಅಂತ. ಹಾಗಾಗಿ ಈಗ ಗುಣಾತೀತನಾಗಬೇಕು ಅನ್ನೋದೇನು ನಮಗೆ ಗೊಂದಲ ಅಂತಾನೆ. ಏನು ಅಂದರೆ ಕೈರ್ಲಿಂಗೈಹಿ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ. ಈ 3 ಗುಣಗಳನ್ನು ದಾಟಿದವನಾಗಬೇಕು ಅಂತ ಹೇಳ್ತೀವಿ. ಅವನು ಆಗ ಒಬ್ಬ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ, ಅವನು ಗುರುತಿಸುವುದು ಹೇಗೆ? ಕೈರ್ಲಿಂಗ ಏನು ಚಿಹ್ನೆಗಳು? ಗುಣಾತೀತನನ್ನು ಗುರುತಿಸುವ ಕುರುಹು ಏನು? ಅವರಿಗೂ ನಮ್ಮ 2 ಕಣ್ಣು, 1 ಮೂಗು, 1 ಬಾಯಿ, 2 ಕಿವಿ, ನಮ್ಮ ಹಾಗೆ ಊಟ ಮಾಡ್ತಾರೆ, ನಮ್ಮ ಹಾಗೆ ಮಾತಾಡ್ತಾರೆ, ನಮ್ಮ ಹಾಗೆ ನಡೀತಾರೆ, ನಮ್ಮ ಹಾಗೆ ನಿದ್ರೆ ಮಾಡ್ತಾರೆ. ಮತ್ತು ಗುಣಾತೀತರು ಅಂತ ಗೊತ್ತಾಗುವುದು ಹೇಗೆ? ಕೈರ್ಲಿಂಗೈಹಿ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ. ಈ 3 ಗುಣಗಳನ್ನು ದಾಟಿದ್ದಾನೆ ಅಂತ ನಾವು ಗುರುತಿಸುವುದು ಹೇಗೆ? ಅರ್ಜುನ ಒಂದು ಶಬ್ದ ಉಪಯೋಗಿಸ್ತಾನೆ, ಪ್ರಭೋ, ನನ್ನ ಸಮಸ್ಯೆಗಳಿಗೆ ಉತ್ತರ ಕೊಡಬಲ್ಲ ಪ್ರಭು ನೀನು ಒಬ್ಬನೇ. ಯಾರ್ಯಾರ ಹತ್ರ ಕೇಳಿದರೆ ಏನು ಉಪಯೋಗ ಇಲ್ಲ, ನೀನು ಉತ್ತರ ಕೊಡಬಲ್ಲವ, ಅದಕ್ಕೆ ಯು ಆರ್ ಕೇಪಬಲ್ ಅಂತ. ಪ್ರಭು ಅಂದರೆ ಕೇಪಬಲ್. ಇಂಥ ಏನು ಪ್ರಶ್ನೆ ಕೇಳಿದರೂ ಉತ್ತರ ಕೊಡಲಿಕ್ಕೆ ತಾಕತ್ತಿರುವ ನೀನು ನನಗೆ ಸಿಕ್ಕಿದ್ದೀಯಾ, ಅದು ಭಾಗ್ಯ. ಆದ್ದರಿಂದ ನನ್ನ ಪ್ರಶ್ನೆಗಳನ್ನೆಲ್ಲ ನಿನ್ನ ಮುಂದೆ ತೋಡಿಕೊಳ್ತೇನೆ. ಕಿಮಾಚಾರ ಕಥಂಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ. ಕಿಮಾಚಾರ, ಅವನ ನಡತೆ ಹೇಗಿರುತ್ತೆ?
ಗುಣಾತೀತನ ನಡತೆ ನಮ್ಮ ಹಾಗೆ ಇರ್ತಾನಲ್ಲ, ಅವನು ಊಟ ಮಾಡ್ತಾನೆ, ಅವನು ನಡೀತಾನೆ, ಅವನು ಯಾವ ನಡತೆ ಕಿಮಾಚಾರ ಅವನ ನಡೆ ನುಡಿ ಹೇಗಿರುತ್ತೆ. ಕಥಂಚ ಏತಾನ್ ಅತೀತೋ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಮತ್ತು ಇದನ್ನು ಹೇಗೆ ದಾಟಿದಾವ ಅದು ಗೊತ್ತಾದರೆ ನಾವು ದಾಟ್ಬೋದಲ್ವ. 3 ಗುಣಗಳನ್ನು ದಾಟಿ ಹೇಗೆ ದಾಟಿದ, ಹೇಗೆ ಸಾಧ್ಯವಾಯಿತು, ಮತ್ತು ದಾಟಿದಾಗ ಅವನು ಹೇಗೆ ನಡ್ಕೊಳ್ತಾನೆ, ಯಾವ ಕುರುಹಿನಿಂದ ಗುಣಾತೀತನನ್ನು ನಾವು ಗುರುತಿಸಬೇಕು. ಗುಣಾತೀತ ಒಂದು ತೊಂದರೆ ಆಯ್ತು. ಈಗ ನಾವು ಗುಣ ಅಂದರೆ ಲಕ್ಷ್ಮಿ ಅಂತ ಅರ್ಥ ಮಾಡಿದ್ದೇವೆ, ಲಕ್ಷ್ಮಿಯನ್ನು ದಾಟಿದವ ಅಂತ ಅರ್ಥ ಆಗೋಯ್ತು ಗುಣಾತೀತ ಅಂದರೆ. ಹೌದು, ಲಕ್ಷ್ಮಿಯನ್ನು ದಾಟಿದವ ಅಂತಲೂ ಅರ್ಥ. ಅಂದರೆ ಲಕ್ಷ್ಮಿಯನ್ನು ದಾಟಿದವ ಅಂದರೆ ಲಕ್ಷ್ಮೀಪತಿಯನ್ನು ಶರಣಾದವ ಅಂತ ಅರ್ಥ ಅಷ್ಟೇ. ಲಕ್ಷ್ಮಿಗಿಂತ ಮೇಲೆ ಇರುವವನ್ನ ಗಟ್ಟಿ ಹಿಡ್ಕೊಂಡವ ಅಂತ ಅರ್ಥ. ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿದವ ಅಂತ ಅರ್ಥ ಅಲ್ಲ. ಲಕ್ಷ್ಮಿಗಿಂತಲೂ ದೊಡ್ಡ ತತ್ವವನ್ನು ಗಟ್ಟಿ ಹಿಡ್ಕೊಂಡವ, ನಾರಾಯಣನ ಪಾದ ಹಿಡ್ಕೊಂಡವ ಅಂತ. ಅದರಿಂದ ಅವನು ಒಂದು ರೀತಿಯಿಂದ ಗುಣಾತೀತನೇ, ಗುಣವನ್ನು ದಾಟಿದವ. ಅಂದರೆ ಪ್ರಕೃತಿಯಲ್ಲಿ ನಿಂತು ಬಿಡಲಿಲ್ಲ. ತಾಯಿ ಹತ್ರ ಹೋದ, ತಾಯಿ ಎತ್ತಿ ತಂದೆ ಹತ್ರ ಕೊಟ್ಟಳು, ಭಗವಂತನ ಪಾದದಿಂದ ಗಟ್ಟಿ ಹಿಡ್ಕೊಂಡ. ಆದ್ದರಿಂದ ಇವನು ಗುಣಾತೀತ, ತಾಯಿಯಿಂದ ತಂದೆ ಬಳಿ ಹೋಗಿಬಿಟ್ಟಿದ್ದಾನೆ, ಹಾಗಾಗಿ ಅವನು ಗುಣಾತೀತ. ಯಾವ ಮನುಷ್ಯ ಈ ರೀತಿ ಗುಣಾತೀತನಾಗಿರ್ತಾನೆ ಅವನನ್ನು ಹೇಗೆ ಗುರುತಿಸಬೇಕು, ಅವನ ಲಕ್ಷಣಗಳೇನು, ಕುರುಹುಗಳೇನು, ಅವನ ನಡೆ ನುಡಿಗಳೇನು. ಹಿಂದೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಕಿಮಾಸೀತ ವ್ರಜೇತ ಕಿಂ ಹಿಂದೆ ಹೇಳಿದ್ದ. ಒಬ್ಬ ಸ್ಥಿತಪ್ರಜ್ಞ ಏನು ಮಾತಾಡ್ತಾನೆ, ಹೇಗೆ ನಡೀತಾನೆ, ಹೇಗೆ ಕೂಡ್ತಾನೆ, ಏನು ಮಾಡ್ತಾನೆ, ಅವನು ಯಾವ ರೀತಿ ಗುರುತಿಸಬೇಕು ಅಂತ. ಅದೇ ಥರ ಹೇಳ್ತಾನೆ ಗುಣಾತೀತ. ಸ್ಥಿತಪ್ರಜ್ಞ ಗುಣಾತೀತ ಸುಮಾರಾಗಿ ಒಂದೇ ವರ್ಗದವರು. ಈ ಗುಣಾತೀತನನ್ನು ಹೇಗೆ ಗುರುತಿಸುವುದು, ನಾವು ಸಮಾಜದಲ್ಲಿ ನಮಗೆ ಪರಿಚಯ ಆಗಬೇಕಲ್ಲ. ಅರ್ಜುನ ಪ್ರಶ್ನೆ ಹಾಕಿದ. ಯಾಕೆಂದರೆ ನಮಗೆ ಕೆಲವೊಮ್ಮೆ ಪ್ರಶ್ನೆ ಬರುತ್ತೆ, ಹಾಕಲಿಕ್ಕೆ ಗೊತ್ತಿರೋದಿಲ್ಲ. ಪ್ರಶ್ನೆ ಬಂದರೂ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಪ್ರಶ್ನೆ ಬರ್ತದೆ, ಪ್ರಶ್ನೆ ಹೇಗೆ ಮಾಡುವುದು ಅಂತ ಗೊತ್ತಾಗೋದಿಲ್ಲ. ಏನೋ ಕೇಳಲಿಕ್ಕೆ ಹೋಗಿ ಏನೇನೋ ಕೇಳಿಬಿಡ್ತೇವೆ. ಮತ್ತು ಕೆಲವೊಮ್ಮೆ ಅದು ಪ್ರಶ್ನೆಯೇ ಆಗಿರೋದಿಲ್ಲ. ಯಾಕೆಂದರೆ ತಕ್ಷಣ ಕೇಳಿದಾಗ ನಮಗೆ ಪ್ರಶ್ನೆ ಅಂತ ಅನಿಸುತ್ತೆ. ನಾವೇ ಸ್ವಲ್ಪ ನಿಧಾನವಾಗಿ ಕೂತು ಒಂದು ತಾಸು ಸುಮ್ಮನೆ ಕೂತರೆ ಉತ್ತರ ನಮಗೆ ಹೊಳೆಯುತ್ತೆ. ಅದಕ್ಕೆ ಇನ್ನೊಬ್ಬರ ಹತ್ರ ನಾವು ಕೇಳಬೇಕಾದ ಅಗತ್ಯವೂ ಇರೋದಿಲ್ಲ. ಹಾಗಾಗಿ ಸಹಜವಾದ, ಅಂದರೆ ಇನ್ನೊಬ್ಬರ ಬಳಿ ಶರಣಾಗಿ ಕೇಳಬೇಕಾದ ಪ್ರಶ್ನೆ ಯಾವುದು ಅಂತ ನಮಗೇ ಗೊತ್ತಿರೋದಿಲ್ಲ. ಎಷ್ಟೋ ಪ್ರಶ್ನೆಗಳಿಗೆ ನಮ್ಮೊಳಗೆ ಉತ್ತರ ಇದೆ, ನಾವು ಇನ್ನೊಬ್ಬರ ಹತ್ರ ಕೇಳಬೇಕಾಗಿಯೇ ಇಲ್ಲ. ಒಂದು ವಿಷಯ ಗೊತ್ತಾದ ಮೇಲೆ ನಾವು ಒಳಗೆ ಫೀಡ್ ಮಾಡಿ ಉತ್ತರ ಪ್ರಶ್ನೆ ಒಳಗೆ ಕಳಿಸಿಬಿಟ್ರೆ ಒಳಗಿಂದ ಉತ್ತರ ಬರುತ್ತೆ. ಆದರೆ ಆ ಟೆಕ್ನಿಕ್ ಕಲಿಬೇಕಷ್ಟೇ. ಅಂದರೆ ಅರ್ಜುನ ಪ್ರಶ್ನೆ ಮಾಡಲಿಕ್ಕೆ ಗೊತ್ತಿದ್ದವ, ನಮಗೆ ಅದು ಗೊತ್ತಿಲ್ಲ. ಅದಕ್ಕೆ ಅರ್ಜುನ ನಮ್ಮ ಪರವಾಗಿ ಅರ್ಜುನನ ಪ್ರಶ್ನೆ ಇದು. ಯಾರ್ಯಾರಿಗೆ ಈ ಪ್ರಶ್ನೆ ಕೇಳಿದ್ರೆ ಹೌದಲ್ಲ, ಒಳ್ಳೆ ಪ್ರಶ್ನೆ ಆಗಿದೆ ಅರ್ಜುನ, ಖುಷಿಯಾಗಿ. ಯಾಕೆಂದರೆ ನಮಗೂ ಈ ಡೌಟ್ ಬಂದಿತ್ತು. ನಮಗೆ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನು ಅರ್ಜುನ ಕೇಳಿಬಿಟ್ಟ. ಅರ್ಜುನ ಬಹಳ ರಿಲೆವೆಂಟ್ ಆದ ಪ್ರಶ್ನೆಯನ್ನು ಕೇಳಿದ. ಆ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾನೆ. ಭಗವಾನು ವಾಚ ಏನು ಹೇಳಿದ, ಪ್ರಭು ಏನು ಹೇಳಿದ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನದ್ವೇಷ್ಟಿ ಸಂಪ್ರವೃತ್ತಾನಿ ನನಿವೃತ್ತಾನಿ ಕಾಂಕ್ಷತಿ ಅಂತ. ಇದರ ಬಗ್ಗೆ ನಾವು ತುಂಬ ವಿಶ್ಲೇಷಣೆ ಮಾಡಿ ಚಿಂತನೆ ಮಾಡಲಿಕ್ಕಿದೆ. ಆದರೂ ಒಂದು ಸಂಕ್ಷಿಪ್ತವಾದ ಅರ್ಥ ಹೇಳಿಬಿಡ್ತೇನೆ. ಇದು ಸ್ವಲ್ಪ ಇದನ್ನು ಕೇಳಿದಾಗ ಕೃಷ್ಣ ಗೊಂದಲವಾಗುವಂತ ಹೇಳಿಬಿಡ್ತಾನೆ. ಏನು ಅಂದರೆ 3 ಗುಣಗಳನ್ನು ದಾಟಿದವ, ಅವನಿಗೆ ಒಂದು ಪ್ರಕಾಶ, ಒಂದು ಅರಿವಿನ ಬೆಳಕು ಬಂತು. ಅಥವಾ ಅದು ಸತ್ವದ ಪ್ರಭಾವ, ಪ್ರಕಾಶ, ಅರಿವಿನ ಬೆಳಕು, ಏನೋ ಒಂದು ಫ್ಲ್ಯಾಶ್ ಆಯಿತು, ಹೊಸ ವಿಷಯ ತಿಳಿಯಿತು. ಆಮೇಲೆ ಇನ್ನೊಮ್ಮೆ ರಜಸ್ಸಿನ ಪ್ರಭಾವ ಬರುತ್ತೆ. ಮನುಷ್ಯನಲ್ಲಿ ಸಹಜ, ಸಾತ್ವಿಕನಿಗೂ ರಜಸ್ಸಿನ ಪ್ರಭಾವ ಬಂದಾಗ ಏನೋ ಒಂದು ಪ್ರವೃತ್ತಿ ತೊಡಗಿಕೊಳ್ತಾನೆ, ಹಾಗೆ ಮಾಡುವ ಹೀಗೆ ಮಾಡುವ ಅಂತ ಏನೋ ಪ್ರವೃತ್ತಿ. ಕೆಲವೊಮ್ಮೆ ಮೋಹಮೇವಚ, ಮೋಹವನ್ನು ಅಂದರೆ ಏನು ಮಾಡೋದು ಅಂತ ಗೊತ್ತಾಗದೆ ಗೊಂದಲಗೆಡುವುದು. ಇದೆಲ್ಲವೂ ಜ್ಞಾನಿಗಳಿಗೂ ಬರಬಹುದು, ಈ 3 ಸ್ಥಿತಿ. ಗುಣಾತೀತನಾದಾಗ ಏನು ಮಾಡ್ತಾನೆ ಜ್ಞಾನಿ, ಮೋಹಮೇವಚ ಅಂತ, ಮೋಹವನ್ನೇ ಆದರೂ ಕೂಡ, ಯಾಕೆಂದರೆ ಅದು ಬಿಡಬೇಕಾದ್ದು, ಅದನ್ನು ನದ್ವೇಷ್ಟಿ. ಯಾವುದು ಅನಪೇಕ್ಷಿತವೋ ಅದು ಬಂದಾಗಲೂ ಅದನ್ನು ದ್ವೇಷಿಸುವುದಿಲ್ಲ. ಯಾವುದು ಅಪೇಕ್ಷಿತವೋ ಅದು ಬಾರದೇ ಇದ್ದಾಗಲೂ ಅದನ್ನು ಅಪೇಕ್ಷಿಸುವುದಿಲ್ಲ. ಬಯಸಿದ್ದು ಸಿಗದೇ ಇದ್ದಾಗ ಅದು ಸಿಗಬೇಕು ಅಂತ ಬಯಸ್ತಾ ಕೊಡುವುದಿಲ್ಲ.
ಬೇಡವಾದ್ದು ಬಂದಾಗ ಅದು ಬಂತಲ್ಲ ದರಿದ್ರ ಅಂತ ಅದನ್ನು ದ್ವೇಷಿಸುವುದಿಲ್ಲ. ಇದು ಗುಣಾತೀತ ಅಂತ ದೊಡ್ಡ ಸ್ಥೂಲವಾಗಿ ಆ ಮಾತು ಇರುವುದಷ್ಟೇ. ಯಾವುದು ಬೇಕೋ ಅದು ಸಿಗದೇ ಇದ್ದಾಗ ಅದನ್ನು ಬಯಸುವುದೂ ಇಲ್ಲ. ಯಾವುದು ಬೇಡವೋ ಅದು ಬಂದಾಗ ಅದು ಬರಬಾರದಿತ್ತು ಅಂತ ಅದನ್ನು ತ್ಯಾಗವೂ ಮಾಡುವುದಿಲ್ಲ. ಯಾಕೆಂದರೆ ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಒಂದು ವಿಷಯ ಗೊತ್ತಾಗಿದೆ, ಜಗತ್ತಿನಲ್ಲಿ ಆಗಬಾರದ್ದು ಆಗುವುದಿಲ್ಲ. ಯಾವುದು ಆಗಬೇಕೋ ಅದು ಆಗತ್ತೆ. ನನಗೆ ಇದು ಆಯಿತು, ನನಗೆ ಈಗ ಬುದ್ಧಿ ಮಂಕಾಯಿತು, ಆಗಬೇಕಾದ್ದು ಆಯಿತು, ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಏನೂ ಉಪಯೋಗ ಇಲ್ಲ. ಆದ್ದರಿಂದ ನಾವು ಬಯಸದ್ದು ಜೀವನದಲ್ಲಿ ಘಟಿಸಿದಾಗಲೂ ಅದನ್ನು ಹೇಟ್ ಮಾಡುವುದಿಲ್ಲ. ಬಯಸಿದ್ದು ಸಿಗದೇ ಇದ್ದಾಗಲೂ ಅದು ಬೇಕಿತ್ತು ಬರಲಿಲ್ಲವಲ್ಲ ಅಂತ ತಲೆ ಕೆಡಿಸಿಕೊಂಡು ಕಾಯುವುದಿಲ್ಲ. ಮತ್ತು ಯಾವುದು ಬೇಕು ಯಾವುದು ಬೇಡ ಅನ್ನುವುದು ನನಗೆ ಗೊತ್ತಿಲ್ಲ. ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿದೆ. ನನಗೆ ಏನು ಬೇಕೋ ಅದನ್ನು ಅವನು ಕೊಡ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಮತ್ತು ನಾನು ಬೇಡ ಅಂದರೆ ಬರದೇ ಇರುವುದಿಲ್ಲ, ಬೇಕು ಅಂದರೆ ಬರುವುದಿಲ್ಲ. ಅದನ್ನ ಬೇಕು ಅಂತ ಬಯಸುವುದಕ್ಕೆ ಏನರ್ಥ ಇದೆ, ಬೇಡ ಅಂತ ತಿರಸ್ಕರಿಸೋದಕ್ಕೆ ಏನರ್ಥ ಇದೆ? ಯಾವುದು ಬರುತ್ತೋ ಅದಕ್ಕೆ ಸ್ವಾಗತ. ಜೀವನದಲ್ಲಿ ಸುಖ ಬಂತು ಸಂತೋಷ, ದುಃಖ ಬಂತು ಸಂತೋಷ. ಯಾಕೆಂದರೆ ಯಾವುದು ಬರಬೇಕೋ ಅದು ಬರುತ್ತೆ ಅಷ್ಟೇ. ಯಾವುದು ಬರಬಾರದೋ ಯಾವುದು ಆಗಬಾರದೋ ಅದು ಇದು ವ್ಯಾಸರ ಅದ್ಭುತವಾದ ಮಾತು. ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ ಅಂತ. ಆಗಬಾರದ್ದು ಹಿಂದೆ ಆಗಲಿಲ್ಲ, ಮುಂದಾಗುವುದಿಲ್ಲ. ಯಾವುದಾಗಬೇಕೋ ಅದು ಆಗತ್ತೆ. ಯಾವುದಾಗಬೇಕೋ ಅದು ಘಟಿಸಿಯೇ ತೀರುತ್ತೆ. ನಾನು ಬೇಡ ಅಂತ ದ್ವೇಷ ಮಾಡಿದರೆ ಘಟಿಸದೇ ಇರುವುದಿಲ್ಲ, ಬೇಕು ಅಂತ ಬಯಸಿದರೆ ಬರುವುದೂ ಇಲ್ಲ. ಆದ್ದರಿಂದ ಸಂಪ್ರವೃತ್ತಾನೆ ನ ದ್ವೇಷ್ಟಿ. ಬಂದರೆ ಬೇಡ ಅಂತ ಅನ್ನೋದಿಲ್ಲ, ಬರಲಿಲ್ಲ ಆದರೆ ಬಯಸುವುದೂ ಇಲ್ಲ. ನನಿವೃತ್ತಾನೆ ಕಾಂಕ್ಷತೆ. ಬಂದರೆ ಯಾಕೆ ಬಂತು ಅಂತ ಅನ್ನೋದಿಲ್ಲ, ಬರೆದಿದ್ದರೆ ಯಾಕೆ ಬರಲಿಲ್ಲಪ್ಪ, ಬರಬೇಕಿತ್ತಲ್ಲ ಅಂತ ಹಪಾಹಪಿ ಅದಕ್ಕೋಸ್ಕರ ತವಕ ಪಡೋದು ಇಲ್ಲ. ಎಲ್ಲವನ್ನೂ ನಿರ್ವಿಕಾರವಾಗಿ ತುಂಬಿದ ಕೊಡದಂತೆ ತುಳುಕದೆ ಬದುಕುತ್ತಾನೆ. ಅವನಿಗೆ ಏನು ಬಂದರೂ ಸಂತೋಷ, ಬರೋದಿಲ್ಲ ಸಂತೋಷ. ಇದು ಯಾಕೆಂದರೆ ಬದುಕು, ನಿಜವಾದ ಬದುಕನ್ನು ಅರ್ಥ ಮಾಡಿಕೊಂಡವ ಯಾವುದೋ ಇಲ್ಲದನ್ನು ಬೇಕು ಅಂತ ಅದಕ್ಕೋಸ್ಕರ ಅದರ ಬೆನ್ನು ಹತ್ತಿ ಕಂಗೆಡುವುದಿಲ್ಲ. ಬೇಡವಾದ್ದು ಬಂದಾಗ ಯಾಕೆ ಬಂತು ಅಂತ ಅದನ್ನು ಹೇಟ್ ಯಾಕೆಂದರೆ ನಾವು ಹೇಟ್ ಮಾಡಿದ್ರಿಂದ ನಮ್ಮ ತಲೆ ಕೆಡಿಸ್ಕೊಂಡದ್ದು ಮಾತ್ರ ಬಂತು. ಬೇಡವಾದ್ದು ಬರುವುದು ಬಂದೇ ಬರುತ್ತಾ? ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ದ್ವೇಷಿಸಿದ್ದಷ್ಟೇ ಬಂತು. ದ್ವೇಷಿಸುವುದರಿಂದ ಏನಾಗುತ್ತೆ, ಮೈಂಡಿನ ಎನರ್ಜಿಯನ್ನು ಒಂದಿಷ್ಟು ಕಳ್ಕೊಂಡೆವು ಅಷ್ಟೇ. ಯಾವುದೇ ಒಂದನ್ನು ಅತಿಯಾಗಿ ಹಚ್ಚಿಕೊಳ್ಳುವುದರಿಂದ ಮತ್ತು ಅತಿಯಾಗಿ ದ್ವೇಷಿಸುವುದರಿಂದ, ರಾಗದ್ವೇಷದಿಂದ, ಕಾಮಕ್ರೋಧಗಳಿಂದ ಏನಾಗುತ್ತೆ, ನಮ್ಮ ಮೈಂಡಿನ ಎನರ್ಜಿ ಹ್ರಾಸವಾಗುತ್ತೆ. ನಾವು ನಮ್ಮ ಮನಸ್ಸಿನ ಅಂತರಂಗದ ಅಂತಃಶಕ್ತಿಯನ್ನು ಕಳ್ಕೊಂಡದ್ದಷ್ಟೇ ಬಂತು. ಏನು ಬದಲಾವಣೆ ಮಾಡಲಿಕ್ಕಾಗಲಿಲ್ಲ. ಅದು ಸಮುದ್ರದ ತೆರೆಗಳ ಹಾಗೆ ಬರ್ತಾ ಇರ್ತದೆ. ಅಂದರೆ ಸಮುದ್ರ ತೆರೆ ಬರಬಾರದು, ಸಮುದ್ರ ತೆರೆ ಬರಬಾರದು ಅಂತ ಹೇಳ್ತಾ ಕೂತ್ಕೊಂಡ್ರೆ ಅಯ್ಯೋ ಇದು ಬರುತ್ತಲ್ಲ, ಏನು ಮಾಡಲಿ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ತಲೆಗೆಡಿಸಿಕೊಂಡದ್ದಷ್ಟೇ ಬಂತು. ಸಹಜವಾಗಿ ಏನಾಗುತ್ತೋ ಅದನ್ನು ಸಹಜವಾಗಿ ಸ್ವೀಕಾರ ಮಾಡು. ಹೀಗೆ ಆಗಬೇಕು ಅಂತ ಬಯಸಿದರೆ ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟದ್ದು. ಇದು ಬೇಡ ಅಂತ ಬಯಸಿದ್ರು ಬಂದೇ ಬರುತ್ತೆ, ಡಿಸಪಾಯಿಂಟ್ಮೆಂಟ್ ಕಟ್ಟಿಟ್ಟದ್ದೆ. ಅದರಿಂದ ಏನು ಅಂದರೆ ನಾವು ಯಾವುದು ಬರುತ್ತೋ ಅದಕ್ಕೆ ಸ್ವಾಗತ. ಬರಬೇಕು ಬರಬಾರದು ಅನ್ನುವಂಥ ಚಾಯ್ಸೇ ಇಲ್ಲ. ಏನು ಬರುತ್ತೋ ಅದನ್ನು ಸ್ವೀಕರಿಸ್ತೇನೆ, ಭಗವತ್ ಪ್ರಸಾದ ಅಂತ ಸ್ವೀಕರಿಸ್ತೇನೆ. ಇದು ಗುಣಾತೀತನಲ್ಲಿ ಇರತಕ್ಕಂಥ ಸ್ಥಿತಿ ಅಂತ ಒಂದು ಸಣ್ಣ ವಿವರಣೆ. ಜೊತೆಗೆ ಇನ್ನೂ ಇದರ ಬಗ್ಗೆ ಇನ್ನೂ ತುಂಬ ಯೋಚನೆ ಮಾಡೋದಿದೆ. ನಮ್ಮಲ್ಲಿ ಪ್ರಕಾಶವೂ ಬರುತ್ತೆ, ಪ್ರವೃತ್ತಿಯೂ ಬರುತ್ತೆ, ಮೋಹವೂ ಬರುತ್ತೆ. ಇದು ಮೂರು, ಸತ್ವ ರಜಸ್ಸು ತಮಸ್ಸನ್ನೇ ಮೂರು ಶಬ್ದಗಳಿಂದ ಹೇಳಿದವ. ಅದನ್ನು ಬಯಸುವುದೂ ಇಲ್ಲ, ದ್ವೇಷಿಸುವುದೂ ಇಲ್ಲ. ನಿರ್ವಿಕಾರನಾಗಿ ಬದುಕು. ಒಳ್ಳೆಯದು ಬಂದಾಗಲೂ ನಿರ್ವಿಕಾರನಾಗಿ ಬದುಕು. ಪುರಂದರದಾಸರಿಗೆ ಒಬ್ಬ ಮಗ ಇದ್ದ. ಸಂತೋಷವಾಗಿ ಮಗುವನ್ನು ಸಾಕಿದರು. ಅವನೊಮ್ಮೆ ಸತ್ತು ಹೋದಾಗ ಒಂದು ಕವನ ಬರೆದ್ರು ಅಷ್ಟೇ, ಗಿಳಿಯು ಪಂಜರದೊಳಿಲ್ಲ ಅಂತ. ನೀನು ಪಂಜರದಲ್ಲಿ ಒಂದು ಗಿಳಿ ಇಟ್ಟು ಸಾಕು ಅಂತ ಕೊಟ್ಟು ಸಾಕಿದೆ, ಅದನ್ನು ಹಾರಿ ಹೋಯಿತು. ನೀನು ಕಳಿಸಿದ ಗಿಳಿ ನಿನ್ನ ಬಳಿಗೆ ಹೋಯಿತು, ನನ್ನ ಕೆಲಸ ಮುಗೀತು ಅಂತ ಆರಾಮಾಗು. ಅಂದರೆ ಇದು ನಿರ್ವಿಕಾರತೆ. ಆ ಮಗು ಇದ್ದಾಗ ಯಾಕೆ ಹುಟ್ಟಿತಪ್ಪ ಇದೊಂದು ಮಗು, ನಮ್ಮ ವೈರಾಗ್ಯಕ್ಕೆ ಬಾಧಕ ಅಂತ ಅದನ್ನು ದ್ವೇಷ ಮಾಡಲಿಲ್ಲ ಅಥವಾ ತಿರಸ್ಕಾರ ಮಾಡಲಿಲ್ಲ. ಸತ್ತಾಗ ಅಯ್ಯೋ ಮಗು ಹೋಯ್ತಲ್ಲ ಅಂತ ಕಣ್ಣೀರು ತೆಗೀಲಿಲ್ಲ. ಏಕೆಂದರೆ ಮಗು ಎಲ್ಲಿಗೂ ಹೋಗಲಿಲ್ಲ. ಮಗುವಿನ ದೇಹ ಇಲ್ಲೇ ಬಿಟ್ಟು, ಅಂದರೆ ಇವರ ಪ್ರೊಡಕ್ಷನ್ನು ಶಾಸ್ತ್ರಗಾರ ಅದೇ ಹೇಳೋದು, ನಿಮ್ಮ ಪ್ರೊಡಕ್ಷನ್ ಎಂಥದ್ದು, ತಂದೆ ತಾಯಿದ್ದು. ಅದು ಹೊಟ್ಟೆಯಲ್ಲಿ 9 ತಿಂಗಳು ಅದಕ್ಕೊಂದು ದೇಹ ಆಗುತ್ತಲ್ಲ ಅಷ್ಟೇ, ಅದು ಇಲ್ಲೇ ಉಂಟಲ್ಲ.
ನಮ್ಮ ಪ್ರೊಡಕ್ಷನನ್ನು ಯಾವ ಜೀವವೂ ಹೋಗುವಾಗ ಹಿಡ್ಕೊಂಡು ಹೋಗೋಲ್ಲ, ಅದು ಇಲ್ಲೇ ಇದೆ. ಅದನ್ನು ಎತ್ತಿ ಮುದ್ದಾಡಿ ತೊಟ್ಲಲ್ಲಿ ಹಾಕಿ ಜೋಗಳ ಹೇಳ್ರಿ ಏನಾಗಿದೆ, ನಿಮ್ಮ ಸೊತ್ತು ನಿಮ್ಮ ಹತ್ರವಿದೆ, ಯಾರೂ ಹಿಡ್ಕೊಂಡು ಹೋಗಲಿಲ್ಲ. ಹೋದದ್ದು ನಮ್ಮ ಸೊತ್ತಲ್ಲ, ನಮ್ಮ ಪ್ರೊಡಕ್ಷನ್ನು ಇಲ್ಲೇ ಇದೆ, ನಮ್ಮ ಮನೆಯಲ್ಲಿ ನಮ್ಮ ಕಣ್ಮುಂದೆ ಇದೆ. ಆ ದೇಹವನ್ನು ಬಿಟ್ಟು ಹೋಗಿದೆ ಆ ಜೀವ, ಮತ್ತು ಯಾರಿಗೋಸ್ಕರ ಪರಿತಪಿಸುವುದು? ಈ ಎಚ್ಚರ ಬಂದಾಗ ಒಂದು ನಿರ್ಲಿಪ್ತತೆ ಬಂದ್ಬಿಡುತ್ತೆ. ಈ ನಿರ್ಲಿಪ್ತತೆಯೇ ಗುಣಾತೀತನ ಸ್ಥಿತಿ ಅಂತ ಕೃಷ್ಣ ಹೇಳಿದ. ಇದನ್ನು ಇನ್ನೂ ಸ್ವಲ್ಪ ಹೆಚ್ಚು ಬೇರೆ ಬೇರೆ ಮುಖಗಳಿಂದ ನಾವು ನೋಡೋದಿದೆ. ಅಪೂರ್ವವಾದ ಕೆಲವು ಸುಳುವುಗಳನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಬೇರೆ ಯಾರೂ ಕೊಟ್ಟಿಲ್ಲ, ಬೇರೆ ಯಾರು ಎಲ್ಲರೂ ಇಷ್ಟೇ ಹೇಳೋದು. ಇದಕ್ಕೆ ಇನ್ನೂ ಕೆಲವು ಮುಖಗಳನ್ನು ಆಚಾರ್ಯರು ಬೇರೆ ಬೇರೆ ನಿಟ್ಟಿನಿಂದ ಗುಣಾತೀತನನ್ನು ನೋಡುವ ಸಾಧ್ಯತೆಗಳನ್ನು ತೋರಿಸಿಕೊಟ್ಟವರು ಆಚಾರ್ಯರು. ಯಾಕೆಂದರೆ ಅವರು ಸ್ವಯಂ ಗುಣಾತೀತರು. ಆದ್ದರಿಂದ ಮತ್ತೆ ನಾಳೆ ಸೇರಿದಾಗ ಅಂಥ ಮುಖಗಳನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆ.